ಆರ್ಡಿನರಿ ಫ್ಯಾಮಿಲಿಯಿಂದ ನಾನು ಬಂದದ್ದು. ಆವಾಗ ನನಗೆ ಏನಿತ್ತು ಅಂತ ಹೇಳಿದರೆ ಒಂದು ಸಾಧನೆ ಮಾಡಿ ತೋರಿಸ್ಬೇಕು. 2 ಹೊತ್ತಿನ ಊಟ ಬಿಟ್ಟರೆ ನಮಗೆ 4 ಆಣೆ 2 ಆಣೆ ಉಳಿತಿತ್ತು. ತುಂಬ ಕಷ್ಟ ಬಿಟ್ಟಿದ್ದೆ. 1 ವರ್ಷ ಸೇಲ್ಸ್ಮನ್ ಆಗಿದ್ದೆ. ಸುಪಾರಿ ಬಿಸ್ನೆಸ್ ಮಾಡಿದ್ದೆ, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಿದ್ದೆ. ಸರ್ವಿಸ್ ಬಸ್ ಇತ್ತು, ಕಾಂಟ್ರಾಕ್ಟ್ ಬಸ್ ಇತ್ತು. ಟೈಮಿಗೆ ನನಗೊಂದು ಜಾಬ್ ಆಫರ್ ಬಂತು LICಯಿಂದ. 140 ರೂಪಾಯಿ ಸ್ಯಾಲ್ರಿ ಇತ್ತು. ಬರೋಬ್ಬರಿ 86 ವರ್ಷ ಆದರೂ ಕೂಡ ಕಾಯಕವೇ ಕೈಲಾಸ ಅನ್ನುವಂತಹ ಧ್ಯೇಯ ವಾಕ್ಯದಲ್ಲಿ ನಮ್ಮ ರಾಷ್ಟ್ರ ನಿರ್ಮಾಣದಲ್ಲಿ ಬಹಳಷ್ಟು ಕೊಡುಗೆಯನ್ನು ನೀಡ್ತಾ ಇರುವಂತಹ ವ್ಯಕ್ತಿ. ಉಡುಪಿಯ ಒಂದು ಪುಟ್ಟ ಹಳ್ಳಿಯಿಂದ ಕುಗ್ರಾಮದಿಂದ ಬಂದಿರುವಂತಹ ವ್ಯಕ್ತಿ ನಮ್ಮ ನಾಡಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಿದಂತಹ ಅತ್ಯುತ್ತಮವಾಗಿರುವಂತಹ ಶಿಕ್ಷಕ, ಮಾರ್ಗದರ್ಶಕ, ಗುರು. ನಮ್ಮ ಕರ್ನಾಟಕದಲ್ಲೇ ಶುದ್ಧ ಸಸ್ಯಾಹಾರಿ 3 ಸ್ಟಾರ್ ಹೋಟೆಲ್ ಅನ್ನ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದಂತಹ ನಮ್ಮ ಹೆಮ್ಮೆಯ ತುಳುವ ಪ್ರಸಿದ್ಧ ಹೋಟೆಲ್ ಉದ್ಯಮಿ ಕೂಡ ಹೌದು. 7 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರುವಂತಹ ಇವರ ಶಿಕ್ಷಣ ಸಂಸ್ಥೆ ಏನಿದೆ ಇಂದು ಸಹಸ್ರಾರು ಜನರಿಗೆ ವಿದ್ಯಾಭ್ಯಾಸವನ್ನ ನೀಡ್ತಾ ಇರುವಂತಹ ವಿದ್ಯಾದೇಗುಲ ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಇದರ ಚೇರ್ಮನ್ ಆನರೇಬಲ್ ಚಾನ್ಸಲರ್ ಆಗಿರುವಂತಹ CA ರಾಘವೇಂದ್ರ ಸರ್. ರಾಘವೇಂದ್ರ ರಾವ್ ಸರ್ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೀರಾ, ರಿಸ್ಕ್ಗಳನ್ನ ತೆಗೆದುಕೊಂಡಿದ್ದೀರಾ. They are not sure what they can do outside. ನಾನು ಹೇಳಿದೆ ಎಲ್ಲರಲ್ಲಿ ಇನ್ಹರೆಂಟ್ ಕ್ವಾಲಿಟಿ ಇದೆ. 7 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರುವಂತಹ ಒಂದು ಸಂಸ್ಥೆ ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರಥಮವಾಗಿ ನನಗೆ ಹುಚ್ಚಿಡಿದ್ದು ದಶದ್ದು. ಬಿಕಾಸ್ ಆಫ್ ಬ್ಯಾಲೆನ್ಸ್ ಆಫ್ ಮೈಂಡ್ ಓದಿತ್ತು, ಏನಾಗಲಿಲ್ಲ. ಬಟ್ ಅದು ತುಂಬ ಕಷ್ಟ ಆಗಿತ್ತು. ಪ್ರತಿಷ್ಠಿತವಾಗಿರುವಂತಹ ಚಾರ್ಟೆಡ್ ಅಕೌಂಟೆಂಟ್ನ ಕೌನ್ಸಿಲ್ನ ನಮ್ಮ ಕರಾವಳಿ ಭಾಗದ ಪ್ರಪ್ರಥಮವಾಗಿ ಆಯ್ಕೆಯಾಗಿರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಮ್ಮ CA ರಾಘವೇಂದ್ರ ರಾವ್ ಸರ್. ನನ್ನ ತಂದೆ ಹೇಳಿದ್ರು CA ಕಲ್ತ ನಮ್ಮ ಪೈಕಿ ಯಾರು ಕಂಪ್ಲೀಟ್ ಮಾಡಲಿಲ್ಲ, ನೀನು ಯಾಕೆ ಹೋಗ್ತೀವಿ, ಜಾಬ್ಗೆ ಸೇರ್ಬೋದಲ್ಲ ಅಂತ ಹೇಳಿದ್ರು. ಅಲ್ಲಿ ಹೋಗಿ 1 ವರ್ಷ ಸೇಲ್ಸ್ಮನ್ ಆಗಿದ್ದೆ. ಗಿಫ್ಟ್ ಸ್ಟೋರ್ ಅಲ್ಲಿ ಸೇಲ್ಸ್ಮನ್ ಆಗಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ನನಗೆ ಒಳ್ಳೆ ಹೆಸರು ಬಂತು. ಸುಮ್ಮನೆ ಹೇಳೋದಲ್ಲ. ಪೀಪಲ್ ಹ್ಯಾಡ್ ದಿ ಫೇತ್ ಇನ್. ನಾನು ಅದು ಸ್ಟಾರ್ಟ್ ಮಾಡಿದ್ದೆ. ಐ ಡಿಡ್ ನಾಟ್ ಲುಕ್ ಬ್ಯಾಕ್ ಆಫ್ಟರ್ವರ್ಡ್ಸ್. ಬಿಕಾಸ್ ನಾನು ಫುಲ್ ಟೈಮ್ ಕೂತ್ಕೊಳ್ಳಿಕ್ಕಾದ ಮೇಲೆ I think within 1 month I got the total collection which exceeded what I expected in a year. ಶ್ರೀನಿವಾಸ ದೇವರನ್ನ ನಂಬ್ತೀರಾ, ಬಹಳಷ್ಟು ನಂಬ್ತೀರಾ? ಶ್ರೀನಿವಾಸ ನನ್ನ ಮಗನಿಗೂ ಶ್ರೀನಿವಾಸ ಹೆಸರು ಇಟ್ಟಿದ್ದು. ಎಲ್ಲ ನಮ್ಮದು ಎಲ್ಲ ಇನ್ಸ್ಟಿಟ್ಯೂಷನ್ ಶ್ರೀನಿವಾಸ. ಯೂನಿವರ್ಸಿಟಿ ಕೂಡ ಅದು ಶ್ರೀನಿವಾಸ ಯೂನಿವರ್ಸಿಟಿ. ಶ್ರೀನಿವಾಸ ದೇವರ ಒಂದು ಆಶೀರ್ವಾದ ಕೃಪೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಶ್ರೀನಿವಾಸ ಅನ್ನುವಂಥ ಹೆಸರನ್ನ ಇಡೀ ಗ್ರೂಪ್ಗೆ ಇಟ್ರಿ. ಕರ್ನಾಟಕದಲ್ಲೇ ಪ್ರಥಮವಾಗಿ ಒಂದು ಶುದ್ಧ ಸಸ್ಯಾಹಾರಿ 3 ಸ್ಟಾರ್ ಹೋಟೆಲ್ ಇನ್ ಬ್ಯಾಂಗ್ಳೂರ್. ನನಗೆ ಹೋಟೆಲ್ ಕಟ್ಟಿದಾಗ ಅದರಲ್ಲಿ ತುಂಬ ಎನಿಮೀಸ್ ಇದ್ರು. ಯಾಕಂದರೆ ನಾನು ಕಟ್ಟೋದು ಯಾರಿಗೂ ಖುಷಿ ಇರಲಿಲ್ಲ. 3 ದಿನದ ಒಳಗೆ ನೀವು ಅದನ್ನು ಡೆಮಾಲಿಷ್ ಮಾಡಿದ್ರೆ ನಾವು ಬಂದು ಡೆಮಾಲಿಷ್ ಮಾಡ್ತೇವೆ ನೋಟಿಸ್ ಬಂತು. ಟೆಲಿಗ್ರಾಫಿಕಲ್ಲಿ ಸ್ಟೇ ಆರ್ಡರ್ ಕಳಿಸಿದ್ರು ವಿನಯ್ ಕುಮಾರ್ ಸರ್. ದಟ್ ಇಸ್ ವೈ ಐ ಕೆನ್ ನಾಟ್ ಫರ್ಗೆಟ್ ಇಟ್. ನನಗೆ 3 ದಿನ ಕೊಟ್ಟು ಆಗ ದೇವರಿಗೆ ಹೇಳಿದೆ, ನೀನೇನು ನೋಡಿಕೊಳ್ಬೇಕು, ನಿನ್ನ ಕೈಯಲ್ಲಿ ಉಂಟು. ಕರೆಕ್ಟ್ ಎಸ್, ಉಳಿದಿದೆ ಅಲ್ವಾ. ಗ್ರಾಚಾರ ಹಾಳಿದ್ರೆ ಸ್ವಲ್ಪ ಡಿಲೇ ಆದಿತ್ತು ಸೊಲ್ಯೂಷನ್. ಅಷ್ಟಾದ್ರೆ ನನ್ನ ತಂದೆಯವರು ಕೇಳಿದ್ರು, ಏನು ಮಾರಾಯ ನನ್ನ ಹೆಸರು ಅದು ಶ್ಯಾಮರಾವ್ ಫೌಂಡೇಶನ್ ಆಗೋ ಮ್ಯಾನೇಜ್. ಶ್ಯಾಮರಾವ್ ಫೌಂಡೇಶನ್ ಹೆಸರು ಹಾಳು ಮಾಡ್ತೀವಿ. ಪಪ್ಪ ಅದು ನಿಮ್ಮ ಪಪ್ಪ ಅಂದಲ್ಲ, ನನ್ನ ಪಪ್ಪ ಅಂತ ನನ್ನ ಹೆಸರು ಇಟ್ಟದ್ದು ಅಂತ ಹೇಳಿದೆ. ಸೊ ಬ್ಯೂಟಿಫುಲ್ ಸರ್. 365 ಡೇಸ್ ಓನ್ಲಿ 2 ಡೇಸ್ ತಾವು ಲೀವ್ ತೆಗೆದುಕೊಂಡಿರುವಂಥ 2 ದಿನ ಮಾತ್ರ. ನನ್ನದು ಭಾಳ ಸ್ಟ್ರಿಕ್ಟ್. ನಾನು 365 ದಿನದಲ್ಲಿ 2 ದಿನ ಮಾತ್ರ ನನಗೆ ಹಾಲಿಡೇ. ಇಂಡಿಪೆಂಡೆನ್ಸ್ ಡೇ ಮತ್ತೆ ರಿಪಬ್ಲಿಕ್ ಡೇ. ಸಂಡೇ ವರ್ಕಿಂಗ್ ಡೇ. ಸರ್ ರೆಸ್ಟ್ ಅನ್ನೋದಿಲ್ವಾ ಸರ್? ಎಷ್ಟು ಗಂಟೆ ನಿದ್ರೆ ಮಾಡ್ತೀರಿ? 3 to 4 hours ಮಾಡಿ ಸಾಕು. ಈಗಲೂ 4 ಅವರ್ಸ್ಗಿಂತ ಜಾಸ್ತಿ ಮಾತ್ರ ಮಾಡೋದಿಲ್ಲ. 3 to 4 hours. ಓಕೆ. ಆದ್ರೆ ಕೆಲವರು ಹೇಳ್ತಾರೆ 7 ರಿಂದ 8 ಗಂಟೆ ಮಿನಿಮಮ್ ಮಾಡಬೇಕು ಅನ್ನೋಂಥದ್ದು. ಸ್ವಲ್ಪ ಲೇಜಿ ಆಗ್ಲಿಕ್ಕೆ ಒಳ್ಳೆ ಆಗುತ್ತೆ, ಹೆಲ್ಪ್ ಆಗ್ತದೆ. ಓಕೆ, ಆ ರೀತಿ ಎಂಜಾಯ್ಮೆಂಟ್ ಈ ಸ್ಟೇಟ್ ಆಫ್ ಮೈಂಡ್ ಓದಿ. ಎಲ್ಲೂ ಕೂಡ ಸರ್ ರಾಘವೇಂದ್ರ ರಾವ್ ಸರ್ಗೆ ಸ್ಟ್ರೆಸ್ ಅನ್ನುವಂಥದ್ದು, ದಣಿವು ಸ್ಟ್ರೆಸ್ ಅನ್ನುವಂಥದ್ದು ಎಲ್ಲೂ ಕೂಡ ಆಗಿಲ್ವಾ? ಹೌದು, ನನಗೆ ಅದು ಸ್ಟ್ರೆಸ್ಸೇ ಇಲ್ಲ, ಇವತ್ತಿಗೂ ಗೊತ್ತಿಲ್ಲ. ನನಗೆ ಬ್ಲಡ್ ಪ್ರೆಷರ್ ಇಲ್ಲ. ಫಾರ್ ಯುವರ್ ಇನ್ಫಾರ್ಮೇಶನ್. ಓಕೆ ಸರ್, ತಾವು ವರ್ಕ್ ಮಾಡುವಂಥ ರೀತಿ ನೋಡಿದ್ರೆ ಅಮೇಸಿಂಗ್ ಸರ್. ನೋ ಡೌಟ್, ನಿಜವಾಗ್ಲೂ ಕೂಡ ನಾನು ಹೆಮ್ಮೆ ಪಡ್ತೀನಿ ಸರ್. ಬಟ್ ಸ್ಟಿಲ್ ಹೌ ಅನ್ನುವಂಥದ್ದು ಸರ್, ಹೇಗೆ ಸಾಧ್ಯ ಆಯಿತು ಅನ್ನುವಂಥದ್ದು? ಅದು ಶ್ರೀನಿವಾಸ. He is there in me and he makes me work like that. ಎಸ್, ಬ್ಯೂಟಿಫುಲ್. ಅನ್ಕೊಂಡಿದ್ರೆ ಸರ್ ಆವಾಗ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರಾರಂಭ ಮಾಡಿದಾಗ ನಾನು ಇಷ್ಟು ದೊಡ್ಡದಾಗಿ ಬೆಳಿತೀನಿ, ಈಗ ಅಲ್ಲಿಂದ ಸರ್ 150 ಸಂಬಳ ಅಥವಾ 4 ಆಣೆ 8 ಆಣೆ ನೋಡಿರ್ತೀರಾ, ಈಗ ಕೋಟಿಗಟ್ಟಲೆ ನೋಡಿರ್ತೀರಾ, ಇದೆಲ್ಲವೂ ಕೂಡ ಸಕ್ಸಸ್. ಇಷ್ಟೆಲ್ಲ ಹೆಸರು ಮಾಡ್ಲಿಕ್ಕೆ ಎಲ್ಲ ಕಾರಣ ದೇವರು ಲಾರ್ಡ್ ಶ್ರೀನಿವಾಸ್ ಅವರಿಗೆ ಕ್ರೆಡಿಟ್ ಎಲ್ಲ ಅವರಿಗೆ. ಬಟ್ ವಿ ಹ್ಯಾವ್ ವರ್ಕ್. ಯಾರು ನಮ್ಮ ಎಂಪ್ಲಾಯೀಸಿಗೆ ಎಲ್ಲರಿಗೆ ಅವರ ಮಕ್ಕಳಿಗೆ ಫ್ರೀ, ಯಾವ ಕೋರ್ಸಿಗೆ ಹೋಗುದು ಇನ್ಕ್ಲೂಡಿಂಗ್ ಮೆಡಿಸಿನ್ ಫ್ರೀ ಬಿಡ್ತೇವೆ. ಇದು ನನಗೆ ದೇವರು ಕೊಟ್ಟ ಅಪರ್ಚುನಿಟಿ ಅಂತ ನಾನು ಯಾವಾಗಲೂ ಅಂದಾಜು ಮಾಡೋದು. ಅದು ಸರಿಯಾದ ಸದ್ವಿನಿಯೋಗ ಆಗಬೇಕು ಅಂತ ನನ್ನ ಉದ್ದೇಶ.
Namma Kudla Real Heroes. This program sponsored by New Mangalore Port Authority, powered by PNC, #1 brand in coastal Karnataka, gold winner. Co-sponsored by Hotel Krishna, multi-cuisine family restaurant, Airport Road, Padavinangadi. BNI Mangalore and Udupi, Prestige Enterprises, RJR Herbal Hospital, Rohan Corporation. ವೀಕ್ಷಕರ ನಮಸ್ತೆ. ಸಾಧಕರ ಬದುಕಿನ ಹಾದಿಯಲ್ಲಿ ಬಂದಂತಹ ಸವಾಲುಗಳು, ಆ ಸವಾಲುಗಳನ್ನ ಬೆನ್ನಟ್ಟಿ ನಿಂತು ಸಾಧಿಸಿದಂತಹ ಸಾಧಕರ ಕತೆ ಇದು ನಮ್ಮ ಯುವಕರಿಗೆ ಸ್ಫೂರ್ತಿಯಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಕುಡ್ಲ ವಾಹಿನಿ ಪ್ರಸ್ತುತಪಡಿಸ್ತಾ ಇರುವಂತಹ ನಮ್ಮ ಕುಡ್ಲ ರಿಯಲ್ ಹೀರೋ ಸೀಸನ್ 2 ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಇವತ್ತಿನ ನಮ್ಮ ಕುಡ್ಲ ವಾಹಿನಿಯ ರಿಯಲ್ ಹೀರೋ ಸೀಸನ್ 2 ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾಗಿರುವಂತಹ ಸಾಧಕರೊಬ್ಬರಿದ್ದಾರೆ. ಬರೋಬ್ಬರಿ 86 ವರ್ಷ ಆದರೂ ಕೂಡ ಕಾಯಕವೇ ಕೈಲಾಸ ಅನ್ನುವಂತಹ ಧ್ಯೇಯ ವಾಕ್ಯದಲ್ಲಿ ಈಗಲೂ ಕೂಡ ನಮ್ಮ ರಾಷ್ಟ್ರ ನಿರ್ಮಾಣದಲ್ಲಿ ಬಹಳಷ್ಟು ಕೊಡುಗೆಯನ್ನು ನೀಡ್ತಾ ಇರುವಂತಹ ವ್ಯಕ್ತಿ. ಉಡುಪಿಯ ಒಂದು ಪುಟ್ಟ ಹಳ್ಳಿಯಿಂದ ಕುಗ್ರಾಮದಿಂದ ಬಂದಿರುವಂತಹ ವ್ಯಕ್ತಿ ನಮ್ಮ ನಾಡಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಅಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಿದಂತಹ ಅತ್ಯುತ್ತಮವಾಗಿರುವಂತಹ ಶಿಕ್ಷಕ, ಮಾರ್ಗದರ್ಶಕ, ಗುರು. ಇವೆಲ್ಲದರ ಜೊತೆಗೆ ಜೀವನ ಏನು ಅಂತ ಬಂದಾಗ, ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಬಂದಾಗ ಕಷ್ಟಪಟ್ಟು ಓದಿ ಹಂತ ಹಂತವಾಗಿ ಬೆಳೆದು ಶಿಕ್ಷಣ ಸಂಸ್ಥೆಯನ್ನು ನಿರ್ಮಿಸಿದ್ದಾರೆ. ಇದರ ಜೊತೆಗೆ ಕಷ್ಟಪಟ್ಟು ಓದಿ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂತಹ ಪ್ರತಿಷ್ಠಿತವಾಗಿರುವಂತಹ ವ್ಯಕ್ತಿ. ದಕ್ಷಿಣ ಭಾರತದಲ್ಲೇ ಪ್ರತಿಷ್ಠಿತವಾಗಿರುವಂತಹ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಚಾರ್ಟೆಡ್ ಅಕೌಂಟೆಂಟ್ ಕೂಡ ಹೌದು ಇವರು. ಇವೆಲ್ಲದರ ಜೊತೆಗೆ ನಮ್ಮ ಕರ್ನಾಟಕದಲ್ಲೇ ಶುದ್ಧ ಸಸ್ಯಾಹಾರಿ 3 ಸ್ಟಾರ್ ಹೋಟೆಲನ್ನು ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದಂತಹ ನಮ್ಮ ಹೆಮ್ಮೆಯ ತುಳುವ ಕೂಡ ಹೌದು. ಹಾಗಾಗಿ ಪ್ರಸಿದ್ಧ ಹೋಟೆಲ್ ಉದ್ಯಮಿ ಕೂಡ ಹೌದು. 7 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರುವಂತಹ ಇವರ ಶಿಕ್ಷಣ ಸಂಸ್ಥೆ ಏನಿದೆ ಇಂದು ಸಹಸ್ರಾರು ಜನರಿಗೆ ವಿದ್ಯಾಭ್ಯಾಸವನ್ನ ನೀಡ್ತಾ ಇರುವಂತಹ ವಿದ್ಯಾದೇಗುಲ. ಹಾಗಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಯುವ ಜನರು ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಅವರಲ್ಲಿ ಒಂದು ಪವರ್ಫುಲ್ ವೆಪನ್ ಇರಬೇಕು. ಅದು ಬೇರೆ ಯಾವುದೂ ಅಲ್ಲ, ಎಜುಕೇಶನ್. ಈ ಎಜುಕೇಶನ್, ಶಿಕ್ಷಣದ ಮಹತ್ವವನ್ನ ನಮ್ಮ ಸಮಾಜಕ್ಕೆ ಸಾರಿದಂತಹ ಅತ್ಯದ್ಭುತವಾಗಿರುವಂತಹ ಸಾಧಕರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಕರಾವಳಿ ಭಾಗದ ನಾಡಿನ ಹೆಮ್ಮೆಯ ಶಿಕ್ಷಣ ತಜ್ಞರು, ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇದರ ಚೇರ್ಮನ್ CA ರಾಘವೇಂದ್ರ ಸರ್, ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಆರಾಮ. ಅತ್ಯಂತ ಹೆಮ್ಮೆ ಇದೆ ಸರ್, ಪ್ರೌಡ್ ಫೀಲ್ಸ್ ತಮ್ಮ ಬಗ್ಗೆ ಬಹಳಷ್ಟು ಹೆಮ್ಮೆ ಇದೆ. ಯಾಕಂತ ಬಂದಾಗ ಇವತ್ತು ರಾಘವೇಂದ್ರ ಸರ್ ಅವರ ಜೊತೆ ಮಾತಾಡುವಂತಹ ಒಂದು ಭಾಗ್ಯ ಸಿಕ್ಕಿದೆ ನಮ್ಗಳಿಗೆ. ನಿಜವಾಗ್ಲೂ ಕೂಡ ಇದು ನನ್ನ ಭಾಗ್ಯ ಅಂತ ಹೇಳ್ತೀನಿ ಸರ್. ಯಾಕೆ ಅಂತ ಹೇಳಿದ್ರೆ ರಾಘವೇಂದ್ರ ಸರ್ ಅವರು ಮಾಡಿರುವಂತಹ ಸಾಧನೆ ಅತ್ಯದ್ಭುತವಾಗಿರುವಂತಹ ಸಾಧನೆ. ಇವೆಲ್ಲದರ ಜೊತೆಗೆ ನಮ್ಮ ಯುವಕರಿಗೆ ಕಲಿಯುವಂಥದ್ದು ಬಹಳಷ್ಟು ಇದೆ, ಇವರಿಂದ ತಿಳಿದುಕೊಳ್ಳುವಂಥದ್ದು ಬಹಳಷ್ಟು ಇದೆ. 86 ವರ್ಷಗಳ ಇವರ ಒಂದು ಜರ್ನಿ ಯಾವ ರೀತಿ ಇತ್ತು, ಬದುಕಿನ ಜರ್ನಿ ಯಾವ ರೀತಿ ಇತ್ತು, ಈ ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡ್ತೀನಿ. ಜೊತೆಗೆ ಇವರ ಸಾಧನೆಗೆ ಮತ್ತೊಂದು ಮೈಲಿಗಲ್ಲು ಅಂತ ಬಂದಾಗ ಪ್ರತಿಷ್ಠಿತವಾಗಿರುವಂತಹ ಚಾರ್ಟೆಡ್ ಅಕೌಂಟೆಂಟ್ನ ಕೌನ್ಸಿಲ್ನ ನಮ್ಮ ಕರಾವಳಿ ಭಾಗದ ಪ್ರಪ್ರಥಮವಾಗಿ ಆಯ್ಕೆಯಾಗಿರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಮ್ಮ CA ರಾಘವೇಂದ್ರ ರಾವ್ ಸರ್. ಹೆಸರನ್ನ ಕೇಳಿದ್ದೇವೆ, ಆದರೆ ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅತ್ಯದ್ಭುತವಾಗಿ ಹೆಮ್ಮರವಾಗಿ ಬೆಳೆದಿರುವಂತಹ ಶಿಕ್ಷಣ ಸಂಸ್ಥೆ ಹೇಗೆ ಆಯಿತು, ಹೇಗೆ ಉಗಮ ಆಯಿತು ಅನ್ನುವಂತಹ ಪ್ರಶ್ನೆ. ಜೊತೆಗೆ ಶ್ಯಾಮರಾವ್ ಫೌಂಡೇಶನ್ನ ಸ್ಥಾಪಕರು, ಅಧ್ಯಕ್ಷರು ಕೂಡ ಹೌದು. ಹಾಗಾಗಿ ಬಹಳಷ್ಟು ಇಂಟ್ರೊಡಕ್ಷನ್ಗಳು ಸರ್. ನಾನು ರಾಘವೇಂದ್ರ ಸರ್ ಅವರನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಬಹಳಷ್ಟು ಇಂಟ್ರೊಡಕ್ಷನ್ ಅನ್ನು ಕೊಟ್ಟೆ ಸರ್. ತಾವು ಒಂದು ವ್ಯಾಪ್ತಿಗೆ, ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಬಹಳಷ್ಟು ಕ್ಷೇತ್ರಗಳಲ್ಲಿ ತಾವು ಸೀಮಿತ ಆಗಿದ್ದೀರಿ ಸರ್. ಏನು ಹೇಳ್ತೀರಾ ಸರ್, ಹೇಗೆ, ಹೌ ಅನ್ನುವಂಥದ್ದು ಸರ್? ಆರ್ಡಿನರಿ ಫ್ಯಾಮಿಲಿಯಿಂದ ನಾನು ಬಂದದ್ದು. ಓಕೆ. ಆವಾಗ ನನಗೆ ಏನಿತ್ತು ಅಂತ ಹೇಳಿದರೆ ಒಂದು ಸಾಧನೆ ಮಾಡಿ ತೋರಿಸ್ಬೇಕು. ಯಾಕಂದರೆ ಒಂದು ಜನರೇಷನ್ ಸಫರ್ ಆಗದೆ ನೆಕ್ಸ್ಟ್ ಜನರೇಷನ್ಗೆ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕರೆಕ್ಟ್. ಇದು ಇಲ್ಲದೆ ನಾನು ಸಫರ್ ಆಗ್ತಾ ಇದ್ದರೆ, ಎಲ್ಲರನ್ನೂ ಸಫರ್ ಮಾಡ್ತಾ ಇದ್ದರೆ ನೆಕ್ಸ್ಟ್ ಜನರೇಷನ್ ಮುಂದಿನ ಪೀಳಿಗೆ ಎಲ್ಲ ಮೇಲೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆಗ್ತದೆ. ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತುಂಬ ಕಷ್ಟ ಬಿಟ್ಟಿದ್ದೇನೆ. ಓಕೆ. ನಾನು ಕಲ್ತದ್ದು ಇನ್ನಂಜೆಯಲ್ಲಿ SVS ಎಲಿಮೆಂಟ್ರಿ ಸ್ಕೂಲ್ನಲ್ಲಿ. ಓಕೆ. ಫಸ್ಟಿಗೆ ನಾನು ಸೇರಿದ್ದೆ 2ನೇ ಕ್ಲಾಸಿಗೆ. 2ನೇ ಕ್ಲಾಸಿಗೆ. ನಂತರ 4ನೇ, ಆಗ ಡಬಲ್ ಪ್ರಮೋಷನ್ ಇತ್ತು. 4ನೇ ಕ್ಲಾಸಿಗೆ ಸೇರಿದ್ದು. 2ರಿಂದ 4ಕ್ಕೆ. 2ರಿಂದ 4ಕ್ಕೆ ಮತ್ತೆ 6ಕ್ಕೆ. 6ರ ನಂತರ ರೆಗ್ಯುಲರ್ ಆಗ್ತದೆ. ಹೌದು. ಆಗ ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್, ಥರ್ಡ್ ಫಾರ್ಮ್, ಫೋರ್ತ್ ಫಾರ್ಮ್, ಫಿಫ್ತ್ ಫಾರ್ಮ್, ಸಿಕ್ಸ್ತ್ ಫಾರ್ಮ್ ಅಂತ SLCಗೆ 6th ಫಾರ್ಮ್ ಅಂತೇಳಿ ಹೇಳೋದಿತ್ತು. ಓಕೆ. ಅದು ನಾನು ಚೆನ್ನಾಗಿ ಕಲಿತು 1953ಯಲ್ಲಿ SSLC ಆಗಿದೆ ನಂದು. 1953ಯಲ್ಲಿ. ಓಕೆ. ಅದು ಇನ್ನೊಂದು ಹೈಸ್ಕೂಲ್ನಲ್ಲಿ ಆಗಿದೆ, SVS ಹೈಸ್ಕೂಲ್. ನನ್ನ ತಂದೆಯವರಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು.
ಹಾಗಾಗಿ ನನಗೆ ಅಲ್ಲಿ ಡಬಲ್ ಪ್ರಮೋಷನ್ ಸಿಗಲಿಕ್ಕೂ ಕಾರಣ ಅದೇ. ಮತ್ತು ಅಲ್ಲಿ ಕಲೀಲಿಕ್ಕೆ ನನಗೆ ತೊಂದರೆ ಆಗಲಿಲ್ಲ, ಯಾಕಂದ್ರೆ ನನ್ನ ತಂದೆಯವರು ಹೆಡ್ ಮಾಸ್ಟರ್ ಆಗಿದ್ದು. ಅವರು ಮನೆಯಲ್ಲೂ ನನಗೆ ಓದದೆ ಬಿಡುವುದಿಲ್ಲ ಇತ್ತು. ಅವರು ಇದ್ದರೆ ನಾವು ಅವರು ಭಾಳ ಸ್ಟ್ರಿಕ್ಟ್ ಮನುಷ್ಯರು ಅವರು. ಆದ್ದರಿಂದ ನಾವು ಕಲಿತಿತ್ತು. ಕ್ಲಾಸ್ನಲ್ಲಿ ಮಕ್ಕಳ ಒಟ್ಟಿಗೆ ನಮ್ಮನ್ನು ಪ್ರತ್ಯೇಕವಾಗಿ ಟ್ರೀಟ್ ಮಾಡಲಿಕ್ಕಿಲ್ಲ. ನಾವು ತಪ್ಪು ಮಾಡಿದರೆ ನಮಗೂ ಅಲ್ಲಿ 2 ಬಾರಿಸ್ತಿದ್ರು. ಅಂತ ಶಿಸ್ತಿನ ಮನುಷ್ಯ ಅವರು. ಅದು ಫಸ್ಟ್ ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿತ್ತು ಅದು. ಇಲ್ಲಿ ಸೌತ್ ಕನ್ನಡದಲ್ಲಿ ಸ್ಟಾರ್ಟ್ ಆದ ಫಸ್ಟ್ ರೆಸಿಡೆನ್ಷಿಯಲ್ ಹೈಸ್ಕೂಲ್ ಅವ್ರದ್ದು. SVH ಹೈಸ್ಕೂಲ್ ಅಂತ 1943 ಸ್ಟಾರ್ಟ್ ಆದದ್ದು. ಅದರ ಹೆಡ್ ಮಾಸ್ಟರ್ ಆಗಿ, ಅವರು ಫೌಂಡರ್ ಹೆಡ್ ಮಾಸ್ಟರ್ ಆಗಿ. 53 ನಾನು SLC ಆದ ಮೇಲೆ 1 ವರ್ಷ ನಾನು ಇಲ್ಲಿ ಎಲಾಷಸ್ ಕಾಲೇಜಿಗೆ ಬಂದು ಸೇರಿದೆ. ಡಾಕ್ಟರ್ ಆಗಬೇಕಂತ ನನ್ನ ತಂದೆಯದ್ದು ಆಸೆ ಇತ್ತು. ಆಗ ಫಿಸಿಕ್ಸ್, ಕೆಮಿಸ್ಟ್ರಿ, ನ್ಯಾಚುರಲ್ ಸೈನ್ಸ್ ಅಂತ ಇತ್ತು. ಅದಕ್ಕೆ ಬಂದು ಸೇರಿಸಿದ್ರು. ಆದರೆ ಅದರಲ್ಲಿ NCC ಸೇರಿದೆ. NCCಯಲ್ಲಿ ನನಗೆ ಮಧುಕರೈ ಕ್ಯಾಂಪಿಗೆ ಹೋಗ್ಲಿಕ್ಕಿತ್ತು, ಕೊಯಂಬತ್ತೂರಿನ ಹತ್ತಿರ 15 ದಿನದ ಕ್ಯಾಂಪ್. ಅದು ಬಂದ ಮೇಲೆ ನನ್ನ ಹೆಲ್ತ್ ಪೂರ ಹೋಯಿತು. ಹೋಗಿ ಬಂದವ ಅದು ಡಿಸೆಂಬರ್ನಲ್ಲಿ. ಅಲ್ಲಿ ಚಳಿಗೆ ತಳಿದಕ್ಕಾಗದೆ ಬಂದು ಹೋಯಿತು. ಮತ್ತೆ ಕಾಲೇಜ್ ಅಟೆಂಡ್ ಆಗಲಿಕ್ಕೆ ಆಗಲಿಲ್ಲ 3 ತಿಂಗಳು. ಸೊ ಅದರಿಂದ ಈಗ ಐ ಹ್ಯಾಡ್ ಟು ರಿಪೀಟ್ ನಾನು ಉಡುಪಿಯಲ್ಲಿ ಮಾಡಿದೆ, MGM ಕಾಲೇಜ್ನಲ್ಲಿ. ಅಲ್ಲಿ ನಾನು ಹೋಗಿದ್ದು ಸ್ವಲ್ಪ ಲೇಟ್ ಆಗಿತ್ತು. ಅದರಿಂದ 3rd ಗ್ರೂಪ್ ಅಂತ ಮ್ಯಾಥಮೆಟಿಕ್ಸ್, ಲಾಜಿಕ್ ಆ್ಯಂಡ್ ಕಾಮರ್ಸ್, ಈ ಕಾಂಬಿನೇಷನ್ ಗ್ರೂಪ್ನಲ್ಲಿ ನಾನು ಕಲ್ತದ್ದು. ಅದು 1956ಗೆ ಕಂಪ್ಲೀಟ್ ಆಯಿತು. ಆವಾಗ 1 ವರ್ಷ ನಾನು ನನ್ನ ಚಿಕ್ಕ ತಂದೆಯ ಅಂಗಡಿಯಲ್ಲಿ, ಯಾಕಂದರೆ ತಂದೆಯವರು ಸ್ವಲ್ಪ ಕಷ್ಟವೂ ಇದ್ದಾಗ, ಸ್ವಲ್ಪ ಪ್ರಾಬ್ಲಮ್ ಇದ್ದ ಕಾರಣ ನಾನು ಅಲ್ಲಿ ಚಿಕ್ಕ ತಂದೆಯದು ಕೊಯಂಬತ್ತೂರಲ್ಲಿ ಅಂಗಡಿ ಇತ್ತು. ಅಲ್ಲಿ ಹೋಗಿ 1 ವರ್ಷ ಸೇಲ್ಸ್ಮನ್ ಆಗಿದ್ದೆ. ಮೇಗೆ ನೆಕ್ಸ್ಟ್ ಕಾಲೇಜ್ ಶುರುವಾಗುವಾಗ ನಾನು ಏನು ಮಾಡೋದು ಅಂತಿದ್ದೆ. ಒಂದು ಬೇರೆ ಕಡೆಯಲ್ಲಿ ಅಂಗಡಿ ಇಡಬೇಕು, ಗಿಫ್ಟ್ ಸ್ಟೋರ್ ಅಲ್ಲಿ ಸೇಲ್ಸ್ಮನ್ ಆಗಿ ಅದು ಮಾಡಬೇಕು, ಇಲ್ಲಾದರೆ ಕಾಲೇಜ್ ಸೇರೋದು ಅಂತ. ಹಾಗಾಗಿ ಸೇಲಂ, ಈರೋಡ್, ಕಡಲೂರು, ಪಾಂಡಿಚೇರಿ, ಮೆಡ್ರಾಸ್, ಬ್ಯಾಂಗ್ಳೂರು ಇಷ್ಟು ಕಡೆ ನೋಡಿ ಎಲ್ಲಿ ಇಡ್ಬಿಟ್ರೆ ಆಗ್ಬೋದು ಅಂತ. ಕಡೆಗೆ ಆಗ ನನ್ನ ತಂದೆಯವರು ಕಟ್ಪಾಡಿಯಲ್ಲಿದ್ದರು. ಅಲ್ಲಿಗೆ ಬಂದು ಹೇಳಿ ಎಲ್ಲ ನಾನು ಕಲಿತೇನೆ ಅಂತಲೇ ಹೇಳಿದೆ. ಯಾಕಂದರೆ ಅದು ಎಲ್ಲ ಕಡೆಯಲ್ಲೂ ಅಷ್ಟೊಂದು ನನಗೆ ಎಂಕರೇಜ್ಮೆಂಟ್ ಸಿಗಲಿಲ್ಲ ಅದು. ಮತ್ತು ಕ್ಯಾಪಿಟಲ್ ತುಂಬ ಬೇಕಿತ್ತು ಅದಕ್ಕೆಲ್ಲ. ಸೊ ನಾನು ಕಲಿದೆ, BCom ಸೇರಿದೆ. BComನಲ್ಲಿ ಒಳ್ಳೆಯ 6 ಜನ ಫಸ್ಟ್ ಕ್ಲಾಸ್ ಪಾಸ್ ಆದವರಲ್ಲಿ ನಾನು ಒಬ್ಬ ಆಗಿದ್ದೆ. ಅದು ಸೇರಿದ ಕೂಡಲೇ ಮತ್ತೆ ಏನು ಮಾಡೋದು ಅಂತಿತ್ತು. ಆಗ ನನ್ನ ತಾಯಿ ಹೇಳ್ತಾ ಇದ್ರು, ನೀ CA ಮಾಡು ಅಂತ. ನನ್ನ ತಂದೆ ಹೇಳ್ತಾ ಇದ್ದ. ಆ ಟೈಮಿಗೆ ನನಗೊಂದು ಜಾಬ್ ಆಫರ್ ಬಂತು LICಯಿಂದ. 140 ರೂಪಾಯಿ ಸ್ಯಾಲ್ರಿ ಇತ್ತು, 75 ರೂಪಾಯಿ ಹಾಗೆ 140-150 ರೂಪಾಯಿ ಸಂಬಳದೊಂದು ಜಾಬ್ ಬಂತು. 140-150 ರೂಪಾಯಿ ಸಂಬಳ? ಹೌದು. ಅಲ್ಲ 140 ಅಥವಾ 150 ಇರಬೇಕದು. 70 ಅಂದರೆ ಒಂದು 75 ರೂಪಾಯಿ ಮತ್ತೊಂದು 75 ಬೇಸಿಕ್ ಸ್ಯಾಲ್ರಿ, ಅದು ಸಮಥಿಂಗ್ ಲೈಕ್ ದಟ್. ಅದು ಬಂತು. ಅದಕ್ಕೆ ಕ್ವಾಲಿಫಿಕೇಶನ್ ಬೇಕಿಂದ SLC. ಹೌದು. ನನಗೆ ಆ ಜಾಬ್ ಆಫರ್ ಬಂತು. ನನಗೆ ಆರ್ಡ್ರ್ ಬಂದಾಗ ಏನು ಮಾಡೋದು ಅಂತ ನನ್ನ ತಾಯಿ ಹೇಳಿದ್ರು, ಬೇಡ ನೀನು CA ಕಲಿ ಅಂತ. ನನ್ನ ತಂದೆ ಹೇಳಿದ್ರು, CA ಕಲ್ತವ್ರು ನಮ್ಮ ಪೈಕಿ ಯಾರು ಕಂಪ್ಲೀಟ್ ಮಾಡಲಿಲ್ಲ, ನೀನು ಯಾಕೆ ಹೋಗ್ತೀವಿ, ಜಾಬಿಗೆ ಸೇರ್ಬೋದಲ್ವ ಅಂತ ಹೇಳಿದರು. ಕಡೆಗೆ ಅದನ್ನು ತೀರ್ಮಾನಕ್ಕೆ ನಮ್ಮೊಬ್ಬರು ಅಲ್ಲಿ ನನ್ನ ತಾಯಿಗೊಬ್ಬರು ಎಸ್ಟ್ರಾಲಜರ್ ಇದ್ದರು. ಅವ್ರದ್ದೇ ಒಂದು ಮೆಥಡ್ನಲ್ಲಿ ಚೆಕ್ ಮಾಡಿದರು. ಇಲ್ಲ, ನೀವು CA ಕಲಿ, ನೀನು ಒಳ್ಳೆ ಸಕ್ಸಸ್ ಆಗ್ತದೆ ಅಂತ ಹೇಳಿದರು. ಅದಕ್ಕೆ ತುಂಬ ಎಲ್ಲ ಸಿಂಬಲ್ ಎಲ್ಲ ಹೇಳಿದರು. ಅದು ಒಂದು ತೆಂಗಿನಕಾಯಿ ಮೇಲೆ ಕೂತ್ಕೊಂಡು ಅದು ತಿರುಗ್ತದಂತ ಒಂದು ಮಂತ್ರ ಹೇಳಿ ನೋಡಿದರು, ತಿರುಗಿತದು. ಅದು ಮತ್ತೆ ನೋಡಿ 5 ನಿಮಿಷದಲ್ಲಿ ಈಶಾ ಅಂದರೆ ಗರುಡ ಬರಬೇಕು ಅಂತ ಹೇಳಿದರು. ಅದು ಬಂತು. ಅದರಿಂದ ನೀವು ಕಣ್ಣು ಮುಚ್ಚಿ ಸೇರ್ಬೋದು CAಗೆ ಅಂತ ಹೇಳಿದರು. ಆಗ ನನಗೆ CAಗೆ ಸೇರೋದಕ್ಕೆ ಯಾರಲ್ಲಿ ಸೇರೋದು ಅಂತ ನಾನು ಕೇಳಿದ್ದೆ. ಉಮಾನಾಥ್ ರಾವ್ ಅಂದರೆ ಭಾಳ ಫೇಮಸ್ ಅಂತ ಆ ಟೈಮಲ್ಲಿ, ಇಲ್ಲಿ ಮಂಗಳೂರಿನ ಉಮಾನಾಥ್ ರಾವ್ ನಿಜವಾಗಿ ಫೇಮಸ್ ಆಗಿತ್ತು. ನಾನು ಅವರಿಗೆ ಒಂದು ಕಾಗದ ಬರ್ದೆ, ನನಗೆ ಸೀಟ್ ಕೊಡ್ಬೋದಾ ಅಂತ ಹೇಳಿಕೊಂಡು. ಅವ್ರದ್ದು ಉತ್ತರ ಬರಲಿಲ್ಲ ನನಗೆ. ಕಡೆಗೆ ನನ್ನ ತಂದೆಯವರು ಹೇಳಿದರು, ಅಲ್ಲಿ ಅವ್ರದ್ದು ಆಗ ವಿವೇಕ ಹೈಸ್ಕೂಲ್ನಲ್ಲಿ ಮಾಸ್ಟರ್ ಆಗಿದ್ದರು ಅವರು. ಅವರ ಸ್ಟೂಡೆಂಟ್ ತಂದೆ ಒಬ್ಬರು ಕಿಣಿ ಅಂತಿದ್ರು, ಅಲ್ಲಿ ರೈಸ್ ಮಿಲ್ನವರು. ಅವರು ಇಲ್ಲಿ ಒಬ್ಬರು ಕರುಣಾಕರ್ ರಾವ್ ಅಂತ ಅವರ ಆಡಿಟ್ರಿಗೆ ಬುಕ್ಸ್ ಕೊಡ್ತಿದ್ರು ಆಡಿಟಿಗೆ. ಅವ್ರ ಹತ್ರ ಕರ್ಕೊಂಡೋದ್ರು. ಅಲ್ಲಿ ಹೋದಾಗ ಅವ್ರು ಹೇಳಿದರು, ನೀವು ಡೆಪಾಸಿಟ್ 3000 ರೂಪೀಸ್ ಇಡಬೇಕು, ಅದನ್ನು ನಿಮಗೆ ಮಂತ್ಲಿ ಹಿಂದೆ ಕೊಡ್ತೇವೆ ಸ್ಟೈಪಂಡ್ ಹಾಗೆ ಅಂತ ಹೇಳಿದರು. 3000 ಕೊಡೋದು ಕಷ್ಟ ಇತ್ತು ಆ ಟೈಮಲ್ಲಿ. ಆದರೂ ತಂದೆಯವರು ಒಪ್ಪಿದ್ರು. ಆಯಿತು, ನಾನು ತಂದೆ ಒಟ್ಟಿಗೆ ಬಂದದಕ್ಕೆ ಆಯಿತು ಅಂತ ಹೇಳಿದರು. ನಾವು ಒಂದು 15 ನಿಮಿಷ ಬಂದು ಪೇಮೆಂಟ್ ಮಾಡಿ ಸೇರ್ತೇವೆ ಅಂತ ಹೇಳಿದ್ರು. ಅದೇ ನಾನು ತಂದೆಯವರು ಹೋದರು, ನಾನು ಹಾಸ್ಟೆಲಿಗೆ ಹೋದೆ, SKDB ಹಾಸ್ಟೆಲಿಗೆ.
ಇಲ್ಲಿ ಈಗ ಶಾರದಾ ವಿದ್ಯಾಲಯ ಉಂಟು. ಹಾಂ 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 ಅಲ್ಲಿ ಹೋಗಿ ನನಗೆ ರೂಮ್ ಬೇಕಲ್ಲ, ಅದಕ್ಕೆ ನಾನು ಅಲ್ಲಿ ಹೋಗಿ ವಿಚಾರಿಸಿದೆ. ಆಗ ರೂಮ್ ಸಿಕ್ಕಿತು. ರೂಮ್ ಬುಕ್ ಮಾಡಿ ಮೇಲೆ ಬರುವಾಗ ಅಲ್ಲಿ MS ಪ್ರಭು ಅಂತ ಡಾಕ್ಟ್ರೊಬ್ಬರು ಇದರಲ್ಲಿ ನವಭಾರತದ ಸರ್ಕಲಲ್ಲಿ. ಹೀಗೆ ತಿರುಗಿ ನೋಡ್ತೇನೆ, ಉಮಾನ್ ಹತ್ರ ಅವ್ರದ್ದು ಆಫೀಸ್ ಇದೆ. ಆಯ್ತು, ನನ್ನ ಲೆಟ್ರಿಗೆ ಉತ್ತರ ಬರಲಿಲ್ಲ. ಹಾಂ ಆದರೂ ಹೋಗಿ ಕೇಳೋ ಏನಾಯಿತು ಅಂತ ಹೇಳಿ ಸಾಯಂಕಾಲ 6 ಗಂಟೆಗೆ ಹೋದೆ. ಅವರು ಇದರಲ್ಲಿ ಓಕೆ ಏನು ಬಂದ, ನಾನು ರಾಘವಂತ ಲೆಟ್ರ್ ಬರ್ದಿದ್ದೇನೆ. ಹಾಂ ಗೊತ್ತಾಯ್ತು. ಸರಿ, ಕೂಡಲೇ ಅಲ್ಲಿ ಒಬ್ಬರದ್ದು ಯಾರ್ದು ಕಂಪ್ಲೀಟ್ ಆಗಲಿ ಕರೆದು, ಯಾವಾಗ ಕಂಪ್ಲೀಟ್ ಆಗ್ತದೆ ಅಂತ ಹೇಳಿ 30th ಜೂನ್ 3rd ಜುಲೈ ಏನು ಹೇಳಿದರು. ಹಾಂ, ನೀವು ಅದೇ ಬಂದು ಸೇರು ಅಂತ ಹೇಳಿದರು. ಹಾಂ ಹೇಳಿದೆ ಪ್ರೀಮಿಯಮ್ ಎಲ್ಲ ನಂತರ ನೋ ಪ್ರೀಮಿಯಮ್, ನಥಿಂಗ್ ಟು ಬಿ, ಯು ಕಮ್ ಆ್ಯಂಡ್ ಜಾಯಿನ್ ಅಂತ ಹೇಳಿದರು. ಓಕೆ ಹೌದು, ದ್ಯಾಟ್ ಐ ನೋ ಯು ಹ್ಯಾವ್ ಪಾಸ್ ವಿತ್ ಡಿಸ್ಟಿಂಕ್ಷನ್ ಇದೆ. ಎಸ್ ಸರ್, ಸೊ ಯು ಕಮ್ ಆ್ಯಂಡ್ ಜಾಯಿನ್. ನನಗೆ ಅದು ಭಾಳ ಸಂತೋಷ, ಯಾಕಂದರೆ 3000 rupees ಉಳೀತು. ಹಾಂ ಓಕೆ ಸೊ ಮನೆಗೆ ಹೋಗಿ ಹೇಳಿದರೆ ನನಗೆ ಅಲ್ಲೇ ಸಿಕ್ಕಿತ್ತು, ಮಾನರಾಯತರು ಕರೆದಿದ್ದಾರೆ. ಅಲ್ಲಿ ಬಂದು ಆ ಡ್ಯೂ ಡೇಟಿಗೆ ಅವ್ರು ಹೇಳಿದ ಡೇಟಿಗೆ ಬಂದು ಸೇರಿದೆ. ಹಾಗಾಗಿ ಅಲ್ಲಿ ಅವ್ರ ಹತ್ರ ಸೇರಿದೆ. ಓಕೆ ಅಲ್ಲಿ ಸೇರ್ಲಿಕ್ಕೆ ಹೋಗಿ ನನಗೆ ಒಳ್ಳೆ ಪುಷ್ ಸಿಕ್ಕಿತು. ಓಕೆ ಅವರು ಬೇರೆ ಅವರಿಗೆ ಸ್ಟೆನೋಗ್ರಾಫರ್ ಇರಲಿಲ್ಲ, ಲಾಂಗ್ ಹ್ಯಾಂಡ್ ಡಿಸ್ಟ್ರಿಕ್ಟ್. ಓಕೆ ಬೇರೆ ಯಾರು ಅಪ್ರೆಂಟಿಸ್ ಇದ್ದವರು ಅವ್ರ ಹತ್ರ 3 ಜನ ಬೇರೆ ಅಪ್ರೆಂಟಿಸ್ ಇದ್ದರು. ಯಾರು ಡಿಕ್ಟೇಷನ್ ತಗೊಳ್ಳಿಕ್ಕೆ ತಯಾರಿರಲಿಲ್ಲ. ಓಕೆ ನಾನು ಡಿಕ್ಟೇಷನ್ ತಗೊಳ್ಳಿಕ್ಕೆ ತಯಾರಿದ್ದೆ. ಅವ್ರು ಕೇಳಿದ ಡಿಕ್ಟೇಷನ್ ತಗೊಳ್ತೇನೆ, ಬ್ಯಾಲೆನ್ಸ್ ಶೀಟ್ ಮಾಡ್ತೇನೆ, ಬರ್ತೇನೆ, ಯಾವುದಕ್ಕೆ ಇಲ್ಲ ಹೇಳಲಿಲ್ಲ ನಾನು. ಓಕೆ ಸೊ ಹೀ ಲೈಕ್ಡ್ ಮೀ. ಸೊ ಪ್ರತಿ ಡಿಕ್ಟೇಷನ್ ಅವ್ರದ್ದು ಎಪ್ಪೀಲು ಕರೆಸ್ಪಾಂಡೆನ್ಸ್ ಎಲ್ಲ ನನಗೆ ಡಿಕ್ಟೇಷನ್, ನಾನು ಲಾಂಗ್ ಹ್ಯಾಂಡ್ ತಗೊಂಡು ಟೈಪಿಸ್ಟ್ ಹತ್ರ ಕೂತ್ಕೊಂಡು ಟೈಪ್ ಮಾಡಿಸಿ ಓಕೆ ಅದನ್ನು ಪುನಃ ಓದಿ ಕರೆಕ್ಷನ್ ಮಾಡಿ ಪುನಃ ತಗೊಂಡೋಗಿ ಅವರಿಗೆ ಸಿಗ್ನೇಚರಿ ಕೊಡ್ತಿದ್ದೆ. ಅದು ದ್ಯಾಟ್ ಇಂಪ್ರೆಸ್ಡ್ ಹಿಮ್ ವೆರಿ ವೆಲ್. ಓಕೆ ಬ್ಯಾಲೆನ್ಸ್ ಶೀಟ್ ದೊಡ್ಡ ಪುಸ್ತಕದ್ದೇ ಕೊಡ್ತಿದ್ರು, ನಾನು ಬ್ಯಾಲೆನ್ಸ್ ಶೀಟ್ ಮಾಡಿ ಕೊಡ್ತಿದ್ದೆ. ಇದು ನನಗೆ ತುಂಬ ಒಂದು ಪುಷ್. ಅವರು ಸ್ಟ್ರೈಟ್ ಅವೇ ನನ್ನನ್ನು ಕಾನ್ಫಿಡೆನ್ಸ್ ತಗೊಂಡು ಎಲ್ಲ ವರ್ಕ್ ಕೊಡ್ಲಿಕ್ಕೆ ಹೋಗಿ ನಂಗೆ ಒಳ್ಳೆ ಪುಷ್ ಸಿಕ್ಕಿತ್ತು. ಓಕೆ ನಂತರ ಕಾರಣಾಂತರದ ಅವರಿಗೆ ಹೆಲ್ತ್ ರೀಸನ್ ಎಲ್ಲ ಸ್ವಲ್ಪ ಆಫೀಸಿಗೆ ಬರೋದು ಕಡಿಮೆ ಆಯಿತು. ಬಟ್ ನನ್ನ ಮೇಲೆ ಜಾಸ್ತಿ ಡಿಪೆಂಡ್ ಆದರು. ನನಗೆ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹೋಗ್ಲಿಕ್ಕೆ ಬಿಟ್ಟರು. ಎಲ್ಲ ಇನ್ಕಮ್ ಟ್ಯಾಕ್ಸ್ ಎಲ್ಲ ವರ್ಕು ನಾನು ಮಾಡ್ತಿದ್ದೆ. ಓಕೆ ಅವ್ರ ಮನೆಗೂ ಹೋಗಿ ಅಲ್ಲಿ ಫೈಲ್ ಹಿಡ್ಕೊಂಡು ಹೋಗಿ ಅವ್ರದ್ದು ಸಿಗ್ನೇಚರ್ ಬೇಕಿದ್ದು ತಗೊಳ್ತಿದ್ದೆ. ಓಕೆ ಹಾಗಾಗಿ ನನಗೆ ಒಳ್ಳೆ ಪುಷ್ ಸಿಕ್ಕಿತು. 4 ವರ್ಷ ಆದ ಕೂಡಲೇ ನನ್ನದು ಪರೀಕ್ಷೆದು ರಿಸಲ್ಟ್ ಬಂತು. ನಾನು ಪಾಸ್ ಆದಾಯ್ತು. ಕೂಡಲೇ ಫಸ್ಟ್ ತಿಳಿಸಿದ್ದ ಅವರಿಗೆ ಕಂಪ್ಲೀಟ್ ಆಯ್ತು ಸರ್. ಹಾಂ ಸರಿ, ನೀವು ಹಾಗಾದರೆ ಪಾರ್ಟ್ನರ್ಶಿಪ್ ಮಾಡುವ, ನಾವು ಸ್ಟಾಂಪ್ ಪೇಪರ್ ತಗೊಂಡಿಡು ಅಂತ ಹೇಳಿದ್ರು. ಓಕೆ ಸರಿ ಅಂದೆ. ದಟ್ ಈಸ್ ಇನ್ ದ ಮಂತ್ ಆಫ್ ಆಗಸ್ಟ್. ಓಕೆ ನಾನು ಮತ್ತೆ ಫೆಬ್ರವರಿವರೆಗೆ ಕಾದೆ, ನೆಕ್ಸ್ಟ್ ಇಯರ್ ಫೆಬ್ರವರಿವರೆಗೆ. ಓಕೆ ಮತ್ತು ಅವರು ಅದರ ಅಂತ ಮಾತಾಡಲಿಲ್ಲ ಪಾರ್ಟ್ನರ್ಶಿಪ್ ಇದ್ದು. ನನಗೆ ಕೇಳಲಿಕ್ಕೆ ದಾಕ್ಷಿಣ್ಯ ಆಯ್ತು, ಸರಿ ಆಗಲಿಲ್ಲ. ಅವರ ಮಗನು ಬಂದು ಆರ್ಟಿಕಲ್ಸಿಗೆ ಸೇರಿದ. ಓಕೆ ನಾನು ಅವ್ರ ಹತ್ರ ಕೇಳಿ, ಸರ್ ನಾನು ಏನು ಮಾಡೋದು, ನಾನು ಸ್ಟ್ಯಾಂಪ್ ಪೇಪರ್ ತಗೊಂಡಿದ್ದೇನೆ, ಅದು ನಿಮಗೆ ಈಗ ನಾನು ಕೊಡೋದಕ್ಕಿಂತ ಜಾಸ್ತಿ ಪಾರ್ಟ್ನರ್ಶಿಪ್ ಆದರೂ ಶಾರ್ ಬರಲಿಕ್ಕಿಲ್ಲ, ಇದೇ ನೀವು ಕಂಟಿನ್ಯೂ ಮಾಡಲ್ವಾ ಅಂತ ಹೇಳಿದರು. ಅದು ನಾನು ಹೇಳಿದೆ, ಸ್ವಲ್ಪ ನನಗೆ ಒಂದು ಪಾರ್ಟ್ ಟೈಮ್ ನಾನು ಸೇಲ್ಸ್ ಟ್ಯಾಕ್ಸ್ ಪ್ರಾಕ್ಟೀಸ್ ಮಾಡ್ತೇನೆ, ನನಗೆ ಒಂದು ಪ್ರಿನ್ಸಿಪಲ್ ಒಂದು ರೂಮ್ ಸಿಕ್ಕಿದೆ, ಅಲ್ಲಿ ಸೇಲ್ಸ್ ಟ್ಯಾಕ್ಸ್ ಪ್ರಾಕ್ಟೀಸ್ ಮಾಡ್ತೇನೆ ಅಂತೇಳಿ ಪರ್ಮಿಷನ್ ಕೊಡಿ. ಪಾರ್ಟ್ ಟೈಮ್ ಸಾಯಂಕಾಲ ಇಲ್ಲಿ ಆಫೀಸ್ ಮುಗಿಸಿ ಅಲ್ಲಿಗೆ ಹೋಗ್ತೇನೆ, ಬೆಳಿಗ್ಗೆ ಇಲ್ಲಿಗೆ ಬರೋ ಮೊದಲು 1 ಗಂಟೆ ಹೋಗಿ ಅಲ್ಲಿ ಬರ್ತೇನೆ ಅಂತ. ಓಕೆ ಆಯ್ತು ಅಂದ್ರೆ ಅವರಿಗೆ ವಾಸ್ ರಿಲ್ಯಾಕ್ಟೆಡ್ ಬಟ್ ಎಗ್ರೀಡ್. ಹೇಳಿ ಐ ವಾಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ಕೊಟ್ಟು ನಾನು ಒಂದು ಎಂಪ್ಲಾಯಿ ಅಪಾಯಿಂಟ್ ಮಾಡಿದೆ, ಕ್ಲಾರ್ಕನ್ನು. ಓಕೆ ನಾನು 10 ಗಂಟೆಗೆ ಮಾಂತರ ಆಫೀಸಿಗೆ ಹೋಗ್ತಿದ್ದೆ. ಸಾಯಂಕಾಲ 6ಕ್ಕೆ ಪುನಃ ಬರ್ತಿದ್ದೆ. ಅಷ್ಟೊತ್ತಿಗೆ ಕೂತ್ಕೊಳ್ಳಿಕ್ಕೆ ಯಾರು ಬಂದರೆ ಕೇಳಲಿಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಒಂದು ಹುಡುಗನ ಮಾಡಿದ್ದೆ. ಒಂದು ದಿನ ಕಾರಣಾಂತರದಿಂದ ನನಗೆ 11 ಗಂಟೆಗೆ ಹಿಂದೆ ಬರಬೇಕಾಯ್ತು ಆಫೀಸಿಗೆ. ಓಕೆ ಹೋಗುವಾಗ ಬೀಗ ಹಾಕಿ ಹೋಗಿದ್ದಾನೆ. ಇದು ನಿತ್ಯ ಮಾಡ್ತಿದ್ದ ಕೆಲಸ ಅಂತೆ. ಇದು ಇನ್ನೂ ಆಗಲಿಕ್ಕಿಲ್ಲ ಹಾಗಾದರೆ ಅಂತೇಳಿ ನಾನು ಮಾತ್ರ ಹತ್ರ ಹೋಗಿ ಹೇಳಿದೆ, ಸರ್ ವಿದಿನ್ 15 days ಆಫ್ ಸ್ಟಾರ್ಟಿಂಗ್ ದಿ ಆಫೀಸ್, ನನಗೆ ಫುಲ್ ಟೈಮ್ ಮಾಡಲಿಕ್ಕೆ ನೀವು ನಾನು ರಿಲೀವ್ ಮಾಡಿದರೆ ಒಳ್ಳೆ ಇತ್ತು ಅಂತ. ಅವರಿಗೆ ತುಂಬ ಬೇಜಾರಾಯಿತು. ಬಟ್ ಸೆಟ್ ಯು ಪ್ರಾಸ್ಪರ್, ಐ ವಿಲ್ ಸೆಟ್ ಯು ರಿಲೀವ್ ಅಂತ. ಓಕೆ ನಾನು ಅದು ಸ್ಟಾರ್ಟ್ ಮಾಡಿದ್ದೆ. ಐ ಡಿಡ್ ನಾಟ್ ಲುಕ್ ಬ್ಯಾಕ್ ಆಫ್ಟರ್ವರ್ಡ್ಸ್. ಓಕೆ ಬಿಕಾಸ್ ನಾನು ಫುಲ್ ಟೈಮ್ ಕೂತ್ಕೊಳ್ಳಿಕ್ಕಾದ ಮೇಲೆ ಐ ಥಿಂಕ್ ವಿದಿನ್ 1 month ಐ ಗಾಟ್ ದಿ ಟೋಟಲ್ ಕಲೆಕ್ಷನ್ ವಿಚ್ ಎಕ್ಸೀಡೆಡ್ ವಾಟ್ ಐ ಎಕ್ಸ್ಪೆಕ್ಟೆಡ್ ಇನ್ ಎ ಇಯರ್. ಓ ಹೌದಾ? ಹೌದೌದು. ದ್ಯಾಟ್ ದೇ ಅಷ್ಟು ಪೀಪಲ್ ಹ್ಯಾವ್ ದಿ ಫೇತ್ ಇನ್ ಮೀ. And I have not asked any woman hatra was trying to come to me, but all outsiders only. Oh, and fantastic. I had good collection, and I was the income tax SSC in the first year itself. Okay. ಅದರ ನಂತರ ನಾನು ಇನ್ಕಮ್ ಟ್ಯಾಕ್ಸ್ನ ಒಟ್ಟಿಗೆ ಸೇಲ್ಸ್ ಟ್ಯಾಕ್ಸ್ ಮಾಡಿದೆ. 3 ವರ್ಷ ಸೇಲ್ಸ್ ಟ್ಯಾಕ್ಸ್ ಮಾಡಿದೆ. ಯಾಕೆ ಅದರಲ್ಲೂ ತುಂಬ ಸರ್ಚ್ ಕೇಸಸ್ ಎಲ್ಲ ಹ್ಯಾಂಡಲ್ ಮಾಡಿದೆ. ಆ್ಯಂಡ್ ಐ ವಾಸ್ ವೆರಿ ಸಕ್ಸಸ್ಫುಲ್. ಬಟ್ ಇಟ್ ಇಸ್ ಕಂಬರ್ಸಮ್ ವರ್ಕ್ ಅಂತ ಹೇಳಿ ವೆನ್ ಇನ್ಕಮ್ ಟ್ಯಾಕ್ಸ್ ಪೆಕ್ಡ್ ಅಪ್ ವೆರಿ ವೆಲ್, ಸೇಲ್ಸ್ ಟ್ಯಾಕ್ಸ್ ಮಾಡೋದು ಬಿಟ್ಬಿಟ್ಟೆ. ಓಕೆ ನಂತರ ಅದರ ನಂತರ
ನಾನು ಹ್ಯಾಂಡಲ್ ಮಾಡ್ತಿದ್ದೆ ಕೇಸ್ ಲೇಬರ್ ಕೇಸ್ ಹ್ಯಾಂಡಲ್ ಮಾಡ್ತಿದ್ದೆ, ಓಕೆ ಗೋಲ್ಡ್ ಕಂಟ್ರೋಲ್ ಕೇಸ್ನಲ್ಲಿ ಅದರಲ್ಲೂ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಮೆಡ್ರಾಸಿಗೆಲ್ಲ ಹೋಗ್ತಿದ್ದೆ. ಓಕೆ ಆಲ್ ಪ್ರೊಫೆಷನಲ್ ವರ್ಕ್ ಐ ಯೂಸ್ ಟು ಟೇಕ್ ಓಕೆ ಆ್ಯಂಡ್ ಎನಿ ವೇರ್ ಸರ್ಚ್ ರೈಡ್ ಐ ಯೂಸ್ ಟು ಹ್ಯಾಂಡಲ್ ದಿ ಕೇಸ್. ಅಲ್ವಾ? ಅದು ನಂಗೆ ಅದು ಯಾವುದು ಪ್ರಾಬ್ಲಮ್, ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ನಮ್ಮದು 4 ವರ್ಷ ಮಾತ್ರ ಆಫೀಸಲ್ಲೂ ಅದೇ ಮಾಡಿದ ಕಾರಣ ಆ್ಯಕ್ಟ್ ನನ್ನ ತಲೆಯಲ್ಲೇ ಇತ್ತು. ಇಟ್ ವಾಸ್ ಎ ಚೈಲ್ಡ್ಸ್ ಪ್ಲೇ ಫಾರ್ ಮೀ. ಓಕೆ ಸೊ ಕಡಿಮೆ ಅಂದರೆ ನನ್ನ ಪ್ರಾಕ್ಟೀಸ್ನಲ್ಲಿ ಒಂದು 45ರಿಂದ 50 ರೈಡ್ ಕೇಸಸ್ ಹ್ಯಾಂಡಲ್ ಮಾಡಿದ್ದೇನೆ. ಓ ಓಕೆ ಆ್ಯಂಡ್ ಇನ್ ಆಲ್ ಕೇಸಸ್ 100% ಐ ಹ್ಯಾವ್ ಸಕ್ಸೀಡೆಡ್. ಓಕೆ ಓಕೆ ಒಂದು ಫಸ್ಟ್ ಲೆವೆಲ್ನಲ್ಲಿ ಪೂರ ಸಕ್ಸಸ್ ಆಗಿದ್ದರೆ ಐ ಗಾಟ್ ಟು ದಿ ಟ್ರೈಬ್ಯುನಲ್. ಅಲ್ಲಿ ಕೂಡ ನಾನೇ ರೆಪ್ರೆಸೆಂಟ್ ಮಾಡಿ ವಿನ್ ಆಗಿದೆ. ಆ ಟೈಮಿಗೆ ಯಾರು ನಮ್ಮ ಚಾರ್ಟ್ ಅಕೌಂಟ್ ಮಂಗಳೂರಿನವರು ಯಾರು ಬೆಂಗಳೂರು ಟ್ರಿಬ್ಯುನಲ್ಗೆ ಅಪಿಯರ್ ಆಗೋದಿಲ್ಲ. ಬಟ್ ಐ ಸ್ಟಾರ್ಟೆಡ್ ಅಪಿಯರಿಂಗ್ ಆ್ಯಂಡ್ ಐ ಒನ್ ಆಲ್ ದಿ ಕೇಸಸ್. ಓಕೆ ಹಾಗಾಗಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ನನಗೆ ಒಳ್ಳೆ ಹೆಸರು ಬಂತು, ಸುಮ್ಮನೆ ಹೇಳೋದಲ್ಲ. ಅದರ ನಂತರ 72ರ ನಂತರ ನಾನು ಖಾಲಿ ಚಾರ್ಟ್ ಅಕೌಂಟ್ ಅಲ್ಲ, ಐ ಸ್ಟಾರ್ಟೆಡ್ ಎಂಟರಿಂಗ್ ಬಿಸ್ನೆಸ್. ಐ ಯೂಸ್ ಟು ಫೈಂಡ್ ಸಮ್ ಸ್ಪೇರ್ ಎಸ್ ಕರೆಕ್ಟ್. ಹೌದು I think I have done wholesale 8-wheel gunny bag business, Okay. getting it from Calcutta. I had gone to Calcutta to purchase it also in the wholesale market. ಓಕೆ And it is supplied to the exporters, coffee exporters. ಓಕೆ I did it for 3 years. I earned a lot. ಓಕೆ ಇದು ಯಾವಾಗ ಸರ್? 1972 to 74, 57 ವರೆಗೆ. ಓಕೆ 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 At that time my practice was as usual. That was ಹೌದು. no problem. ಮತ್ತು ಅದರ ನಂತರ ನಾನು ಸ್ವಲ್ಪ ಸಮಯ ಒಂದು ಕ್ಲಾಕ್ ಬಿಸ್ನೆಸ್ ಮಾಡಿದ್ದೆ, ಮನಿ ಲೆಂಡಿಂಗ್ ಬಿಸ್ನೆಸ್ ಮಾಡಿದ್ದೆ. ಓಕೆ ನಂತರ ಬಿಲ್ ಡಿಸ್ಕೌಂಟಿಂಗ್ ಬಿಸ್ನೆಸ್ ಮಾಡಿದ್ದೆ. Okay. ಗುಡ್ಸ್ ಬಿಲ್ಸ್ ಡಿಸ್ಕೌಂಟಿಂಗ್, ರೈಲ್ವೆ ಗುಡ್ಸ್ ರಿಸೀಟ್ಸ್ ಉಂಟಲ್ಲ, Okay. ಗುಡ್ಸ್ ಡಿಸ್ಪ್ಯಾಚ್ ಅದು, Okay. ಅದನ್ನು ಡಿಸ್ಕೌಂಟ್ ಮಾಡಿ ಕೊಟ್ಟು ಕಲೆಕ್ಷನಿಗೆ ಹಾಕ್ತಿದ್ದೆ ಓ ಓಕೆ ಅಂತ. ಐ ಥಿಂಕ್ ಪ್ರಾಬಬ್ಲಿ ಐ ಹ್ಯಾವ್ ಡನ್ ಸುಪಾರಿ ಬಿಸ್ನೆಸ್ ಮಾಡಿದ್ದೇನೆ. ಓಕೆ ಬಟ್ ದೆನ್ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಿದ್ದೆ. ಸರ್ವಿಸ್ ಬಸ್ ಇತ್ತು, ಕಾಂಟ್ರಾಕ್ಟ್ ಬಸ್ ಇತ್ತು. ಓಕೆ ದೆನ್ ಐ ಎಂಟರ್ಡ್ ಹೋಟೆಲ್ ಬಿಸ್ನೆಸ್. ಓಕೆ ರೈಟ್. ಅದು ಹೇಗಾಯ್ತು ಅಂತ ಹೇಳಿದ್ರೆ ಇಟ್ಸ್ ಎನ್ ಆಕ್ಸಿಡೆಂಟ್. ಆಕ್ಸಿಡೆಂಟಲ್ಲಿ. Accident ಓಕೆ ಅಲ್ಲಿ. ಇಲ್ಲಿ ತನಕ ಅಂತ ಹೇಳಿದ್ರೆ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಪ್ಯೂರ್ ರೆಸ್ಟೋರೆಂಟ್ ಮಾಡಿರುವಂತ ಹೋಟೆಲ್ ಮಾಡಿರೋ 3 ಸ್ಟಾರ್ ಅಲ್ಲಿ ಹೋಟೆಲ್. ಚಾರ್ಟ್ ಅಕೌಂಟೆಂಟ್ ಆಗಿ ನಂಗೆ ಎಲ್ಲರೂ ಹೇಳ್ತಿದ್ರು ಎಂತಕ್ಕೆ ನಿಮ್ಗೆ ಮಾಡೋದು ಹಾಗೆ ಮಾಡೋದು ಕುಡ್ದು ಹಾಗೆ. ಹೌದಪ್ಪ. ನಾನು ಹೇಳಿದೆ ನಂಗೆ ಐ ಗೆಟ್ ಟೈಮ್, ವಾಟ್ ಶುಡ್ ಐ ಡೂ. ಓಕೆ ದೆನ್ ಒಂದು ನನ್ನ ಕ್ಲೈಂಟ್ ನಿಮಗೆ ಗೊತ್ತಿರ್ಬೋದು, ಜಯಂತ್ಲಾಲ್ ಬ್ರದರ್ಸ್ ಅಂತ ಹೇಳಿದ್ರು. Yes. ಆದರೆ ಮನೋಹರ್ಲಾಲ್ ಅವರ ಅಲ್ಲ ಹರಿಶ್ಚಂದ್ರ ಜಯಂತ್ಲಾಲ್ ಅವರ ಮಗಳದ್ದು ಮದುವೆ ಬಾಂಬೆಯಲ್ಲಿ ಇತ್ತು, ಅದಕ್ಕೆ ಹೋಗಿದ್ದೆ. ಓಕೆ ನನ್ನ ಒಟ್ಟಿಗೆ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಯ ಬ್ರಾಂಚ್ ಮ್ಯಾನೇಜರ್, ಅಲ್ಲಿದ್ದು ಬ್ರಾಂಚ್ ಮ್ಯಾನೇಜರ್ ಇದ್ದರು. ಅವರು ಸೌತ್ ಕೇಂದ್ರದವರು. ಓಕೆ ಸೌತ್ ಕೇಂದ್ರ ಮಾತಾಡಿತು, ಮದುವೆಯಲ್ಲಿ ಕೂತಲ್ಲಿ ಮಾತಾಡಿದ್ದು. ಓಕೆ ಅವ್ರು ಹೇಳಿದ್ರು ನನಗೆ ಒಂದು ಜಾಗ ಉಂಟು, ಯಾರಾದ್ರು ಗಿರಾಕಿ ಸಿಕ್ಕ್ಯಾರು, ಅದು ಮೋಹಿನಿ ವಿಲಾಸ ಇದ್ರಿ ಜಾಗ, ಓಕೆ ಗಿರಾಕಿ ಸಿಕ್ಕ್ಯಾರ ಅಂತ ಹೇಳಿ. ಹೌದು, ಏನು ಎಷ್ಟು ಹೇಳ್ತೀರಿ ನೀವು ಕೇಳಿದೆ. ನಾನು ಅದಕ್ಕೆ 1.5 ಲಕ್ಷ ಒಂದು ಪ್ಲಾಟಿಗೆ, ಮತ್ತೊಂದಕ್ಕೆ ಅದು 2 ಪ್ಲಾಟ್ ಉಂಟು ಅದರಲ್ಲಿ, ಮತ್ತೊಂದಕ್ಕೆ 1.5 ಲಕ್ಷ ಹೇಳ್ತಾ ಇದ್ದೇನೆ ಅಂತ ಹೇಳಿ. ಸರಿ, ನನಗೆ ನೀವು ಕಂತಲ್ಲಿ ಕೊಡ್ತೀರಾ, ನಾನು ತಗೊಳ್ತೇನೆ ಅಂತ ಹೇಳಿದೆ. ನಿಮಗೆ ಆದ್ರೆ ಕೊಡ್ತೇನೆ ಅಂತ, ಬಟ್ ಎಲ್ಲ ನನಗೆ ಅಕೌಂಟ್ನಲ್ಲಿ ಬೇಕು. ನಾನು ಚಾರ್ಟ್ ಅಕೌಂಟ್ ಎಲ್ಲ ಅಕೌಂಟ್ನಲ್ಲೇ ಕೊಡ್ತೇನೆ ಅಂತ ಹೇಳಿ. ಕರೆಕ್ಟ್. ಹಾಗಾದ್ರೆ ನಾನು 3 ತಿಂಗಳೊಳಗೆ ಬರ್ತೇನೆ, ನಿಮಗೆ ಸೇಲ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು. ನಾನು ಕೊಡುವವರೆಗೆ, ಈ ಆಫರ್ ಕೊಡುವವರೆಗೆ ಅವರಿಗೆ ಬಂದದ್ದು ಆಫರ್, ಹೈಯೆಸ್ಟ್ ಆಫರ್ ಇಸ್ 56,000. ನಾನು ಎಷ್ಟು ಹೇಳಿದಲ್ವಾ, ಅವ್ರು ಯಾರಿಗೆ ಮತ್ತು ನಾನು ಹೇಳಿದ ಮೇಲೆ ಎಲ್ಲರೂ ಹೈಯರ್ ಆಫರ್ ಬಂತು. ಬಟ್ ಹಿ ಡಿಡ್ ನಾಟ್ ಗೋ ಬ್ಯಾಕ್. ಓಕೆ ಗೋಪಾಲ್ ಕೃಷ್ಣ ಭಟ್ ಅಂತ. ಓಕೆ ಹಿ ಕೇಮ್ ಆ್ಯಂಡ್ ರಿಜಿಸ್ಟರ್ಡ್ ಇಟ್ ಆ್ಯಂಡ್ ಗೇವ್ ಮೀ ದಿ ಲ್ಯಾಂಡ್. ಓಕೆ ಅದರಲ್ಲಿ 5-6 ಟೆನೆಂಟ್ಸ್ ಇದ್ದರು. ಸ್ವಲ್ಪ ಎಳ್ಸೋದೆಲ್ಲ ಕಷ್ಟ ಆಯಿತು. ಹಿಸ್ಟಾರಿಕ್ ವೇಯಲ್ಲಿ ಒಬ್ಬರನ್ನ ಎಳಿಸ್ಬೇಕಾಯ್ತು. ಓಕೆ ಕೋರ್ಟಿಂದ ಬೆಳಿಗ್ಗೆ ವಾರಂಟ್ ತಂದು ಎವಿಕ್ಟ್ ಮಾಡಿದೆ. ಬಿಲ್ಡಿಂಗನ್ನು ಸಾಯಂಕಾಲ 5 ಗಂಟೆ ಒಳಗೆ ಡೆಮಾಲಿಷ್ ಮಾಡಿಬಿಟ್ಟೆ. ಓಕೆ ಹೌದು, ಅಬೌಟ್ 300 ಸ್ಟಾಫ್ ವರ್ಕರ್ಸ್ ಇದ್ದರು, ಎಲ್ಲ ಡೆಮಾಲಿಷ್ ಮಾಡಿ. ದೆನ್ ಐ ಸ್ಟಾರ್ಟೆಡ್ ಏನು ಮಾಡೋದು ಈಗ, ಯಾಕಂದ್ರೆ ಕನ್ವೆನ್ಸ್ ಇದ್ದರೆ ನನಗೆ ಉಪದ್ರ ಆಗ್ತದೆ. ಓಕೆ ದೆನ್ ವಾಟ್ ಟು ಡೂ. ದೆನ್ ಐ ಥಾಟ್ ಐದರ್ ಎ ನರ್ಸಿಂಗ್ ಹೋಮ್ ಐ ಸ್ಟಾರ್ಟ್ ಓಕೆ ಆರ್ ಎ ಹೋಟೆಲ್ ಐ ಸ್ಟಾರ್ಟ್ ಅಂತ. ಓಕೆ 2 ಆಪ್ಷನ್ಸ್ ಇತ್ತು, ನರ್ಸಿಂಗ್ 2 ಆಪ್ಷನ್ ಇಂದ ಕಟ್ಟಿದ್ದದ್ದು. ಓಕೆ ಕಡೆಗೆ ಹೋಟೆಲೇ ಮಾಡಿದೆ. ಓಕೆ ಯಾಕಂದರೆ ಇಟ್ ವಾಸ್ ಇದು ಆಗುವಾಗ ನಾನೊಬ್ಬರು ರಿಲೇಷನ್ ಹೇಳಿದರು, ನಿಂಗೆ ನಾನು ಹೇಳಿದೆ ಐ ವಾಂಟ್ ಟು ಡೂ 3 ಸ್ಟಾರ್ ಹೋಟೆಲ್ ಅಂತ ಹೇಳಿ. ಅವ್ರು ಹೇಳಿದ್ದು ನಿಮ್ಗೆ ಎಲ್ಲಿ ಆಗ್ತದೆ, ಅದು ಸಾಲದು ಜಾಗ, ಹಾಗೆ ಹೀಗೆಲ್ಲ ತುಂಬ ಡಿಸ್ಕರೇಜ್ ಮಾಡಿದರು. ಓಕೆ ಮತ್ತೊಂದು ಹೋಟೆಲ್ ಕೇಳಿದೆ, ನೀವು ಮಾಡಿ ಒಳ್ಳೆ ಆಗ್ತದೆ, ನಾನು ನಿಮಗೆ ಅಡ್ವೈಸ್ ಮಾಡ್ತೇನೆ ಅಂತ ಹೇಳಿ. ಸೊ ಹಿ ಕೇಮ್ ಆ್ಯಂಡ್ ಹೆಲ್ಪ್ಡ್ ಮೀ ಆ್ಯಂಡ್ ಆಟೋಮೆಟಿಕಲಿ ಹೋಟೆಲ್ ವಾಸ್ ಕನ್ಸ್ಟ್ರಕ್ಟೆಡ್. ಅದು ಕನ್ಸ್ಟ್ರಕ್ಷನ್ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ನಲ್ಲಿ 4 ರೂಮ್ ಆದ ಕೂಡಲೇ ನಾನು ಸ್ಟಾರ್ಟೆಡ್ ಓಪನ್. ಓಕೆ ನಾವು ಇಟ್ಸ್ ಅಬೌಟ್ 150 ರೂಮ್ಸ್ ಇದೆ. ಎಸ್ ಬಟ್ ಆವಾಗ ಶುರುವಾದ ಬಿಕಾಸ್ ಇಟ್ ಶುಡ್ ಸ್ಟಾರ್ಟ್ Correct. ಯಾಕಂದರೆ ಇಟ್ಸ್ ಆಲ್ ಔಟ್ ಆಫ್ ಬಾರೋಡ್ ಫಂಡ್ ಓನ್ಲಿ. ಎಸ್ ಲ್ಯಾಂಡ್ ತಗೊಂಡದ್ದು ಬಾರೋಡ್ ಫಂಡ್, ಎಲ್ಲ ನನ್ನದೆಲ್ಲ ಬಾರೋಡ್ನಲ್ಲಿ. ಬಟ್ ಸ್ಟಾರ್ಟೆಡ್
It did not pick up. Restaurant also did not pick up because opposite there was Mohin Vilas and Krishnamma. ಎಸ್ ಅವ್ರ ನಂಗೆ ಕಾಂಪೀಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. Okay. ಯಾಕಂದರೆ ಮೊದಲಿನ ಕಸ್ಟಮರ್ ಅಲ್ಲಿಗೆ ಹೋಗ್ತಿದ್ರು, ಇಲ್ಲಿ Okay. ಯಾರು ಬರ್ತಾರೆ. ನಾನು ಪ್ಯೂರ್ ವೆಜಿಟೇರಿಯನ್. ಓಕೆ, ಪ್ಯೂರ್ ವೆಜಿಟೇರಿಯನ್. ದೆನ್ ವಾಟ್ ಟು ಡೂ ಅಂತ ಹೇಳುವಾಗ ಅದನ್ನು 84ನಲ್ಲಿ ಐ ಬಿಕೇಮ್ ದಿ ಚೇಂಬರ್ ಪ್ರೆಸಿಡೆಂಟ್. Yes. 84, 85, 86, 87 ಐ ವಾಸ್ ಇನ್ ದಿ ಚೇಂಬರ್. ಎಸ್. ನನಗೆ ಚೇಂಬರ್ನಲ್ಲಿ ಮೆಂಬರ್ ಆಗಬೇಕಂತೇಳಿ ಮನಸ್ಸಿತ್ತು ನನಗೆ. ಓಕೆ. ಅದು ಒಂದು ಸಾಯಂಕಾಲ ಹೋಟೆಲ್ನಲ್ಲಿ ಕೂತ್ಕೊಂಡಿರುವಾಗ ನಮ್ಮ PS ಕೊಡು ಶ್ರೀನಿವಾಸ್ ಕೊಡುವ ಅವ್ರು ಬಂದರು. ಓಕೆ. ನೀವು ನಮ್ಮೊಟ್ಟಿಗೆ ಚೇಂಬರಿಗೆ ಸೇರ್ತೀರಾ ಕೇಳಿದ್ರು. ನಾನು ಮೆಂಬರ್ ಆಗಬೇಕು, ಆರ್ಡಿನರಿ ಮೆಂಬರ್ ಆಗಬೇಕಂತಿದ್ದೆ. ಅವ್ರು ಹೇಳ್ತಿದ್ದೆ ಐ ವಾಂಟ್ ಯು ಟು ಬಿಕಮ್ ಜಾಯ್ನ್ ಅಸ್ ಆಸ್ ಸೆಕ್ರೆಟರಿ. ಓಕೆ. ಸೊ ಇಟ್ ವಾಸ್ ಎ ಬಿಗ್ ಪುಷ್ ಅಗೈನ್. ಕರೆಕ್ಟ್. ಸೊ 1 year I was secretary, 1 year I was vice president. 3rd and 4th year I was president only. ಓಕೆ. And when they wanted me to become the president, continue the president 3rd year, I said no. ಓಕೆ. It's another job, I do not want to continue. But Okay. let somebody else take it over. ಓಕೆ. But as a chamber president, I worked very well. ಓಕೆ. And I think all ministers who were visiting South Canara, they used to send their tour program, including the program in the chamber also. ಓಕೆ. Every month at least 2-3 ministers used to come. And I introduced so many new schemes there. ಅಲ್ಲಿ ಒಂದು ಬಂದರ್ನಲ್ಲಿ ಹೆಚ್ಚಿನ ಅಕೌಂಟೆಂಟ್ಸಿಗೆ ಏನು ಗೊತ್ತಿರಲಿಲ್ಲ ಅಕೌಂಟ್ಸ್ನದ್ದು ವಿಷಯ, ಲಾ ಎಲ್ಲ. ಓಕೆ. ಅದಕ್ಕೆ ನಾನು ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಮಾತನಾಡಿ ನಾನು ಸಿಲೆಬಸ್ ಅಂತ ತಗೊಂಡೆ. ಓಕೆ. ಕೆಲವು ಇಮಿಡಿಯೇಟ್ ಬೇಕಾಗೋದು ಯಾವುದನ್ನು ನೋಡಿ 6 months ಸಿಲೆಬಸ್ ಸೆಲೆಕ್ಟ್ ಮಾಡಿ ಅದನ್ನು ಅಲ್ಲಿ ಫ್ರೀ ಟ್ರೈನಿಂಗ್ ಕೊಡ್ಲಿಕ್ಕೆ ಶುರು ಮಾಡಿತ್ತು ಚೇಂಬರ್ನಲ್ಲಿ. 6 ತಿಂಗಳು ಅದಕ್ಕೆ ಅಟೆಂಡ್ ಆದವರಿಗೆ ಸರ್ಟಿಫಿಕೇಟ್ ಚೇಂಬರ್ನಿಂದ. ಓಕೆ. ಹಾಗೆ 2 ವರ್ಷ ಇರುವಾಗ 2 ಕೋರ್ಸ್ 2 ಬ್ಯಾಚ್ ಮಾಡಿಬಿಟ್ಟಿದ್ದೆ. ನಂತರ 72ನಲ್ಲಿ ಇಲ್ಲಿ ಚಾರ್ಟ್ ಅಕೌಂಟ್ ಬ್ರಾಂಚ್ ಮಾಡಲಿಕ್ಕೆ ನನಗೆ ಮೆಡ್ರಾಸಿಂದ ಲೆಟ್ರ್ ಬಂತು, ಇಲ್ಲಿ ಬ್ರಾಂಚ್ ಮಾಡಲಿಕ್ಕೆ ಯಾರು ಒಪ್ಪುದಿಲ್ಲ, ನೀವು ಇನಿಷಿಯೇಟಿವ್ ತಗೊಳ್ತೀರಾ ಅಂತ. ಸೊ ಐ ಟುಕ್ ಇನಿಷಿಯೇಟಿವ್. ಆಗ VM ಶೆಟ್ಟಿ ಅಂತ ಇದ್ದರು, SS ಕಾಮತ್ ಇದ್ದರು, ಮತ್ತು KN ಬಾಸ್ರಿ, ನಾನು 4 ಜನರದ್ದು ಕಮಿಟಿ ಮಾಡಿತ್ತು. ಓಕೆ. ಕಮಿಟಿ ಮಾಡಿ ಅವ್ರಿಗೆ ತಿಳಿಸಿದ್ದು SBR ಫಾರ್ಮಿಂಗ್ ದಿ ಬ್ರಾಂಚ್ ಅಂತೇಳಿ. ಅದಕ್ಕೆ ಆಗದ ಪ್ರೆಸಿಡೆಂಟ್ ಡೆಲ್ಲಿಯಿಂದ ಬಂದು ಇಲ್ಲಿ ಇನಾಗ್ರೇಟ್ ಮಾಡಿ ಮೋತಿಮಾಲ್ನಲ್ಲಿ. ಓಕೆ. ಅದಾದ ಮೇಲೆ ನಂತರ ನಾನು ಸಾಧಾರಣ 3-4 ವರ್ಷ ಬ್ರಾಂಚಿನಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ. ಯಾಕಂದರೆ ಅದು ಐ ಸ್ಟಾರ್ಟೆಡ್ ದಿ ಬ್ರಾಂಚ್ ಅಂತೇಳಿ. ಮತ್ತು ಅಗೇನ್ 79ನಲ್ಲಿ ಇಲ್ಲಿಂದ ಯಾರಾದರೂ ಕಂಟೆಸ್ಟ್ ಮಾಡಬೇಕು ಅಂತೇಳಿ ನಮ್ಮ ಬ್ರಾಂಚಿನ ಕರೆದ್ರಲ್ಲ ಚಾರ್ಟ್ ಅಕೌಂಟೆಂಟ್. ಆಗ ನಾನು ಹೇಳಿದೆ SS ಕಂಪ್ನಿ ಕಂಟೆಸ್ಟ್ ಅಂತ ಹೇಳಿದೆ. ನಾನಾಗ ಹೋಟೆಲಿಗೆ ಮಾಡಲಿಕ್ಕೆ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದೆ. ನನಗೆ ತುಂಬ ಕಮಿಟ್ಮೆಂಟ್ ಇತ್ತು. ಅವ್ರು ಹೇಳಿದ್ರು ನೀವೇ ನಿಲ್ಲಬೇಕು, ಬಾಕಿ ಬೇರೆ ನಾವು ಯಾರು ನಿಲ್ಲುವುದಿಲ್ಲ, ನೀವು ನಿಲ್ಲಿ ಅಂತ ಹೇಳಿದ್ರು. ಆ ಕಡೆ ಎಲ್ಲ ನಿಲ್ಲದೇ ಇರೋದು ಕರೆಕ್ಟ್ ಅಲ್ಲ, ನಾನು ಕಂಟೆಸ್ಟ್ ಎಸ್ ಅಂತ ಹೇಳಿದೆ. ಪ್ರೊವೈಡೆಡ್ ಆಲ್ ಆಫ್ ಯು ಹೆಲ್ಪ್ ಮೀ ಅಂತ. ಎಸ್. ಸೊ ಐ ಕಂಟೆಸ್ಟೆಡ್, ಬಟ್ ಥ್ಯಾಂಕ್ ಗಾಡ್ ಐ ವನ್. 79 to 83 ಐ ವಾಸ್ ದಿ SIRC ಮೆಂಬರ್ ಇನ್ ಮೆಡ್ರಾಸ್. ನಿಜ. ಅದು ಐ ಥಿಂಕ್ ಅಂಟಿಲ್ ನೌ ದಟ್ ರೆಕಾರ್ಡ್ ಇಸ್ ನಾಟ್ ಬ್ರೋಕನ್. ಇಟ್ ಇಸ್ ಆ್ಯಂಡ್ ಅಲ್ಲಿ ನಾನು ಸೆಕ್ರೆಟರಿ ಆಗಿದ್ದೆ, ಬ್ರಾಂಚಿದ್ದೆ, ಎಲ್ಲ ಆಲ್ ಪೊಸಿಷನ್. ಆ್ಯಂಡ್ ಆಲ್ ಸೌತ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದು, ಸುಮಾರೆಲ್ಲ ಆಫೀಸಸ್ ಐ ಎಂಗೇಜ್ ಆ್ಯಂಡ್ ಐ ಡಿಡ್ ದಿ ಬೆಸ್ಟ್ ವರ್ಕ್ ಆಲ್ಸೋ. ಎಸ್ ಸರ್, ಬ್ಯೂಟಿಫುಲ್. ತಮ್ಮ ಒಂದು ಜರ್ನಿ ನಿಜವಾಗ್ಲೂ ಕೂಡ ಇನ್ಸ್ಪೈರ್ ಸರ್, ವೆರಿ ಇನ್ಸ್ಪಿರೇಷನಲ್, ನೋ ಡೌಟ್. ಆ ಒಂದು ವಿಚಾರಗಳು, ಯಾಕಂದರೆ ತಾವು CA ಮಾಡಬೇಕು ಅನ್ನುವಂತಹ ವಿಚಾರಗಳಲ್ಲಿ ಬಂದ್ರಿ, ತದನಂತರ ತಾವು ಹೋಟೆಲ್ ಬಿಸ್ನೆಸ್ ಮಾಡಿದ್ರಿ, ತದನಂತರ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರತಿಷ್ಠಿತವಾಗಿರೋದು SIRC ಅಲ್ಲೂ ಕೂಡ ತಾವು ಆಯ್ಕೆ ಆಗ್ತೀರಾ ಅಂತ ಬಂದಾಗ ನಿಜವಾಗ್ಲೂ ಕೂಡ ಈ ಒಂದು ಜರ್ನಿಯ ಬಗ್ಗೆ ನಾನು ಮಾತಾಡಬೇಕು. ತದನಂತರ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೂಡ ಮಾತಾಡೋಣ ಸರ್. ಬಿಫೋರ್ ದ್ಯಾಟ್, ನಿಮ್ಮ ಒಂದು ಬಾಲ್ಯ ಸರ್ ಉಡುಪಿಯಲ್ಲಿ ಇನ್ನಂಜೆ ಅಲ್ವಾ, ಆ ಒಂದು ಬಾಲ್ಯದ ನೆನಪನ್ನು ಯಾವ ರೀತಿ ಮಾಡ್ತೀರಾ ಸರ್? ಯಾಕಂದ್ರೆ ನಿಮ್ಮ ತಂದೆ ಚೆನ್ನಾಗಿತ್ತು. ಯಾಕಂದರೆ ನನ್ನ ತಾಯಿ ತಂದೆ ಮನೆಯಲ್ಲಿ ನಮ್ಮ ಹಳ್ಳಿಯಿಂದ ಒಂದು ಕೆಲಸದವರು ಎಲ್ಲ ಇದ್ದರು. ಅದರಿಂದ ಯಾವ ರೀತಿಯಲ್ಲಿ ತೊಂದರೆ ಇಲ್ಲ, ಊಟಕ್ಕೆ ತೊಂದರೆ ಇರಲಿಲ್ಲ. ನಮಗೆ ಬೆಲ್ಲಾದ ಶಾಲೆಯಲ್ಲಿ ಬೆಲ್ಲಾದ ಮೇಲೆ ನಾವು ಹೋದ್ರೆ ಸಾಕಿತ್ತು. ಯಾಕಂದರೆ ನಮ್ಮದು ಕಾಂಪೌಂಡ್ನಲ್ಲೇ ಮನೆ ಇದ್ದದ್ದು. ಮತ್ತು ಬೆಳಿಗ್ಗೆ ಶಾಲೆ ಶುರುವಾಗೋದು 10 ಗಂಟೆಗೆ ಇದ್ದಾಗ
1 ಗಂಟೆಗೆ ಬಿಡ್ತಿತ್ತು, ಪುನಃ 2 ಗಂಟೆಗೆ ಶಾಲೆ 4:15 ಬಿಡ್ತಿತ್ತು. ಶಾಲೆ ನಿಮ್ಮ ಮನೆ ಹತ್ರ? ಹೌದು, ಮನೆ ಶಾಲೆ ಕಾಂಪೌಂಡ್ನಲ್ಲಿ. ಓಕೆ ಓಕೆ. ಸೊ ಸಾಯಂಕಾಲ 4:15 ಇಂದ 7 ಗಂಟೆವರೆಗೆ ನಾವು ಆಡ್ಲಿಕ್ಕೆ ಮೈದಾನದಲ್ಲಿ ಆಡ್ಲಿಕ್ಕೆ ಹೋಗ್ತಿತ್ತಲ್ಲ, ಎಲ್ಲ ಮಕ್ಕಳು ಬರ್ತಿದ್ರು, ಅಲ್ಲಿ ಆಟ ಆಡ್ತಿತ್ತು. ಒಂದಲ್ಲ ಒಂದು ಕ್ರಿಕೆಟ್, ಇಲ್ಲಿ ಚಡುಗುಡು, ಖೋಖೋ, ಅದು ಯಾವ್ದಾರ ಸಾಯಂಕಾಲ ಡೈಲಿ ಆಟ ಇತ್ತು. ಓಕೆ ಓಕೆ. ಬ್ಯಾಡ್ಮಿಂಟನ್, ಶಟ್ಲ್ ಕಾಕ್, ಬೇಸ್ಬಾಲ್, ಯಾವ್ದಾದ್ರು ಒಂದು ಆಟ ಇತ್ತು. ಎಲ್ಲ ಅಲ್ಲಿ ಮಕ್ಕಳೆಲ್ಲ ಹಾಸ್ಟೆಲ್ ಇತ್ತು, ಆದ್ರಿಂದ ಮಕ್ಕಳೆಲ್ಲ ಬರ್ತಿದ್ರು ಅಲ್ಲಿ. ಓಕೆ. ಎಷ್ಟು ಮಕ್ಕಳು ಸರ್? ಹೌದು, ಎಲ್ಲರೂ ನಾವು 4 ಜನ ಮಕ್ಕಳು. ಯಾರೆಲ್ಲ ಸರ್? 3 ಜನ ಹುಡುಗರು, ಒಂದು ಹುಡುಗಿ. ಓಕೆ ಓಕೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಸರ್? ನಮ್ಮ ತಮ್ಮ ಸಿಮ್ಕಾನ್ ಲ್ಯಾಬೊರೇಟರೀಸ್ ಅಂತ ಇಲ್ಲಿ ಫಾರ್ಮಸ್ಯೂಟಿಕಲ್ ಸರ್ ಮಾಡಿದ್ದ. ಓಕೆ. ಅವ ಹೀಸ್ ನೋ ಮೋರ್ ನೌ. ಓಕೆ. ಬಟ್ ಅಂದ್ರೆ ಬ್ರದರ್, ಯಂಗೆಸ್ಟ್ ಬ್ರದರ್ ಇದ್ದಾರೆ, ಪ್ರಭಾಕರ್ ರಾವ್ ಡಾಕ್ಟರ್, ಅವರಿದ್ದಾರೆ. ಮತ್ತು ನನ್ನ ಅಕ್ಕ ಈಗ ಇಲ್ಲ, ಅವರು ಮದುವೆ ಆಗಿದ್ದು ಡಾಕ್ಟರ್ ಮಹಾಬಲರಾವ್ ಅಂತ ಪಾಡಮಗಳೂರಿನವರು. ಓಕೆ ಓಕೆ. ಅವರಿಲ್ಲ. ಹಾಗೆ ನಾವು 4 ಜನ ಅಲ್ಲಿ, 4 ಜನವೂ ಇನ್ನಂಜೆಯಲ್ಲಿ ಇತ್ತು ಎಲ್ಲ. ಇನ್ನಂಜೆಯಲ್ಲಿ. ಓಕೆ. ಭಾಳ ಸಂತೋಷದ ದಿನ ಅದು. ಐ ಥಿಂಕ್ ಹೆಡ್ ತಲೆ ಬಿಸಿಯೇ ಇಲ್ಲದ ಜೀವನ. ಹೌದು, ಟೆನ್ಷನ್ಗಳಿಲ್ಲದ ಜೀವನ. ಕಡಿಮೆ ಆದ್ರೂ ಭಾಳ ಸಂತೋಷದ ದಿನ ಇದ್ದದ್ದು ಆ ದಿನಗಳಲ್ವಾ ಸರ್? ಓಕೆ. ಆ ಸಂದರ್ಭ ತಂದೆ ತಾಯಿಯವರ ಫೋಟೋ. ಶ್ಯಾಮರಾವ್ ಅವರು, ದಿವಂಗತ ಶ್ಯಾಮರಾವ್ ಅವರು, ಇಂದಿರಮ್ಮ. ಸರ್ ಇಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು ಅಲ್ವಾ ಶಾಲೆಯಲ್ಲಿ? ಫಸ್ಟಿಗೆ ಫೌಂಡರ್ ಹೆಡ್ ಮಾಸ್ಟರ್ ಅಲ್ಲ, ಫಸ್ಟಿಗೆ ಇಲ್ಲಿ BM ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ರು. 1 ಇಯರ್ 2 ಇಯರ್ ನೋ 3 years ಹಿ ವರ್ಕ್ಡ್ ಹಿಯರ್. ಓಕೆ. ಅದು 1943 ಅಲ್ಲಿ ಸ್ಟಾರ್ಟ್ ಆಗುವಾಗ ಇವರು ಬೆಂಗಳೂರು ಮೆಡ್ರಾಸ್ನಲ್ಲಿ ಕಲಿತಿರುವಾಗ ಹಿ ವಾಸ್ ಎಕ್ಸ್ಪರ್ಟ್ ಇನ್ ಗಿವಿಂಗ್ ಟ್ಯೂಷನ್ ಟು ಚಿಲ್ಡ್ರನ್. ಓಕೆ. ಅದು ಅಲ್ಲಿದ್ದ ಸ್ಕೂಲ್ನ ಕರೆಸ್ಪಾಂಡೆಂಟಿಗೆ ಗೊತ್ತಿತ್ತು. ಅವರ ಕರೆಸ್ಪಾಂಡೆಂಟ್ ಮಗನಿಗೆ ಟೀಚ್ ಮಾಡಿದ್ರು. ಸೊ ಹಿ ಕಾಲ್ಡ್ ಹಿಮ್ ಅಂಡ್ ಮೇಡ್ ಇನ್ ದಿ ಫಸ್ಟ್ ಹೆಡ್ ಮಾಸ್ಟರ್, ಫೌಂಡರ್ ಹೆಡ್ ಮಾಸ್ಟರ್ ಆ ಶಾಲೆಗೆ. ಹೌದು, ಅದು ಫಸ್ಟ್ ರೆಸಿಡೆನ್ಷಿಯಲ್ ಸ್ಕೂಲ್ ಇನ್ ದಿಸ್ ಏರಿಯಾ. ಅದು ತಾಯಿ ಏನ್ ಮಾಡ್ತಾ ಇದ್ರು ಸರ್ ಆ ಸಂದರ್ಭ? ತಾಯಿ ಹೌಸ್ ವೈಫ್ ಆಗಿದ್ರು. ಶಿ ವಾಸ್ ಎ ವೆರಿ ಡೆಡಿಕೇಟೆಡ್ ಲೇಡಿ, ಡಿವೋಟೆಡ್ ಟು ಗಾಡ್. ಓಕೆ. ಸಾಧಾರಣ ದಿನಕ್ಕೆ 3 ಗಂಟೆ ಆದ್ರೂ ಭಜನೆ ಮಾಡ್ತಾ ಇದ್ರು, ರೆಗ್ಯುಲರ್ ಅದು. ಹೌದು. ಅವರು ಶಿ ಬಿಲಾಂಗ್ ಟು ಸೂರಾಲ್ ಅಂತ, ಬೆನ್ನಗಲ್ಲೂರು ನಿಯರ್ ಉಡುಪಿ, ಬ್ರಹ್ಮಾವರ ಕುಂಜಾಲನ ಹತ್ರ. ಅಲ್ಲಿ ಅವರು ವೆಂಕಟರಮಣ ಮಡಿ ಅಂತ ಅವರದ್ದು 4ನೇ ಮಗಳು ಇವರು. ಓಕೆ ಓಕೆ ಓಕೆ. ಈಗ ಶ್ಯಾಮರಾವ್ ಅವರು ತಂದೆಯ ಒಂದು ಆಸೆ, ತಾವು ಒಂದು ಡಾಕ್ಟರ್ ಆಗ್ಬೇಕು ಅನ್ನೋಂಥದ್ದು ಆಸೆ ತಂದೆಯಲ್ಲಿ ಇತ್ತು. ಹೌದಪ್ಪ. ಈ ಚಾರ್ಟರ್ಡ್ ಅಕೌಂಟೆಂಟ್ ಸರ್, ಈಗ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಚಾರ್ಟರ್ಡ್ ಅಕೌಂಟೆಂಟ್ ಒಂದು ಪ್ರತಿಷ್ಠಿತವಾಗಿರುವಂತಹ ಒಂದು ಹುದ್ದೆ, ಕಲಿಬೇಕು ಅನ್ನೋದು. ಆದರೆ ಆ ಕಾಲಘಟ್ಟದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಬಹಳಷ್ಟು ಕಾಲದಲ್ಲಿ ಪಾಸ್ ಆಗೋದು ತುಂಬಾ ಕಷ್ಟ. ಹೌದು, ಕಷ್ಟ. ಯಾಕಂದ್ರೆ ನಮ್ಮ ಪೈಕಿ ತುಂಬಾ ಜನ ಕಲೀಲಿಕ್ಕೆ ಸೇರಿದ್ರು, ಪಾಸ್ ಆಗ್ಲಿಲ್ಲ ಇತ್ತು, ಯಾರು ಪಾಸ್ ಆಗ್ಲಿಲ್ಲ ಇತ್ತು. ಅದು ಫಸ್ಟ್ ಪರ್ಸನ್ ಟು ಪಾಸ್ ಇಸ್ ಮೈ ಸೆಲ್ಫ್ ಓನ್ಲಿ. ಓಕೆ ಓಕೆ. ಅದು ಇಟ್ಸ್ ಆಲ್ ಗಾಡ್ಸ್ ಗ್ರೇಸ್ ಓನ್ಲಿ, ಇಟ್ ಇಸ್ ನಥಿಂಗ್ ಎಲ್ಸ್. ಓಕೆ. ಹೌದು, ಎಲ್ಲ ನಾವೆಲ್ಲ ಪಾಸ್ ಆಗಿದ್ದಿದ್ರೆ ಈ ಒಂದು ಇಷ್ಟೆಲ್ಲ ಹೆಸರು ಮಾಡ್ಲಿಕ್ಕೆ ಎಲ್ಲ ಕಾರಣ ದೇವ್ರ ಲಾರ್ಡ್ ಶ್ರೀನಿವಾಸ್ ಅವ್ರಲ್ಲಿ. ಓಕೆ ಓಕೆ. ಹಿ ಇಸ್ ಅವರ್ ಫ್ಯಾಮಿಲಿ. ಅವರಿಗೆ ಕ್ರೆಡಿಟ್ ಎಲ್ಲ ಅವರಿಗೆ, ಬಟ್ ವಿ ಹ್ಯಾವ್ ವರ್ಕ್ಡ್. ಓಕೆ. ದೇವರನ್ನು ನಂಬ್ತೀರಾ ಹಾಗಾದ್ರೆ ರಾಘವೇಂದ್ರ ರಾವ್ ಸರ್? ಬಹಳಷ್ಟು ನಂಬ್ತೀರಾ? ಹೌದು, ತುಂಬಾ ನಂಬ್ತೇವೆ. ಓಕೆ. ಹಾಗಾದ್ರೆ ದೇವರು ಅಂತ ನಾವು ಮಾಡೋದಲ್ಲ, ಎಲ್ಲ ಅವನೇ ಮಾಡಿಸೋದು ಅಂತ ಗೊತ್ತಿದೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ಹಾಗಾದ್ರೆ ದೇವರು ಅಂತ ಹೇಳಿದ್ರೆ ಯಾರು ಸರ್? ಏನು ಸರ್? ಶ್ರೀನಿವಾಸ. ಓಕೆ. ಶ್ರೀನಿವಾಸ ಅಂದ್ರೆ ದೊಡ್ಡ ಕೃಷ್ಣವ, ಉಡುಪಿಯಲ್ಲಿರೋ ಸಣ್ಣ ಬಾಲಕೃಷ್ಣ ಅಷ್ಟೇ. ಓಕೆ ಓಕೆ. ಬಾಲ ಶ್ರೀನಿವಾಸ. ಓಕೆ ಓಕೆ. ಶ್ರೀನಿವಾಸ ದೇವರನ್ನ ನಂಬ್ತೀರಾ, ಬಹಳಷ್ಟು ನಂಬ್ತೀರಾ. ಹಾಗಾದ್ರೆ ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಥವಾ ಶ್ರೀನಿವಾಸ್ ಗ್ರೂಪ್ ಹಾಗೆ ಬಂದಿರುವಂತದ್ದ? ಹಾಗೆ ಬಂದದ್ದು. ಓಕೆ ಓಕೆ. ನಮ್ಮ ಮನೆಗೂ ಶ್ರೀನಿವಾಸ, ನನ್ನ ಮಗನಿಗೂ ಶ್ರೀನಿವಾಸ ಹೆಸರು ಇಟ್ಟಿದ್ದೀವಿ. ಎಲ್ಲ ನಮ್ಮದು ಎಲ್ಲ ಇನ್ಸ್ಟಿಟ್ಯೂಷನ್ ಶ್ರೀನಿವಾಸ. ಓಕೆ ಓಕೆ. ಯೂನಿವರ್ಸಿಟಿ ಕೂಡ ಅದು ಶ್ರೀನಿವಾಸ ಯೂನಿವರ್ಸಿಟಿ. ಓಕೆ ಓಕೆ. ಹೌದು, ಈಗ ಯೂನಿವರ್ಸಿಟಿ ಆಗಿದೆ. ಓಕೆ ಓಕೆ. ಶ್ರೀನಿವಾಸ ದೇವರ ಒಂದು ಆಶೀರ್ವಾದ ಕೃಪೆ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಶ್ರೀನಿವಾಸ ಅನ್ನುವಂಥ ಹೆಸರನ್ನ ಇಡೀ ಗ್ರೂಪ್ಗೆ ಇಟ್ರಿ ಅಲ್ವಾ? ಮಗನಿಗೂ ಕೂಡ ಅದೇ ಒಂದು ಹಿನ್ನೆಲೆಯಲ್ಲಿ ಇಟ್ಟಿರುವಂತದ್ದು ಅಲ್ವಾ ಸರ್? ಅವನು ಹಿ ಇಸ್ ಫಾಲೋವರ್ ಆಫ್ ಲಾರ್ಡ್ ಶ್ರೀನಿವಾಸ. ಓಕೆ ಓಕೆ ಓಕೆ. ಹಾಗಾದ್ರೆ ರಾಘವೇಂದ್ರ ರಾವ್ ಅವರ ಸರ್ನ ಬಾಳಿಗೆ ಒಂದು ಬೆಳಕಾಗಿರುವಂತದ್ದು ದೇವರು ಶ್ರೀನಿವಾಸ, ಭಗವಂತ ಶ್ರೀನಿವಾಸ ಅಲ್ವಾ ಸರ್? ಅದರಲ್ಲಿ ಮತ್ತೆ ನನ್ನ ತಂದೆ ತಾಯಿದ್ದು ಆಶೀರ್ವಾದ ಅದು ಹೇಳ್ತೇನೆ. ದೇ ಆರ್ ವೆರಿ ಡೆಡಿಕೇಟೆಡ್ ಪೀಪಲ್. ತಂದೆಯವ್ರದ್ದು ಸ್ಯಾಕ್ರಿಫೈಸ್ ಟು ದಿ ಫ್ಯಾಮಿಲಿ ಇಸ್ ನಾಟ್ ಇನ್ಸಿಗ್ನಿಫಿಕೆಂಟ್. ಕರೆಕ್ಟ್. ಇಟ್ ಇಸ್ ವೆರಿ ಸಿಗ್ನಿಫಿಕೆಂಟ್. ಯಾಕಂದರೆ ಅವ್ರ ತಂದೆ 30 years ಇರುವಾಗ ತೀರಿ ಹೋಗಿದ್ರು. ನಂತರ ಅವ್ರದ್ದು 3 sisters ಒಂದು ಬ್ರದರಿಗೆ ಮದುವೆ ಮಾಡಿದ್ರು. ಅವ್ರದ್ದು 5 ಸಿಸ್ಟರ್ ಅವರಿಗೆ ಎಲ್ಲರದ್ದು ಆ ಟೈಮ್ನಲ್ಲಿ ಬಾಣಂತಂದಕ್ಕೆ ತಾಯಿ ಮನೆಗೆ ಬಂದು ಇಲ್ಲಿಯೇ ಹೆರುವುದಿತ್ತು ಎಲ್ಲ ಮಕ್ಕಳನ್ನು. ಅದು ಎಲ್ಲ ನೋಡಿಕೊಂಡಿದ್ದಾರೆ. ಫ್ಯಾಮಿಲಿ ಅಂತ ಚೆನ್ನಾಗಿ ನೋಡಿಕೊಂಡಿದ್ರು ಅವರು. ಅವರ ತಮ್ಮನಿಗೆ ಮದುವೆ ಮಾಡಿಸಿದ್ದು ಅವರೇ. ಎಲ್ಲ ಇಡೀ ಅವರ ಕುಟುಂಬ ನೋಡಿಕೊಂಡು, ಅವ್ರ ಕುಟುಂಬ ದೊಡ್ಡದು, 5 ಜನ ಸಿಸ್ಟರ್ಸ್ ಆ್ಯಂಡ್ 3 brothers. ಓಕೆ ಓಕೆ ಓಕೆ. ಎಲ್ಲರೂ ನೋಡಿಕೊಂಡು ಚೆನ್ನಾಗಿ
ಓಕೆ, ತಂದೆ ತಾಯಿಯ ಆಶೀರ್ವಾದ ಅಲ್ಲ ಸರ್, ಜೊತೆಗೆ ದೇವರ ಆಶೀರ್ವಾದ, ಲಾರ್ಡ್ ಶ್ರೀನಿವಾಸ. ಓಕೆ ಓಕೆ ಓಕೆ. ಈ ಸಂದರ್ಭ ಸರ್ ಬಹಳಷ್ಟು ಕಷ್ಟಗಳನ್ನು ನೋಡಿದ್ದೀರಾ, ತಂದೆ ತಾಯಿ ಜೊತೆಗೆ ಆ ಒಂದು ಕೂಡು ಕುಟುಂಬ ಈಗ ಕಾಲಘಟ್ಟದಲ್ಲಿ ಮರೆಯಾಗ್ತಾ ಇದೆ ಅದೆಲ್ಲವೂ ಕೂಡ. ಇಲ್ಲ, ಹೌದು. ಈ ಕಾಲಘಟ್ಟದಲ್ಲಿ ಅದನ್ನ ಏನು ಯಾವ ರೀತಿ ನೆನಪಿಸಿಕೊಳ್ತೀರಾ ಸರ್? ಯಾವುದಾದ್ರೂ ಒಂದು ಕಷ್ಟದ ಘಟನೆ ಆ ಸಂದರ್ಭ ನಡೆದಿರುವಂತದ್ದು, ಕಷ್ಟ ಈ ಪರಿಸ್ಥಿತಿ ಆ ಸಂದರ್ಭಗಳಲ್ಲಿ ಬರಬಾರ್ದಿತ್ತು ಅನ್ನುವಂಥದ್ದು. ಕಷ್ಟ ಅಂತ ಹೇಳಿ ನಮ್ಗೆ ಇರ್ಲಿಲ್ಲ. ಓಕೆ, ಆಗಲೂ ಕಷ್ಟ ಅಂತ ಹೇಳಿ ಇರ್ಲಿಲ್ಲ. ಓಕೆ, ಅಂದ್ರೆ ನಮಗೆ ಬೇಕಿದ್ದ ಹಾಗೆ ಖರ್ಚು ಮಾಡ್ಲಿಕ್ಕೂ ಆಗುದಿಲ್ಲ. ಹೌದು. ವಾಟ್ ಎವರ್ ರೀಸನೇಬಲ್ ರಿಕ್ವೈರ್ಡ್ ವಿ ಕುಡ್ ಮೇಕ್ ಇಟ್ ಅಪ್. ಯಾವ್ದಾದ್ರು ಒಂದು ಸ್ಯಾಕ್ರಿಫೈಸ್. ಈಗ ಫಾರ್ ಎಕ್ಸಾಂಪಲ್ ಉಡುಪಿಯಲ್ಲಿ ಇರುವಾಗ ಯಾವ್ದಾದ್ರು ಒಂದು ಒಳ್ಳೆ ಪಿಕ್ಚರ್ ಬಂತಂತಂದ್ರೆ 2 ಹೊತ್ತಿನ ಊಟ ಬಿಟ್ಟರೆ ನಮಗೆ 4 ಆಣೆ 2 ಆಣೆ ಉಳಿತಿತ್ತು, ಕಟ್ಟು ಮೆಸ್ಸಿಂದ ಕಟ್ ಆಗ್ತಿತ್ತು, ಅದರಿಂದ ಪಿಕ್ಚರಿಗೆ ಹೋಗ್ತಿತ್ತು. ಹಾಗಿದ್ದೆಲ್ಲ ಮಾಡಿದೆ, ಅಡ್ಜಸ್ಟ್ಮೆಂಟ್ ಮಾಡಿದೆ. ಓಕೆ, ರಾಘವೇಂದ್ರ ಸರ್ ಫಿಲ್ಮಿಗೆ ಹೋಗ್ತಾ ಇದ್ರಿ ಹಾಗಾದ್ರೆ? ಒಳ್ಳೇದು ಕನ್ನಡದ ಬಂದರೆ ಈಗ ಹೇಮರೆಡ್ಡಿ ಮಲ್ಲಮ್ಮ ಅಂತ ಬರ್ತಿತ್ತು, ಓಕೆ, ಅಥವಾ ಯಾವ ದೇವರದ್ದು ಬಂದರೆ ಅಪರೂಪದ ಎಲ್ಲರೂ ನೋಡುವಂಥದ್ದು ನಾವು ನೋಡ್ಲಿಕ್ಕೆ ಹೋಗ್ತೀವಿ. ಓಕೆ, ಯಾವ ಚಿತ್ರ ರಾಘವೇಂದ್ರ ಸರ್ಗೆ ಬಹಳಷ್ಟು ಇಷ್ಟ? ಥಿಯೇಟರ್ ನಲ್ಲಿ ಹೋಗ್ತಾ ಇತ್ತು. ಹೌದು, ಉಡುಪಿಯಲ್ಲಿ ಕಲಿಯುವಾಗ. ಹೌದು, ಉಡುಪಿಯಲ್ಲಿ ಕಲಿತಾ ಇದ್ದಾಗ. ಅವಾಗ ಎಷ್ಟಿತ್ತು ಸರ್ ಟಿಕೆಟಿಗೆ? ಒಂದು ಎಷ್ಟು ರೂಪಾಯಿ ಇತ್ತು? ಕೆಳಗಿನ ಟಿಕೆಟ್ 4 ಆಣೆ 8 ಆಣೆವರೆಗೆ ಇತ್ತು. 15 ಆಣೆ ಆಗಲ್ಲ, ಆಣೆ ಲೆಕ್ಕ ಆ ಸಂದರ್ಭ ಅಲ್ವಾ ಸರ್? ಓಕೆ ಓಕೆ ಓಕೆ. ಆ ಸಂದರ್ಭ ಸರ್ ರಾಘವೇಂದ್ರ ಸರ್ ನೋಡಿದಂತಹ ಬಹಳ ಇಷ್ಟದ ಚಿತ್ರ ಆ ಸಂದರ್ಭ ಯಾವುದು ಸರ್? ಎಲ್ಲ ದೇವ್ರ ಪಿಕ್ಚರ್ ಎಲ್ಲ ನಮ್ಗೆ ಇಷ್ಟವೇ ಆಗ್ತಿತ್ತು. ಓಕೆ, ನೋಡಿದ್ರಲ್ಲಿ ನೆನಪಿರುವುದು ಚಂದ್ರಲೇಖ ಅಂತ ಹೇಳಿ. ಚಂದ್ರಲೇಖ, ಓಕೆ, ಬಹಳ ಸ್ಟೋರಿ ಓರಿಯೆಂಟೆಡ್. ಓಕೆ, ಆ ಟೈಮಿಗೆ ತುಂಬಾ ಫೇಮಸ್ ಆಗಿತ್ತು ಅದು. ಓಕೆ ಓಕೆ. ಆ ಸಂದರ್ಭ 4 ಆಣೆ 8 ಆಣೆ ಇದೆಲ್ಲ ಬಾರಿ ಫೇಮಸ್ ಅಲ್ವಾ? ಆಗ 56ವರೆಗೆ ರೂಪಾಯಿ ಪೈ ಲೆಕ್ಕ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ಅಲ್ಲಿಂದ ಸರ್ 150 ಸಂಬಳ ಅಥವಾ 4 ಆಣೆ 8 ಆಣೆ ನೋಡಿರ್ತೀರಾ, ಈಗ ಕೋಟಿಗಟ್ಟಲೆ ನೋಡಿರ್ತೀರಾ, ಇದೆಲ್ಲವೂ ಕೂಡ ಸಕ್ಸಸ್ ಅಂದ್ರೆ ಲೈಫ್ ಜರ್ನಿ ಆ ರೀತಿ ಇತ್ತು ತಾವು ಬಂದಿರುವಂಥದ್ದು. ನಿಜವಾಗ್ಲೂ ಕೂಡ ಪ್ರೌಡ್ ಫೀಲ್ ಸರ್ ಆ ಒಂದು ವಿಚಾರಗಳಲ್ಲಿ. ಈ ಸಂದರ್ಭ ಸರ್ ತಂದೆ ತಾಯಿ ಅವರ ಒಂದು ಆದರ್ಶ ಜೊತೆಗೆ ದೇವರ ಆಶೀರ್ವಾದ ಅಂತ ಹೇಳಿದ್ರಿ. ಈ ಒಂದು ಚರ್ಚೆಯು ಬರುತ್ತೆ ಸರ್ ನಮ್ಮ ದೈನಂದಿನ ಜೀವನಗಳಲ್ಲಿ. ದೇವರು ಅಂತ ಹೇಳಿದ್ರೆ ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ, ದೇವರು ಇದ್ದಾರ ಅನ್ನುವಂಥ ಪ್ರಶ್ನೆ ಬರುತ್ತೆ. ಏನ್ ಹೇಳ್ತೀರಾ ಸರ್ ರಾಘವೇಂದ್ರ ಸರ್? ದೇವರು ಇದ್ದಾನೆ ಅಂತ ಹೇಳಿದ್ರೆ ನಂಗೆ ನೋಡ್ಲಿಕ್ಕೆ ಸಿಗಲಿಲ್ಲ, ಓಕೆ, ಆದರೆ ಮನಸ್ಸಿನಲ್ಲಿ ತೋರ್ತದೆ. ಓಕೆ, ಮತ್ತೆ ತುಂಬ ಕಷ್ಟ ಆದಾಗ ಅವನು ಹೇಳಿದರೆ ಅದು ಆಕ್ಸಿಡೆಂಟ್ ಅಲ್ಲ ಅಂತ ಗೊತ್ತೇ, ಪರಿಹಾರ ಸಿಕ್ಕಿದೆ, ನನಗೆ ಸಿಕ್ಕಿದೆ, ಪರಿಹಾರ ಸಿಕ್ಕಿದೆ, ಇಲ್ಲ ಅಂತ ಹೇಳಿ. ಓಕೆ ಓಕೆ. ಯಾವುದು ಸಾಲ್ವ್ ಮಾಡಿದ್ದ ಪ್ರಾಬ್ಲಮೇ ಇಲ್ಲವ. ಓಕೆ, ಹೌದು. ಓಕೆ. ಇನಿ ಒಂದು ಘಟನೆ ನೆನಪಿದೆಯಾ ಸರ್? ಯಾವುದಾದ್ರು ಒಂದು ಇನ್ಸಿಡೆಂಟ್ ನೆನಪಿದೆಯಾ? ಬಹಳಷ್ಟು ಕಷ್ಟ ಇದೆ ಈ ಸಂದರ್ಭ, ಆಗಲ್ಲ ಅಂತ ಬಂದಾಗ ದೇವರು ನಮ್ಮನ್ನ ಕಾಪಾಡಿದ್ದಾನೆ ಅನ್ನುವಂಥ ಒಂದು ಘಟನೆ ನೆನಪಿದೆಯಾ ಸರ್ ಯಾವುದಾದ್ರು? ನನಗೆ ಹೋಟೆಲ್ ಕಟ್ಟಿದಾಗ ಓಕೆ ಅದರಲ್ಲಿ ತುಂಬ ಎನಿಮೀಸ್ ಇದ್ರು. ಓಕೆ, ಯಾಕಂದರೆ ನಾನು ಕಟ್ಟೋದು ಯಾರಿಗೂ ಖುಷಿ ಇರಲಿಲ್ಲ, ಹತ್ತಿರ ನೇಬರ್ಸಿಗೆ. ಹಾಗಾಗಿ ಅವರು ಯಾರೊಬ್ಬರು ಕಾರ್ಪೊರೇಷನಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ 3 ದಿನದೊಳಗೆ ನೀವು ಅದನ್ನು ಡೆಮಾಲಿಷ್ ಮಾಡಿದ್ರೆ ನಾವು ಬಂದು ಡೆಮಾಲಿಷ್ ಮಾಡ್ತೇವೆ ನೋಟಿಸ್ ಬಂತು. ಓಕೆ, ಹೌದು. ಯಾವುದು 6th ಫ್ಲೋರ್ ಅವ್ರು ಹಾಕಿದ್ದು 4th ಫ್ಲೋರ್ ಅಂತ. ನನಗೆ ಲೈಸೆನ್ಸ್ ಇದ್ದದ್ದು 3 ಫ್ಲೋರ್ನವರೆಗೆ ಮಾತ್ರ. ಓಕೆ, 4th ಫ್ಲೋರ್ ಕಟ್ಟಿದ್ದೀರಿ, ಅದು ಅವ್ರು 4th ಬರೋದು ಬರೆಯೋದನ್ನು ಈ ರೋಮನ್ ಲೆಟರ್ ಹಾಕಿದ್ರು, ಅದು ಇಟ್ಲಾಗಿಂದ ಒಂದು ಬಂದ ಕಾರಣ 6th ಆಗಿತ್ತು, 6th ಫ್ಲೋರ್ ಅಂತ ಆಯಿತು. ಸೊ ನಾನು ಕಟ್ಟಿದ್ದ ಸರಿ 4th ಫ್ಲೋರ್ ಮಾತ್ರ. ಅವ್ರು ನೋಟಿಸ್ ನೋಡಿದ ಮೇಲೆ ನಾನು 6th ಫ್ಲೋರ್ವರೆಗೆ ಕಟ್ಟಿಬಿಟ್ಟೆ, ಬಿಡಲಿಲ್ಲ. ನಂತರ 3 ದಿನದ ಒಳಗೆ ಡೆಮಾಲಿಷನ್ಗೆ ನಾನು ಆವಾಗ ವಿನಯ್ ಕುಮಾರ್ ಸೊರಕೆ ಅವರು ಅವರನ್ನು ಅಪ್ರೋಚ್ ಆಗಲಿಕ್ಕೆ ನನ್ನ ಫ್ರೆಂಡ್ಸ್ ಹೇಳಿದರು. ಅವರು ಸೀದಾ ಬರಲಿಕ್ಕೆ ಹೇಳಿದರು ಬೆಂಗಳೂರಿಗೆ. ಸೀದಾ HUD ಮಿನಿಸ್ಟರ್ ಹತ್ರ ಕರ್ಕೊಂಡೋಗಿ ಮನೆಗೆ ಅವ್ರು ನನ್ನ ಕೈ ಹಿಡಿದು ಎಳೆದುಕೊಂಡೋಗಿ ಅವರ ಅಡುಗೆ ಮನೆಯಲ್ಲಿ ಟಿಫಿನ್ ಮಾಡ್ತಾಯಿದ್ರು, ಅಲ್ಲಿ ಇವರಿಗೆ ಸ್ಟೇ ಕೊಡಬೇಕು ಅಂತ ಹೇಳಿದರು. ಅವರು ಅಲ್ಲಿ ನನ್ನ ಅಪ್ಲಿಕೇಶನ್ ದಸ್ಕತ್ ಹಾಕಿಕೊಟ್ಟು ಅದನ್ನು ಕರ್ಕೊಂಡು ಬಂದು ಸೆಕ್ರೆಟರಿಯನ್ನು ನೋಡಿ ಟೆಲಿಗ್ರಾಫಿಕಲ್ಲಿ ಸ್ಟೇ ಆರ್ಡರ್ ಕಳಿಸಿದವರು ವಿನಯ್ ಕುಮಾರ್ ಸೊರಕೆ. ದ್ಯಾಟ್ ಈಸ್ ವೈ ಐ ಕೆನಾಟ್ ಫರ್ಗೆಟ್ ಹಿಮ್. 3 ದಿನದಲ್ಲಿ ಹೋಗಿ ಆಗಬೇಕಿತ್ತು. ಇಲ್ಲಿ ನಾರ್ಮಲಿ ಕಾರ್ಪೊರೇಷನ್ 7 ದಿನದ ಟೈಮ್ ಕೊಡ್ತಾರೆ, ನನಗೆ 3 ದಿನ ಕೊಡ್ತಾರೆ. ಆಗ ದೇವರಿಗೆ ಹೇಳಿದೆ, ನೀನೇ ನೋಡಿಕೊಳ್ಬೇಕು ಅಂತ, ಉಳಿಸೋದು ನಿನ್ನ ಕೈಯಲ್ಲಿ ಉಂಟು ಅಂತ. ಎಸ್, ಉಳಿದಿದೆ ಅಲ್ವಾ? ಇದು ಒಂದು ನೆನಪು. ವಿನಯ್ ಕುಮಾರ್ ಸರ್ ನನಗೆ ಅಷ್ಟೊಂದು ಪರಿಚಯದವರು ಸಹ ಅಲ್ಲ, ಆದರೂ ಅವ್ರು ಮಾಡಿದ್ದಾರೆ. ಎಲ್ಲ ದೇವರ ಆಶೀರ್ವಾದ, ದೇವರ ಒಂದು ಅಲ್ವಾ, ದೇವರ ಮೇಲೆ ಅವ್ರು ಕರ್ಕೊಂಡು ಹೋದ ರೀತಿ ಉಂಟಲ್ಲ, ಅದು ಯಾಕೆ ನಾನೇನು ಅಷ್ಟು ಫ್ರೆಂಡ್ ಎಲ್ಲ ಗೊತ್ತಿದ್ದವನು ಅಲ್ಲ, ಕೈ ಹಿಡಿದು ಎಳೆದುಕೊಂಡು ಹೋಗಿದ್ದಾರೆ ಸೀದಾ. ಫ್ಯಾಕ್ಟ್. ಓಕೆ, ದೇವರನ್ನ ನಂಬಿದ್ರೆ ಯಾವತ್ತೂ ಕೂಡ ದೇವರು ಕೈ ಬಿಡಲ್ಲ ಅಂತ ಹೇಳ್ತಾರೆ. ಖಂಡಿತ ಬಿಡುದಿಲ್ಲ, ಅದು ನನ್ನ ಅನುಭವ. ಓಕೆ, ಅಷ್ಟು ಗ್ರಾಚಾರ ಹಾಳಿದ್ರೆ ಸ್ವಲ್ಪ ಡಿಲೇ ಆದಿತ್ತು, ಸೊಲ್ಯೂಷನ್ ಬರ್ತದೆ, ಬಂದೇ ಬರುತ್ತೆ. ಹಾಗಾದ್ರೆ ದೇವರು ಇದ್ದಾರೆ, ಇಲ್ಲ ಅಂತ ಬಂದಾಗ ದೇವರು ಇದ್ದಾರೆ ಅಂತ ಹೇಳ್ತೀರಿ ಸರ್? ಖಂಡಿತ ಇದ್ದಾರೆ, ಖಂಡಿತ ದೇವರಿದ್ದಾರೆ. ಓಕೆ, ದೇವರನ್ನು ಇದು ಜಸ್ಟ್ ಲೈಕ್ ದಿಸ್. ಈಗ ನಮ್ಮ ಕ್ಲಾಸ್ನಲ್ಲಿ ಒಬ್ರು ಇಂಟೆಲಿಜೆಂಟ್ ಸ್ಟೂಡೆಂಟ್ ಇದ್ದಾರೆ, ಒಬ್ರಿಗಿಂತ ಒಬ್ರು ಹುಷಾರಾಗಿ, ಒಬ್ರು ತುಂಬಾ ಇಂಟೆಲಿಜೆಂಟ್. ಅದೇ ಯೂನಿವರ್ಸಿಟಿಗಾಗೋ ಅದಕ್ಕಿಂತಲೂ ಇಂಟೆಲಿಜೆಂಟ್ ಮತ್ತೊಬ್ರು ಸಿಗ್ತಾರೆ, ಅದೇ ರೀತಿ ಸ್ಟೇಟಿಗಾಗೋ ಮತ್ತೊಬ್ರು ಸಿಗ್ತಾರೆ, ಇಂಡಿಯಾಕ್ಕಾಗೋ ಮತ್ತೊಬ್ರು ಸಿಗ್ತಾರೆ. ಹಾಗೆ ಎಲ್ಲರಿಗಿಂತ ಮೇಲೆ ನಾವು ಒಬ್ಬ ಇದ್ದಾನೆ.
ಕರೆಕ್ಟ್. ಹೌದು. ಹಾ, ಅದು ದೇವರು. ದೇವರು. ನಮ್ಮ ಅದು ಕಣ್ಣಿಗೆ ದೇವರು. ಕಾಣದ ಶಕ್ತಿ ದೇವರು ನಮ್ಮನ್ನ ಕಾಪಾಡ್ತಾರೆ ಅನ್ನೋಂಥ ನಂಬಿಕೆ ಅಲ್ಲ ಸರ್? ಬ್ಯೂಟಿಫುಲ್. ಎಲ್ಲರನ್ನೂ ನೋಡ್ತಾರೆ. ಎಸ್, ಬ್ಯೂಟಿಫುಲ್ ಸರ್. ದಾಟ್ಸ್ ವೈ ತಮ್ಮ ಒಂದು ಸಕ್ಸಸ್ ನ ಹಿಂದೆ ತಂದೆ ತಾಯಿಯ ಒಂದು ಮಾರ್ಗದರ್ಶನ, ಆಶೀರ್ವಾದ, ಜೊತೆಗೆ ದೇವರ ಒಂದು ಆಶೀರ್ವಾದ, ಜೊತೆಗೆ ಈ ಸಂಸ್ಕಾರ ಅನ್ನುವಂಥದ್ದು, ಈ ಹಿಂದಿನ ಕಾಲದ ಎಲ್ಲ ಸಾಧಕರು ಮಾಡಿರುವಂಥ ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಅದು ಈಗಿನ ಕಾಲಘಟ್ಟದ ಯುವಕರಲ್ಲಿ ಬಹಳಷ್ಟು ಕಾಣೆ ಆಗ್ತಾ ಇದೆ ಸರ್. ಏನು ಹೇಳ್ತೀರಾ ಸರ್? ಬಹುಶಃ ತಾವು ಸಹಸ್ರಾರು ವಿದ್ಯಾರ್ಥಿಗಳನ್ನ ದಿನನಿತ್ಯ ನೋಡುವಂಥವ್ರು. ಇಲ್ಲ, ನಾನು ಯಂಗರ್ ಜನರೇಷನ್ ನಾವು ಟ್ರೈನಿಂಗ್ ಮಾಡಿದರೆ ಹಾ, ಅವರು ತುಂಬ ಇಂಟೆಲಿಜೆಂಟ್ ಇದ್ದಾರೆ, ಕಲೀಲಿಕ್ಕೆ ಇದರಲ್ಲಿ ಎಲ್ಲ ಇಂಟ್ರೆಸ್ಟ್ ತಗೊಳ್ಳಿಕ್ಕೆ ತಯಾರಿದ್ದಾರೆ. ಇದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ಎಸ್ ಸರ್. ತಂದೆಯವರಿಗೆ ಹಾ. ಪೌರಾಣಿಕ ಪ್ರವಚನ ಅಂದರೆ ತುಂಬ ಇಷ್ಟ ಇತ್ತು. ಓಕೆ. ಅವರು ಎಲ್ಲೆಲ್ಲಿಗೆಲ್ಲ ನೋಡ್ಕೊಂಡು ಹೋಗಿ ಕೇಳ್ತಾ ಇದ್ರು. ಹಾ, ಅದಕ್ಕೆ ಅವ್ರು ತೀರಿ ಹೋದ ಮೇಲೆ ನಾನು 93-94ರಲ್ಲಿ ಭಾಗವತದ್ದೊಂದು ಪ್ರವಚನ ಮಾಡಿಸಿದೆ ಓಕೆ. ಇಲ್ಲಿ ಸೋಟೆ ಶ್ರೀನಿವಾಸ ಟೆರೆಸ್ನಲ್ಲಿ. ಹ್ಮ್, ಅದಕ್ಕೆ ತುಂಬ ಜನ ಬಂದರು. ಓಕೆ. ಅದರ ನಂತರ ರೆಗ್ಯುಲರ್ ಆಗಿ ಬನ್ನಾಂಜಿ ಅವ್ರದ್ದು ಪ್ರವಚನ ಮಾಡಿಸ್ತಾ ಇದ್ದೆ, ಭಗವದ್ಗೀತೆದ್ದು ಓಕೆ. ಹಾಗೆಲ್ಲ. ಹಾ, ನೀವು ಹೇಳಿದರೆ ನಂಬಲಿಕ್ಕಿಲ್ಲ, ಎಷ್ಟು ಜನ ಯಂಗ್ಸ್ಟರ್ ಸ್ಟೂಡೆಂಟ್ಸ್ ಬಂದು ಕೂತ್ಕೊಂಡು ನೋಟ್ಸ್ ಮಾಡಿಕೊಂಡು ಹೋಗ್ತಿದ್ರು ಗೊತ್ತಾ. ಓಕೆ. ಇಟ್ಸ್ ರಿಯಲಿ ಸರ್ಪ್ರೈಸಿಂಗ್. ಓಕೆ. ಪೀಪಲ್ ಹ್ಯಾವ್ ಒಳಗಿನಲ್ಲಿ ನಮ್ಮ ಬ್ಲಡ್ನಲ್ಲಿ ಉಂಟದು ಹೆಚ್ಚಿನವರದ್ದು. ಎಸ್, ಫ್ಯಾಕ್ಟ್. ಒಬ್ರಿಬ್ರು ಇಲ್ದಿದ್ದ ಕೂಡಲೇ ಆಗಲಿಲ್ಲ. ಯಾಕಂದರೆ ಕೆಟ್ಟದ್ದು ಪಕ್ಕ ಗೊತ್ತಾಗ್ತದೆ ಇದ್ದಾರೆ ಅಂತೇಳಿ. ಬಟ್ ಒಳ್ಳೆಯವರು ಅವರಷ್ಟು ಸಾಧನೆ ಮಾಡ್ತಾ ಇರ್ತಾರೆ. ಕರೆಕ್ಟ್. ತುಂಬ ಜನ ಸಣ್ಣ ಪ್ರಾಯದವರು ಹುಡುಗರು ಹುಡುಗಿಯರು ಬಂದು ನೋಟ್ಸ್ ಮಾಡಿಕೊಂಡು ಹೋಗ್ತಿದ್ರು. ಓಕೆ. 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 ಇದು ಅದರಿಂದ ನಾವು ಅಪರ್ಚುನಿಟಿ ಕೊಟ್ಟರೆ ದೇ ವಿಲ್ ಆಲ್ಸೋ ಪಿಕ್ ಅಪ್. ಓಕೆ. ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಸರ್. ಈಗ ನಾನು ಮೊನ್ನೆ ಫೆಬ್ರವರಿಲಿ ಓಕೆ. ವರ್ಲ್ಡ್ ಸಂಸ್ಕೃತ್ ಕಾನ್ಫರೆನ್ಸ್ ಮಾಡಿದ್ದೀವಿ. ಎಸ್. ನೀವು ಹೇಳಿದರೆ ನಂಬಲಿಕ್ಕಿಲ್ಲ, ಎಲ್ಲ ನಮ್ಮ ಇಂಜಿನಿಯರಿಂಗ್ ಮೆಡಿಕಲ್ ಸ್ಟೂಡೆಂಟ್ಸ್, ಡಾಕ್ಟರ್ಸ್ ಅವರೆಲ್ಲ ಬಂದು ಕೂತ್ಕೊಂಡು ಅಟೆಂಡ್ ಆಗಿದ್ದಾರೆ. ಅದಕ್ಕೆ ಅದರಲ್ಲಿ ಸಂಸ್ಕೃತ ಸ್ಪೀಚ್ ಕೇಳಲಿಕ್ಕೆ ಇಲ್ಲ. ಅದು ಲಾಸ್ಟ್ ಡೇಗೆ ಶ್ರೀನಿವಾಸ್ ಕಲ್ಯಾಣೋತ್ಸವ ಬೆಂಗಳೂರು ಪಾರ್ಟಿ ಅಂತ ಮಾಡಿಸಿದ್ದೆ. ಓಕೆ. ಅದಕ್ಕೆ ಕಡಿಮೆ ಅಂದರೆ 10,000 ಜನ ಸೇರಿದ್ದಾರೆ. ಹೆಚ್ಚಿನವರು ಯಂಗ್ಸ್ಟರ್ಸ್. ದೇವರು ಇಲ್ಲ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ಅದರಿಂದ ಮಕ್ಕಳು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಲಿಕ್ಕೆ ನಾವು ಅಪರ್ಚುನಿಟಿ ಕೊಟ್ಟರೆ ಖಂಡಿತ ಮಕ್ಕಳು ಕೂಡ ಪಿಕಪ್ ಮಾಡ್ತಾರೆ. ನಿಜ ನಿಜ. ಎಸ್. ನಿಮಗೆ ನಾನು ಹೇಳಲಿಕ್ಕೆ ಮರ್ತು ಬಿಟ್ಟು, Yes, sir. 2013ನಲ್ಲಿ ಈ ಎಲ್ಲ ಗ್ರೂಪ್ನಲ್ಲಿ ತುಂಬ ಸಂಸ್ಥೆಯನ್ನು ಒಟ್ಟು ಮಾಡಿ ನಾನು ಯೂನಿವರ್ಸಿಟಿ ಮಾಡಿದ್ದೇನೆ. ಓಕೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಶ್ರೀನಿವಾಸ್ ಯೂನಿವರ್ಸಿಟಿ ಆ್ಯಕ್ಟ್ ಪಾಸ್ ಮಾಡಿದ್ದಾರೆ. ಓಕೆ. ಅದರ ನಂತರ ನಮ್ಮದು more than 50% of the institutions I have taken in the university, and the university is giving degree directly to the students when they complete their degree. Yes sir. ಹಾಗಾಗಿ ನನಗೆ ಆನರರಿ ಡಿಗ್ರಿ ಡಿಸರ್ವಿಂಗ್ ಪೀಪಲ್ಗೆ ಆನರರಿ ಡಿಗ್ರಿ ಕೊಡಲಿಕ್ಕೆ ಒಂದು ಸಂದರ್ಭ ಆಯಿತು. ಹಾಗೆ ಫಸ್ಟ್ ಆನರರಿ ಡಿಗ್ರಿ ನಾವು ಮೊದಲು ಕಾಲಾದ ಪೇಜಾವರ ಸ್ವಾಮಿಯವರಿಗೆ ಕೊಟ್ಟಿದ್ದೆ, ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಅವರಿಗೆ. ಫಸ್ಟ್ ಆನರರಿ ಡಿಗ್ರಿ. ಓಕೆ. ಎಸ್ ಸರ್, ಬ್ಯೂಟಿಫುಲ್ ಸರ್. ಅದೇ ರೀತಿ ಬರ್ತೇನೆ, ತಮ್ಮ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ, ಅದರ ಬಗ್ಗೆಯೂ ಕೂಡ ಮಾತಾಡಬೇಕು ಸವಿಸ್ತಾರವಾಗಿ. ದೊಡ್ಡದಾಗಿರುವಂಥ ಒಂದು ಹೆಮ್ಮರವಾಗಿ ಬೆಳೆದಿದೆ, ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದೇಗುಲವಾಗಿ ಬೆಳೆದಿದೆ. ಇವೆಲ್ಲದರ ಜೊತೆಗೆ ತಮ್ಮ ಒಂದು ಕುಟುಂಬ ಸರ್, ಏನು ಹೇಳ್ತೀರಾ ತಮ್ಮ ಧರ್ಮಪತ್ನಿ ಬಗ್ಗೆ, ಜೊತೆಗೆ ವಿವಾಹವಾಗಿರುವಂತಹ ಸಂದರ್ಭ, ಯಾವಾಗ ಮದುವೆ ಆದ್ರಿ? ವಿವಾಹವಾಗಿದ್ದು ನನ್ನ ಮಾವನ ಮಗಳನ್ನೇ, ಮಾವನ ಮಗಳನ್ನೇ ಮದುವೆಯಾಗಿದ್ದು. ವಿಜಯಲಕ್ಷ್ಮಿ ಅವರು 61ರಲ್ಲಿ ನನ್ನ ಸೋದರ ಮಾವ ಒಂದು ಲೆಟರ್ ಬರೆದಿದ್ರು. 60ರಲ್ಲಿ ನನ್ನ ತಂದೆಗೆ ಬರೆದಿದ್ರು. ನನಗೆ ನನ್ನ ಮೊದಲಿನ ಮಗಳದ್ದು ಚಿಂತೆ ಇತ್ತು, ಅದು ಮದುವೆ ಆಗಿದೆ, ಈಗ ಎರಡನೇ ಮಗಳ ಚಿಂತೆ ಇಲ್ಲ, ನನಗೆ ನಿಮ್ಮ ಮಗನಿಗೆ ಕೊಡೋದು ಅಂತ ಹೇಳಿ ಬರೆದಿದ್ರು. ಹೌದು. ಆದರೆ ತಂದೆಯವರಿಗೆ ಅಷ್ಟು ಸಮಾಧಾನ ಇರಲಿಲ್ಲ, ಇಷ್ಟ ಇರಲಿಲ್ಲ. ನಮ್ಮನಿಗೂ ಆಗ್ಬೋದು ಬೇಡ ಅಂತ ಇತ್ತು. ಕಡೆಗೆ ಅದು ಅಲ್ಲಿ ಡ್ರಾಪ್ ಆಯಿತು. ಅವರು ನನ್ನ ಮಾವ ತೀರಿ ಹೋದರು. ನಂತರ 2 ವರ್ಷದ ನಂತರ ಪುನಃ ನನ್ನ ಅಜ್ಜ ನೋಡಿಕೊಳ್ತಿದ್ದಾಗ, ಮಾವ ತೀರಿ ಹೋದ ಮೇಲೆ ಅವರನ್ನು ಅಜ್ಜ ಪ್ರಪೋಸಲ್ ತೆಗೆದ್ರು. ನನ್ನ ಅಕ್ಕದಕ್ಕೆಲ್ಲ ಜಾತಕ ತೋರಿಸಿ ಅದು ಆಗ್ತದೆ ಅಂತ ಆಯಿತು. ಕಡೆಗೆ ನನಗೂ ಬೇಡ ಅಂತ ಹೇಳಿ ಇಲ್ಲ, ನನಗೆ ಆಗ್ಬೋದು ಅಂತಲೇ ಇತ್ತು. ಯಾಕಂದ್ರೆ ನಾವು ಒಟ್ಟಿಗೆ ಸಣ್ಣದಿಲ್ಲಾಗಾಯ್ತು. ಅವರು ಶಿರ್ವದಲ್ಲಿದ್ದು, ನಾವು ಇನ್ನೊಂದಲ್ಲಿದ್ದು 5 ಮೈಲ್ ದೂರ. ಯಾವಾಗಲೂ ರಜೆಗೆಲ್ಲ ಅವರೆಲ್ಲ ನಮ್ಮಲ್ಲೇ ಬಂದಿರ್ತಿದ್ರು. ಹಾಗಾಗಿ ಒಳ್ಳೆ ಕಾಂಟ್ಯಾಕ್ಟ್ ಮೊದಲಿಲ್ಲಾಗಾಯ್ತಿತ್ತು. ಹಾಗಾಗಿ ಅದು 64ರಲ್ಲಿ ನಾನು CA ಪಾಸ್ ಆಗಲಿಲ್ಲ. ಆಗ ಇನ್ನೂ ಮಾಡ್ತಾ ಇದ್ದೆ, ಆಗಲಿಲ್ಲ. ಅದಕ್ಕೆ ನನ್ನ ತಂದೆಯವರಿಗೆ ಹುಡುಗರು ಹಾಳೆ ಆಗಿ ಹೋಗ್ತಾರೆ, ಜಾಸ್ತಿ ಸಮಯ ಬಿಟ್ಟರೆ ಅಂತೇಳಿ ಆ ಟೈಮಲ್ಲಿ. ಹೌದು. ಆಗ ಮದುವೆ ಮಾಡಿಬಿಡ್ಬೇಕು ಅಂತ ಹೇಳಿಕೊಂಡು ಕಡೆಗೆ ರಾತ್ರಿ ನಾನಲ್ಲಿ ಉಡುಪಿಯಲ್ಲಿ ಆಡಿಟಿಗೆ ಹೋಗಿದ್ದೆ, ಬ್ಯಾಂಕಿನ ಆಡಿಟಿಗೆ. ಆಗ ಸಾಯಂಕಾಲ ಬಂದು ಹೇಳಿದರು, ಇವತ್ತೇ ಹೋಗಿ ಅಲ್ಲಿ ನಿಶ್ಚಯ ತಾಂಬೂಲ ಉಂಟು, ಯಾಕಂದರೆ ಇಲ್ಲಿ ನಮಗೆ ಒಂದು ಸೂತಕ ಅಮೆ ಬರಲಿಕ್ಕೆ ಉಂಟು, ಅದರಿಂದ ಇವತ್ತೇ ಹೋಗಿ ಮದುವೆ ನಿಶ್ಚಯ ಮಾಡಿಬಿಡು. ಕಡೆಗೆ ಹೋಗಿ ಅದೇ ರಾತ್ರಿ ಹೋಗಿ ಮಾಡಿ ನಿಶ್ಚಯ ತಾಂಬೂಲ ಮಾಡಿ ಮತ್ತೆ ಮದುವೆ ಆನ್ ಡ್ಯೂ ಡೇಟ್ ಎಲ್ಲ ಮಾಡಿತ್ತು. ಅದು ನಾನು ಪಾಸಾಗಿದ್ದು ನನ್ನ ಫಸ್ಟ್ ಮಗಳು ಹುಟ್ಟಿದ ಮೇಲೆ.
ತಮ್ಮ ಫಸ್ಟ್ ಮಗಳು ಹುಟ್ಟಿದ ನಾನು ಪಾಸ್ ಆಗಿದ್ದು 65ರಲ್ಲಿ ಮಗಳು ಹುಟ್ಟಿಯಾಗಿದೆ ಈಗ. ಓಕೆ ಓಕೆ. ತದನಂತರ ತಾವು CA ಪಾಸ್ ಮಾಡಿರುವಂತದಲ್ಲ ಸರ್? ಅಷ್ಟರವರೆಗೆ ನಾನು ಉಮಾತ್ರಯದಲ್ಲಿ ಇದ್ದೆ. ಓಕೆ, ಉಮನಾಥ್ ಸರ್ ಜೊತೆ ಇದ್ರಿ. ಧರ್ಮಪತ್ನಿ ಅವರು ವಿಜಯಲಕ್ಷ್ಮಿ ಮೇಡಮ್ ಅವರು. ವಿಜಯಲಕ್ಷ್ಮಿ ಇದ್ದಾರೆ. ಓಕೆ, ಏನ್ ಹೇಳ್ತೀರಾ ಸರ್ ತಮ್ಮ ಈ ಒಂದು ಯಶಸ್ಸಿನ ಹಿಂದೆ ಮೇಡಮ್ ಅವರ ಪಾತ್ರ ಎಷ್ಟಿದೆ ಮೇಡಮ್? ಎಷ್ಟಿದೆ? ಅಂದರೆ ನಾನು ಆಫೀಸ್ ವರ್ಕ್ ಅಂತೇಳಿ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದೆ. ಎಸ್. ನಾನು ಸೋಷಿಯಲ್ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಿಲ್ಲ ಇತ್ತು. ಎಲ್ಲಿಂದ ಹೇಳಿಕೆ ಬಂದರೆ ಎಲ್ಲಿಗೆ ಹೋಗ್ಲಿಕ್ಕಿದ್ರೆಲ್ಲ ನಾನು ಹೋಗೋದಿಲ್ಲ ಇತ್ತು. ನನಗೆ ಊಟಕ್ಕೆ ಹೋಗಿ ಗೊತ್ತಿಲ್ಲ ಎಲ್ಲಿ ಫಂಕ್ಷನ್. ಓಕೆ. ಅದೇ ಅವರೇ ಎಲ್ಲ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡಿದ ರಿಲೇಷನ್ಸ್ನೊಳಗೆ ಫ್ರೆಂಡ್ಸ್ನೊಳಗೆಲ್ಲ ಅವರೇ. ಓಕೆ. ಅದು ಟು ದಿ ಗ್ರೇಟ್ ಎಕ್ಸ್ಟೆಂಟ್ ಇಟ್ ವಾಸ್ ವೆರಿ ಗುಡ್ ಸಪೋರ್ಟ್ ಫಾರ್ ಮಿ ಅಲ್ವಾ? ಓಕೆ ಓಕೆ. ಮನೆಗೆ ನಾನು ತಲೆ ಖರ್ಚು ಮಾಡೋದಿಲ್ಲ, ಅವರೇ ನೋಡಿಕೊಳ್ತಿದ್ರಲ್ಲ. ಓಕೆ ಓಕೆ ಓಕೆ. ಜೊತೆಗೆ ವಿಜಯಲಕ್ಷ್ಮಿ ಮೇಡಮ್ ಅವರು ತಮ್ಮ ಒಂದು ಸುಂದರವಾಗಿರುವಂತಹ ಒಂದು ಫೋಟೋ, ತದನಂತರ ಫ್ಯಾಮಿಲಿ ಫೋಟೋ ಬರ್ತಾ ಇದೆ. ತಮ್ಮ ಮಗ ಜೊತೆಗೆ ಮಗಳು, ಹಾಗಾದ್ರೆ ದೊಡ್ಡವರು ಮಗಳು ಹಾಗಾದ್ರೆ? ಹೌದು ಅಲ್ವಾ ಸರ್? ಹೌದು. ಅವರು ಪದ್ಮಿನಿ ಅಂತ. ಪದ್ಮಿನಿ ಅವರು BCom ಕಲ್ತಿದ್ದಾರೆ. ಅದರ ನಂತರ ಮದುವೆ ಆದ್ಮೇಲೆ ಅವರು MPhil ಮಾಡಿದ್ರು. ಈಗ PhD ಮಾಡ್ತಾ ಇದ್ದಾರೆ. ಓಕೆ. ಹೌದು, ಭರತನಾಟ್ಯಂನಲ್ಲಿ. ಓಕೆ ಓಕೆ. ಅಂಡ್ ಮದುವೆ ಅವರಿಗೆ 22ನೇ ವರ್ಷಕ್ಕಾಯ್ತು. ಅವರ ಗಂಡ ಡಾಕ್ಟರ್ ಉದಯ್ ಕುಮಾರ್ ಅಂತ ಆಂಕಾಲಜಿಸ್ಟ್ ಬೆಂಗಳೂರಿನಲ್ಲಿ. ಓಕೆ. ಅವರು ಮನೆ ಮಾಡಿ ತುಂಬಾ ಸಂತೋಷದಲ್ಲಿದ್ದಾರೆ ಅಂತಂದ್ರೆ. ಅವರಿಗೂ ಒಬ್ಬ ಮಗ ಆದಿತ್ಯ ಅಂತ. ಅವನಿಗೂ ಮದುವೆ ಆಯ್ತು. ಈಗ 3 ವರ್ಷ ಆಯ್ತು ಅವನಿಗೆ ಮದುವೆ ಆಗಿ. ಓಕೆ. ಹಿ ಈಸ್ ಆಲ್ಸೋ ವೆರಿ ಹ್ಯಾಪಿ ದೇರ್. ಈಗ ನಮ್ಮದು ಅಲ್ಲಿ ಯೂನಿವರ್ಸಿಟಿದು ಒಂದು ಸೆಂಟರ್ ಮಾಡಿದ್ದೇವೆ ಅಲ್ಲಿ ಬ್ಯಾಂಗ್ಳೂರಲ್ಲಿ. ಅದನ್ನು ಅವರ ಮಗ ನೋಡಿಕೊಳ್ತಾ ಇದ್ದಾರೆ. ನಿಮ್ಮ ಮೊಮ್ಮಗ ನೋಡ್ಕೊಳ್ತಾರೆ? ಓಕೆ. ಅವ ಕೇಂಬ್ರಿಡ್ಜ್ ನಲ್ಲಿ ಹೋಗಿ MS ಮಾಡಿಕೊಂಡು ಬಂದೆ ಮ್ಯಾನೇಜ್ಮೆಂಟ್ ನಲ್ಲಿ. ಓಕೆ. ಇಂಗ್ಲೆಂಡಿಗೆ ಹೋಗಿ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಬಂದೆ. ನಮ್ಮ ಒಟ್ಟಿಗಿದ್ದಾರೆ. ಓಕೆ, ಅಮೇಜಿಂಗ್ ಸರ್. ತಾವು ಬೆಳೆಸಿದಂತಹ ಸಂಸ್ಥೆ ತಮ್ಮ ಮೊಮ್ಮಗ ಈಗ ನೋಡ್ಕೊಳ್ತಾರೆ ಅಂತ ಬಂದಾಗ, ಎಸ್, ತಾವಾಗ್ಲೇ ಹೇಳಿದ್ರಿ ನಮ್ಮ ಪೀಳಿಗೆ ಮಾತ್ರ ಅಲ್ಲ, ಮುಂದಿನ ಪೀಳಿಗೆ ಕೂಡ ನಾವು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥದ್ದು. ಎಸ್, ವಂಡರ್ಫುಲ್. ಇದು ನಿಮ್ಮ ವಿಚಾರಗಳಲ್ಲಿ ಸತ್ಯ ಆಗಿದೆ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಸರ್ ಬ್ಲೆಸ್ಡ್ ಸರ್. ಜೊತೆಗೆ ತಮ್ಮ ಮಗ ಈಗ ಶ್ರೀನಿವಾಸ್ ಅವರು, ನನ್ನ ಮೊಮ್ಮಗಳು ಬರ್ತಾಳೆ ಸದ್ಯದಲ್ಲಿ ಬಂದು ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಾಳೆ ಮ್ಯಾನೇಜ್ಮೆಂಟಿಗೆ. ಓಕೆ. ಹೌದು. ಅದರಿಂದ ಮೊಮ್ಮಗಳು ಇಬ್ರು ಇದ್ದಾರೆ. ಅವರು ಇಬ್ರು ಬಂದು ಸೇರ್ತಾರೆ. ಮತ್ತೆ ಅದರ ನಂತರ ಸಣ್ಣ ಮಗ, ಅವ ಈಗ 15 ವರ್ಷ 10th ಸ್ಟ್ಯಾಂಡರ್ಡ್ ಮಾತ್ರ. ಅವನಿಗೆ ಬಂದು ಸೇರುವ ಐಡಿಯಾ ಉಂಟು. ಓಕೆ. ಬೇರೆ ಲೈನಿಗೆ ಹೋಗುವ ಐಡಿಯಾ ಇಲ್ಲ. ಯಾಕಂದ್ರೆ ಇದು ಮ್ಯಾನೇಜ್ಮೆಂಟ್ಗೆ ಎಷ್ಟು ಜನ ಇದ್ರು ಸ್ವಲ್ಪ ಅವ್ರು ಮಾತ್ರ ಅಲ್ಲ, ಐ ಆಮ್ ಪ್ಲಾನಿಂಗ್ ಟು ಅಬ್ಸರ್ವ್ ಸಮ್ ಮೋರ್ ಪೀಪಲ್, ಎಕ್ಸ್ಪರ್ಟ್ಸ್ ತಗೊಳ್ಳುವ ಐಡಿಯಾದಲ್ಲಿ ಇದ್ದೇನೆ. ಯಾಕಂದ್ರೆ ನಮಗೆ ಎಕ್ಸ್ಪಾಂಡ್ ಮಾಡಬೇಕಿದ್ರೆ ಜನ ಬೇಕು. ಜನ ಇಲ್ಲದೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕರೆಕ್ಟ್ ಕರೆಕ್ಟ್. ಜೊತೆಗೆ ತಮ್ಮ ಮಗ ಶ್ರೀನಿವಾಸ್ ಸರ್ ಬಗ್ಗೆ ಏನ್ ಹೇಳ್ತೀರಾ? ಅವರ ಒಂದು ಫ್ಯಾಮಿಲಿ ನನ್ನೊಟ್ಟಿಗೆ ಆರ್ಟಿಕಲ್ 87 88ರಲ್ಲಿ ನಮ್ಮದು BBM ಆಯಿತು. ಅದರ ನಂತರ ನನ್ನೊಟ್ಟಿಗೆ ಆರ್ಟಿಕಲ್ಸ್ ಮಾಡಿ CA ಮಾಡ್ಲಿಕ್ಕೆ ಹೋಯ್ತು. ಮತ್ತೆ ಈಗ ನನ್ನ ಆಫೀಸ್ನಲ್ಲೇ ಇದ್ದ ಕಾರಣ ನಮ್ಮ ಗ್ರೋತ್ನಲ್ಲಿ ನನ್ನ ಒಟ್ಟಿಗೆ ಇದ್ದ. ಹಿ ಹಸ್ ಪಾರ್ಟಿಸಿಪೇಟೆಡ್ ವೆರಿ ವೆಲ್ ಆ್ಯಂಡ್ ಹಿ ನೋಸ್ ದಿ ಮ್ಯಾನೇಜ್ಮೆಂಟ್ ಫುಲ್ಲಿ ವೆಲ್. ನಾವು ಆಲ್ಮೋಸ್ಟ್ ಈಗ 90% ಮ್ಯಾನೇಜ್ ಮಾಡೋದು ಅವನೇ. ನನಗೆ ಕೂತ್ಕೊಳ್ತೇನೆ, ಆಫೀಸ್ಗೆ ಕೂತ್ಕೊಳ್ತೇನೆ ಆಸ್ ಚಾನ್ಸಲರ್, ರಿಟೈರ್ಡ್ ಲೈಫ್. ಬಟ್ ಇಟ್ಸ್ ಎ ಗುಡ್ ಥಿಂಗ್. ಎನಿ ಮೀಟಿಂಗ್ ಐ ಸಮ್ ಅಲ್ಲಿ ಯಾವ ಡೈಲಿ ಸಾಧಾರಣ ಮೀಟಿಂಗ್ ಇರ್ತದೆ, ಒಂದಲ್ಲ ಒಂದು ಕಮಿಟಿ ಮೀಟಿಂಗ್ ಇರ್ತದೆ. ಈಗ ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ತಮ್ಮ ಮಗ ಶ್ರೀನಿವಾಸ್ ರಾವ್ ಅವರು. ಓಕೆ, ತಮ್ಮ ಏರಿಳಿತವನ್ನ ಅಪ್ ಅಂಡ್ ಡೌನ್ಸ್ ಗಳನ್ನು ನೋಡಿದ್ದಾರೆ ಶ್ರೀನಿವಾಸ್ ಅಲ್ವಾ? ಅಲ್ಲ, he loves me like anything. There is no doubt about it. ಆ ಓಲ್ಡ್ ಕಲ್ಚರ್ ನಮ್ಮಲ್ಲಿ ಕಂಟಿನ್ಯೂ ಆಗಿದೆ. ಓಕೆ, ತಂದೆ ಮಗ. My son also loves me, my daughter also loves me, and my grandsons also, children also love me very. ಕರೆಕ್ಟ್. ಈಗ ಎಷ್ಟು ಜನ ಮೊಮ್ಮಕ್ಕಳು ಸರ್ ತಮ್ಗೆ? 4 ಜನ. 4 ಜನ. ಮಗನಲ್ಲಿ 3 ಜನ, ಮಗಳಲ್ಲಿ ಒಬ್ಬ. ಓಕೆ ಓಕೆ, 4 ಜನ ಮೊಮ್ಮಕ್ಕಳು. ಮುದ್ದಿನ ತಾತ ಅಲ್ವಾ ಸರ್? ಓಕೆ, ಎಷ್ಟು ಖುಷಿ ಇದೆ ಸರ್, ಎಷ್ಟು ಸಾರ್ಥಕತೆ ಇದೆ ಈ ಸಂದರ್ಭ. ಯಾಕಂದ್ರೆ ತಾವು ಈಗಾಗಲೇ ಪ್ರಥಮವಾಗಿ ಹೇಳಿದ್ರಿ ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥದ್ದು. ಆ ಪೀಳಿಗೆ ಬೆಳೀತಾ ಇದೆ, ಜೊತೆಗೆ ಸಮಾಜಕ್ಕೆ ಅವರು ಕೂಡ ರೋಲ್ ಮಾಡೆಲ್ಗಳಾಗ್ತಾ ಇದ್ದಾರೆ ಅಲ್ವಾ ಸರ್? ಅವರು ಸಮಾಜಮುಖಿಯಾಗಿ ಕೆಲಸ ಮಾಡೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನಮ್ಮ ಇಡೀ ಯೂನಿವರ್ಸಿಟಿಯಲ್ಲಿ ಕನ್ಸೆಷನ್ ಕೊಡಬೇಕಿದ್ರೆ ಅವ್ರು ನನ್ನನ್ನೇ ಅಪ್ರೋಚ್ ಆಗಬೇಕು. ಕರೆಕ್ಟ್. ಯಾರು ನಮ್ಮ ಎಂಪ್ಲಾಯೀಸಿಗೆ ಎಲ್ಲರಿಗೆ ಅವರ ಮಕ್ಕಳಿಗೆ ಫ್ರೀ, ಯಾವ ಕೋರ್ಸಿಗೆ ಹೋಗೋದು ಇನ್ಕ್ಲೂಡಿಂಗ್ ಮೆಡಿಸಿನ್, ಓಕೆ, ಫ್ರೀ ಬಿಡ್ತೇವೆ. ಬೇರೆ ಕೋರ್ಸಿಗೆ ಸಹ ಎಂಜಿನಿಯರಿಂಗ್ ನಾವು ಹೇಳೋದು, ಕೆಲವರು ಔಟ್ಸೈಡರ್ ಬರ್ತಾರೆ, ನಮ್ಮ ಎಂಪ್ಲಾಯೀಸಿಗೆ ಫ್ರೀ ಉಂಟು, ಔಟ್ಸೈಡರ್ ಬರ್ತಾರೆ ಎಂಜಿನಿಯರಿಂಗ್ ಕೋರ್ಸಿಗೆ. ಅದು 1.5 ಲಕ್ಷ ಉಂಟು ಸರ್, ಫಸ್ಟ್ ಇಯರಿಗೆ ಕಟ್ಟಬೇಕು, ಎಷ್ಟು ಕಟ್ಟಿದ್ರೆ ಆಗ್ತದೆ ಅಂತ. ನಿಮಗೆ ಎಷ್ಟು ಕಟ್ಟಲಿಕ್ಕೆ ಸಾಧ್ಯ ಉಂಟು ಕೇಳಿ. 10,000 ಕಟ್ಬೋದು ಸರ್, ಕಟ್ಟಿ ಸೇರಿ ಅಂತೇಳಿ. ಯಾಕಂದರೆ ಅದೊಂದು ಇದು ನನಗೆ ದೇವರು ಕೊಟ್ಟ ಅಪರ್ಚುನಿಟಿ ಅಂತ ನಾನು ಯಾವಾಗಲೂ ಅಂದಾಜು ಮಾಡೋದು. ಅದು ಸರಿಯಾದ ಸದ್ವಿನಿಯೋಗ ಆಗಬೇಕು ಅಂತ ನನ್ನ ಉದ್ದೇಶ. ಯಾರಿಗೂ ನಾನು ಫೀಸಿಗೆ ಇನ್ಸಿಸ್ಟ್ ಮಾಡೋದಿಲ್ಲ. ಕನ್ಸೆಷನ್ ಕೇಳಿದರೆ ಇಟ್ ಈಸ್ ಗಿವ್ ಅನ್ ಅಪ್ಲಿಕೇಶನ್
ಕೊಡ್ತದೆ. ವಂಡರ್ಫುಲ್ ಸರ್, ವಂಡರ್ಫುಲ್. ಅದು ಯಾಕಂದರೆ ನನಗೆ ದೇವರು ಕೊಟ್ಟದ್ದನ್ನು ನಾನು ಸರಿಯಾಗಿ ಯೂಸ್ ಮಾಡಬೇಕು ಅಂತ ನನ್ನದಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಕಡಿಮೆ ಅಂದರೆ ಒಂದು 250-300 ಜನರಾದರೂ ಫ್ರೀಶಿಪ್ನಲ್ಲಿ ಇದ್ದಾರೆ ನಮ್ಮಲ್ಲಿ. ಓ ಹೌದಾ? ಈಗ ನಾಟ್ ಲೆಸ್ ದನ್ ಅಬೌಟ್ 16,000 to 18,000 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ. 3,000 ಫ್ಯಾಕಲ್ಟಿ ಇದ್ದಾರೆ. ಓಕೆ. ಅವರ ಮಕ್ಕಳಿಗೆಲ್ಲರಿಗೂ ಫ್ರೀ ಎಜುಕೇಷನ್ ಕೊಡ್ತದೆ. ಓಕೆ ಓಕೆ ಓಕೆ. ರಾಘವೇಂದ್ರ ಸರ್, ಈಗ ತಾವು CA ಆಗಿರ್ತೀರಾ, ಜೊತೆಗೆ ಹೋಟೆಲ್ ಬಿಸ್ನೆಸ್ ಅನ್ನು ಕೂಡ ಪ್ರಾರಂಭ ಮಾಡ್ತೀರಾ. ಕರ್ನಾಟಕದಲ್ಲೇ ಪ್ರಥಮವಾಗಿ ಒಂದು ಶುದ್ಧ ಸಸ್ಯಾಹಾರಿ 3 ಸ್ಟಾರ್ ಹೋಟೆಲ್ ಇನ್ ಮ್ಯಾಂಗ್ಳೂರ್ ಪ್ರಾರಂಭ ಮಾಡಿದಂಥವರು ತಾವು. ಇವೆಲ್ಲದರ ಜೊತೆಗೆ ಮಲ್ಟಿಪಲ್ ಜಾಬ್ ತಾವು ನಾನು ಕೇಳ್ಪಟ್ಟೆ, ಈಗಾಗಲೇ ತಾವು ಹೇಳಿದ್ರಿ ಮಲ್ಟಿಪಲ್ ಜಾಬ್ಗಳನ್ನು, ಬೇರೆ ಬೇರೆ ಜಾಬ್ಗಳನ್ನು, ಉದ್ಯೋಗಗಳನ್ನು ಮಾಡ್ತೀರಿ. ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಒಂದು ಹಂಬಲ, ತುಡಿತ. ಆ ಸಂದರ್ಭ ತಾವು ಶ್ರೀನಿವಾಸ್ ಈ ಇನ್ಸ್ಟಿಟ್ಯೂಷನ್ಗಳನ್ನು ಮಾಡಬೇಕು ಅನ್ನುವಂಥದ್ದು ಹೇಗೆ ಬಂತು ಸರ್ ತಮಗೆ? ಯಾಕಂದರೆ 7 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರುವಂಥ ಒಂದು ಸಂಸ್ಥೆ ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರಥಮವಾಗಿ, ಅದು ಕೂಡ ಇದು ಹೇಗೆ ಸರ್? ಅದು ಕೂಡ ಒಂದು ಆಕ್ಸಿಡೆಂಟ್. ಓಕೆ. ಏನು ಆಕ್ಸಿಡೆಂಟ್ ಅಂತ ಹೇಳಿದರೆ, ಒಂದು ದಿನ ನಾನಾಗ ಚೇಂಬರ್ನ ಪ್ರೆಸಿಡೆಂಟ್ ಆಗಿದ್ದೆ. ನನ್ನ ಮ್ಯಾಂಗ್ಳೂರು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಆಗಿದ್ದೆ. ಓಕೆ. ವೈಸ್ ಚಾನ್ಸಲರ್ ಶಾಫಿಯುಲ್ಲಾ ನನಗೆ ಒಳ್ಳೆ ಪರಿಚಯ ಇತ್ತು. ಓಕೆ ಓಕೆ. ಸೆನೆಟ್ ಮೆಂಬರ್ ಆದ ಕಾರಣ ಹಾಂ, ಅವರಿಗೆ ಒಂದು ದಿನ ಅವರ ಮಗ ಇಂಗ್ಲೆಂಡಿಂದ ಅವರು ಬ್ಯಾರಿಸ್ಟರ್ ಕಲಿತಾ ಇದ್ದರು, ಇಲ್ಲಿಗೆ ಬಂದಿದ್ದರು. ಆಗ ನಿಮ್ಮಲ್ಲಿ ಒಂದು ವೆಜಿಟೇರಿಯನ್ ಊಟ ಮಾಡಬೇಕು ಅಂತ ಹೇಳಿದರು. ಓಕೆ. ರಾತ್ರಿಗೆ ನೀವು ಸಹ ಸೇರಿದರೆ ನಾವು ನಿಮ್ಮೊಟ್ಟಿಗೆ ಊಟ ಮಾಡ್ತೇನೆ ಅಂತ ಹೇಳಿದ್ರು. ಆಯ್ತು, ನಾನು ಬರ್ತೇನೆ. ರಾತ್ರಿ ಊಟ ಆಯಿತು. ಊಟ ಆದಮೇಲೆ ಮೇಲೆವರೆಗೆ ಬಿಲ್ಡಿಂಗ್ ನೋಡುವ ಅಂತ ಹೇಳಿದರು. ಮೇಲೆ ಕರ್ಕೊಂಡು 6ನೇ ಮಾಳಿಗೆ ಕರ್ಕೊಂಡದ್ದು. ಕೊಂಡು ಹೋಗುವಾಗ ನೋಡಿದ್ರು 3 ಮಾಳಿಗೆಯಲ್ಲಿ ಏನು ಗೋಡೆ ಸಹ ಕಟ್ಟಲಿಲ್ಲ, ಫ್ಲ್ಯಾಟ್ ಸ್ಲ್ಯಾಬ್ ಮಾತ್ರ ಇದೆ. ಓಕೆ. ಮೇಲೆ ಹೋಗಿ ಸಮುದ್ರ ಎಲ್ಲ ತೋರಿಸಿದವರಿಗೆ ಮೇಲೆ ನೋಡಲಿಕ್ಕೆ ಭಾಳ ಖುಷಿ ಆಯಿತು. ಕಡೆ ಕೆಳಗೆ ಬರುವಾಗ ಕೇಳಿದ್ರು, ಯಾಕಿದು 3 ಖಾಲಿ ಇಟ್ಟಿದ್ದು ಫ್ಲ್ಯಾಟ್, ಸ್ಲ್ಯಾಬ್ ಖಾಲಿ ಉಂಟು ಯಾಕೆ ಕೇಳಿದ್ರು. ಓಕೆ. ಸರ್, ನನ್ನ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್, ಇಲ್ಲಿ ಬಾರ್ ಇಲ್ಲ, ನಾನ್ ವೆಜ್ ಇಲ್ಲ, ಅದರಿಂದ ಅಷ್ಟು ಎಂಕರೇಜ್ಮೆಂಟ್ ಬರೋದಿಲ್ಲ. ಇಲ್ಲಿ ಅದು ರೂಮ್ ಮಾಡಿದಿರಿ, ಅದಕ್ಕೆ ನಾನು ಮಾಡಲಿಲ್ಲ ಅಂತ ಹೇಳಿದೆ. ಯಾಕೆ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜ್ ಮಾಡ್ಬೋದಲ್ವ ಅಂತ ಹೇಳಿದರು. ಓಕೆ. ನೀವು ಪರ್ಮಿಷನ್ ಕೊಟ್ಟರೆ ನಾನು ಮಾಡ್ತೇನೆ ಅಂತ ಹೇಳಿದೆ. ಅದು ಆಗ ನಾನು ಶೈ ಮಾಡಿದ್ದೆ, ಶೈ ಆಗಿದ್ದರೆ ಆಗೋದಿಲ್ಲ ಇತ್ತು. ಆ ಟೈಮಿಗೆ ದೇವ್ರು ನಂಗೆ ಬುದ್ಧಿ ಕೊಟ್ಟರು, ನೀವು ಪರ್ಮಿಷನ್ ಕೊಟ್ಟರೆ ಮಾಡ್ತೇನೆ ಅಂತ ಹೇಳಿ. ಕರೆಕ್ಟ್. ನೀವು ನಾಳೆ ಬನ್ನಿ, ನೀವು ಆಫೀಸಿಗೆ ಬನ್ನಿ, ವಿಲ್ ಡೂ ಇಟ್ ಅಂತ ಹೇಳಿ. ನಾಳೆ ಆಫೀಸಿಗೆ ಹೋದ ಕೂಡಲೇ ಅಲ್ಲಿ ಕಾವೇರಪ್ಪ ಅಂತ ಅವ್ರದ್ದು ರಿಜಿಸ್ಟರ್ ಇತ್ತು, ಅದು LIC ಕಾಲೇಜ್ ಇತ್ತು ಆಗ ಆಫೀಸು. ಓಕೆ ಓಕೆ. ಅವರು ಕಾವೇರಪ್ಪ ಅಂತ ಹೇಳಿ ಇವರಿಗೆಲ್ಲ ಹೆಲ್ಪ್ ಮಾಡಿ, ಫಾರ್ಮ್ ಎಲ್ಲ ತಗೊಳ್ಳಿ ಇವತ್ತು ಕಾಲೇಜ್ ಮಾಡಿ ಹೋಟೆಲ್ ಮ್ಯಾನೇಜ್ಮೆಂಟ್ಗಳು. ಓಕೆ. ಅವರೆಲ್ಲ ಹೆಲ್ಪ್ ಮಾಡಿದರು. ಅಪ್ಲಿಕೇಶನ್ ಬರೆದೆ, ಅಪ್ಲಿಕೇಶನ್ ಮನೆ ಕಟ್ಟಿದೆ, ಅಲ್ಲಿ ಅವರಿಗೆ ಕೊಟ್ಟೆ. ಓಕೆ. 3-4 ತಿಂಗಳು ಏನು ಬರಲಿಲ್ಲ. ಏನು ಮಾಡೋದು ಕೇಳಿದೆ. ನೀವು ಬರಿ ಮಾಡೋದು ಬೇಡ, ಇಟ್ ಈಸ್ ಅವರ್ ಜಾಬ್ ಅಂತ ಹೇಳಿದರು. ಓಕೆ. ನಂತರ ಒಂದು ದಿನ ಸುಬ್ರಹ್ಮಣ್ಯಂ ಅಂತ ಕಾಮರ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕಳಿಸಿದ್ರು ಎಫಿಲಿಯೇಷನ್ಗೆ, ಚೆಕ್ಕಿಗೆ LICಯಲ್ಲಿ. ಅವ್ರು ಬಂದು ಹೇಳಿದ್ರು ಮಾಡ್ಬೋದು. ನನಗೆ ಐ ನ್ಯೂ ಹಿಮ್ ವೆರಿ ವೆಲ್. ಓಕೆ. ಅವರು ನೀವು ಮಾಡಿ ನಾವು ಎಲ್ಲ ಹೆಲ್ಪ್ ಮಾಡ್ತೇವೆ ನಿಮಗೆ ಅಂತ ಹೇಳಿ. ಅದು LIC ರಿಪೋರ್ಟ್ ಒಳ್ಳೆ ಆಯಿತು. ಅಲ್ಲಿ ಸಿಂಡಿಕೇಟ್ನ ಪಾಸ್ ಆಯಿತು, ಬ್ಯಾಂಗ್ಳೂರಿಗೆ ಹೋಯಿತು. ಓಕೆ. ನಾನು ಅದು ಏನು ಉತ್ತರ ಬರಲಿಲ್ಲ. ಆಗ ನಮ್ಮ ಮೊಯ್ಲಿಯವರು ಎಜುಕೇಷನ್ ಮಿನಿಸ್ಟರ್. ಓಕೆ. ನಾನು ವೈಸ್ ಚಾನ್ಸಲರ್ ಕೇಳಿದೆ, ನಾನು ಏನಾದ್ರು ಹೋಗ್ಬೇಕು ಅಲ್ಲಿಗೆ ಕೇಳಿದೆ. ನೀವು ಹೋಗೋದು ಬೇಡಪ್ಪ, ನಿಮ್ಮ ಜಾಬ್ ಅಲ್ಲ ಅದು, ಡೌಟ್ ವರಿ ಅಂತ ಹೇಳಿದ್ರು. ಬರ್ತದೆ ಅದು. ಓಕೆ. ಜೂನ್ 9ಗೆ ಪೋಸ್ಟ್ನಲ್ಲಿ ನನಗೆ ಆರ್ಡರ್ ಬಂತು, ನೀವು ಕಾಲೇಜ್ ಮಾಡಿ ಅಂತ ಪರ್ಮಿಷನ್ ಬಂತು. ಓಕೆ. ಸ್ಟೇಟ್ ಗೌರ್ಮೆಂಟ್ ಇದು. ಅದು ಭಾಳ ಒಂದು ಆಶ್ಚರ್ಯದ ವಿಷಯ. ಈಗ ನೋಡಿದ್ರೆ ಭಾಳ ಆಶ್ಚರ್ಯ. ಈಗ ಆದರೆ ಅದು ಬರಲಿಕ್ಕೆಲ್ಲ ಕಷ್ಟ. ಬರಲಿಲ್ಲ ಆದ್ದರಿಂದ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾವು ಅಂದಾಜು ಮಾಡಿದ್ದು ಹೇಳ್ತಾರೆ ಅಲ್ಲಿ. ಕರೆಕ್ಟ್ ಕರೆಕ್ಟ್. ಆಗ ಹಾಗಲ್ಲ, ಪೋಸ್ಟ್ನಲ್ಲಿ ಬಂದಿದ್ದು. ನಾನು ಅದು ಹೇಳಿ ಕೂಡಲೇ ಹೇಳಿದೆ, ನಾನು ಇನ್ನೂ ಮುಂದೆ ಬರಲಿಕ್ಕೆ. ಆಗ ಅವ್ರು ಪುನಃ ಸುಬ್ರಹ್ಮಣ್ಯನ ಕಳಿಸಿಕೊಟ್ರು, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕಾಮರ್ಸ್. ಆಗ ಓಕೆ. ಅವರನ್ನು ಕಳಿಸಿಕೊಟ್ಟು ನನಗೆಲ್ಲ ಅಸಿಸ್ಟೆಂಟ್ ಎಂತ ಆಗಬೇಕು ಅಂತೇಳಿ ಎಲ್ಲ ಹೇಳಿದರು. ಅದು ಮಾಡಿದೆ. 7 ಜನ ಅಡ್ಮಿಷನ್. 7 ಜನರು ನಾನು ಇಂಟರ್ವ್ಯೂ ಮಾಡಿ ತಗೊಳ್ಬೇಕಾದ್ದು. ಅವ್ರದ್ದು ಸ್ಟೂಡೆಂಟ್ಸ್ ನನ್ನನ್ನು ಇಂಟರ್ವ್ಯೂ ಮಾಡಿ ಮತ್ತೆ ಜಾಯ್ನ್ ಆದರು. ಓಕೆ, ಆ ರೀತಿ. ಓಕೆ, ತಾವೇ ಇಂಟರ್ವ್ಯೂ ಮಾಡಿದ್ರಿ 7 ಜನರನ್ನ. 7 ಜನರು ಪ್ರಥಮವಾಗಿ ಅಲ್ಲಿ ಜಾಯ್ನ್ ಆಗಿರುವಂತಲ್ಲ ಸರ್? ಅದು ಕೂಡ ಆಕ್ಸಿಡೆಂಟಲ್ ಆಗಿ ಮಾಡಿರುವಂಥದ್ದು. ಆಕ್ಸಿಡೆಂಟ್ ನಾನು ಹೇಳಿದಲ್ಲ, ಕೇಳಿದಾಗ ನಾನು ನೋ ಹೇಳಿದ್ದೇ ಆಗೋದಿಲ್ಲ. ಕರೆಕ್ಟ್. ಹಾಗಾದ್ರೆ ನಾನು ಅನ್ಕೊಳ್ಳೋದು ಸರ್, ಎಲ್ಲವೂ ನಮಗೆ ಅವಕಾಶಗಳು ಬರುತ್ತೆ, ಅವಕಾಶಗಳನ್ನು ನಾವು ಆಪರ್ಚುನಿಟಿಗಳನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತೀರಾ ಸರ್, ಅಲ್ವಾ? ಹಾಗೆ ಫಸ್ಟ್ ಇಯರ್ 7 ಸ್ಟೂಡೆಂಟ್ಸ್ ಆಯಿತು, ಸೆಕೆಂಡ್ ಇಯರ್ 11 ಆಯಿತು, ಥರ್ಡ್ ಇಯರ್ 22 ಆಯಿತು. ಅಷ್ಟಾಗ ನನ್ನ ತಂದೆಯವರು ಕೇಳಿದರು, ಏನು ಮಾರಾಯ ನನ್ನ ಹೆಸರು ಹಾಳು, ಅದು ಶ್ಯಾಮರಾವ್ ಫೌಂಡೇಶನ್ ಆಗ ಮ್ಯಾನೇಜ್. ಶ್ಯಾಮರಾವ್ ಫೌಂಡೇಶನ್ ಹೆಸರು ಹಾಳು ಮಾಡ್ತೀಯ ಹೇಳಿ. ಪಪ್ಪ ಅದು ನಿಮ್ಮ ಪಪ್ಪ ಅಂದಲ್ಲ, ನನ್ನ ಪಪ್ಪಂದು ನನ್ನ ಹೆಸರು ಇಟ್ಟದ್ದು ಅಂತ ಹೇಳಿದೆ. ಸೊ ಬ್ಯೂಟಿಫುಲ್. ಓಕೆ. 4th ಇಯರ್ ಐ ಡಿಡ್ ನಾಟ್ ಲುಕ್ ಬ್ಯಾಕ್ ಆಫ್ಟರ್ವರ್ಡ್ಸ್. ಒಳ್ಳೆ ಆಯಿತು. ಒಬ್ಬರು ಡೆಲ್ಲಿಯವರು ಪ್ರಿನ್ಸಿಪಾಲ್ ಬಂದರು, ಒಳ್ಳೆ ಪಿಕಪ್ ಆಯಿತು. 100 ಆಲ್ವೇಸ್ ಇಟ್ ಈಸ್ ಟು ಬಿ ಫುಲ್. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಓಕೆ, ನಮ್ಗೆ ಬರುವಂಥ ಅವಕಾಶಗಳನ್ನು ನಾವು ಸದುಪಯೋಗ ಪಡೆದುಕೊಳ್ಬೇಕು ಒಂದು ಕಡೆ. ಜೊತೆಗೆ ತದನಂತರ ಹೋಟೆಲ್ ಮ್ಯಾನೇಜ್ಮೆಂಟ್ 7 ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿ ಫಿಸಿಯೋಥೆರಪಿ ಶುರು ಮಾಡಿ, ತದನಂತರ ಫಿಸಿಯೋಥೆರಪಿ ಅದು ಕೂಡ 7 ಬಹುಶಃ. ಅದರಲ್ಲಿ 92 7 ಮಂದಿ ಬಂದದ್ದು. 7 ಮಂದಿ.
ಬಟ್ ಸೆಕೆಂಡ್ ಇಯರಿಗೆ 27 ಆಯಿತು, Okay. ಥರ್ಡ್ ಇಯರಿಗೆ 60 ಆಯಿತು. Okay. ಕಾಯ್ಲಿಕ್ಕೆ ಇರಲಿಲ್ಲ ಹೆಚ್ಚಿಗೆ ನನಗೆ. ಕರೆಕ್ಟ್. ಅದು ಪ್ರಾಬ್ಲಮ್ ಆಗಲಿಲ್ಲ. ಮತ್ತೆ MBA ಶುರು ಮಾಡಿ 2000. ಹಾಗೆ ಅದಕ್ಕೂ 7 ಜನ. ಅದು ಐ ಥಿಂಕ್ ದಟ್ ಸಮ್ ಲಿಂಕ್ ಇಸ್ ಅಲ್ವಾ, 7 ಜನರು ಪ್ರತಿ ಬಾರಿಯೂ ಕೂಡ ಪ್ರಥಮವಾಗಿ. ಸೆಕೆಂಡ್ ಇಯರ್ ಎಲ್ಲ ಪಿಕಪ್ ಓಕೆ, ಏನ್ ಹೇಳ್ತೀರಾ ಸರ್? ತದನಂತರ ಹಂತವಾಗಿ ಬೆಳೆಯುತ್ತೆ ತಮ್ಮ ಮತ್ತೆ ಬಿ ಫಾರ್ಮ್, ಬಿ ನರ್ಸಿಂಗ್ ಎಲ್ಲ ಇಂಜಿನಿಯರಿಂಗ್ ಎಲ್ಲವೂ ಈಗ ಮಾಡ್ತೀರಾ? ನನಗೆ 180 ಡಿಸಿಪ್ಲಿನ್ ಉಂಟು ನಮ್ಮ ಹತ್ರ. ಆಲ್ ಪ್ರೊಫೆಷನಲ್ ಡಿಸಿಪ್ಲಿನ್ಸ್. ಗ್ರಾಜುಯೇಟ್ ಆದರೆ ಅವರಿಗೆ ಕಂಪ್ಲೀಟ್ ಎಕ್ಸಾಮಿನೇಷನ್ ಆಗುವ 1 ಅಥವಾ 2 ಜಾಬ್ ಆಫರ್ ಕೈಯಲ್ಲಿ ಇರ್ತದೆ. ಓಕೆ, ಎಜುಕೇಶನ್ ನಮ್ಮ ಕರೆಕ್ಟ್. ಈಗ ಬಹಳಷ್ಟು ವಿಭಾಗಗಳಲ್ಲಿ ತಮ್ಮ ಕಾಲೇಜು ತೆರೆದು ನಿಂತಿದೆ, ತಮ್ಮ ಇನ್ಸ್ಟಿಟ್ಯೂಷನ್ ತೆರೆದು ನಿಂತಿದೆ, ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು. ಅನ್ಕೊಂಡಿದ್ರೆ ಸರ್ ಆವಾಗ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರಾರಂಭ ಮಾಡಿದಾಗ ನಾನು ಇಷ್ಟು ದೊಡ್ಡದಾಗಿ ಬೆಳಿತೀನಿ ಅಥವಾ ಇಷ್ಟು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್? ಅಂದರೆ ಅದು ಇರ್ಲಿಕ್ಕೆ ಹೋಗಿ ನಾನು ಇಷ್ಟು ಬೆಳೆದೆ. ಕರೆಕ್ಟ್ ಅಲ್ವಾ? ಅದರಲ್ಲಿ ನನಗೆ ಬೇಕಿದ್ದಷ್ಟು ಅನುಭವ ಆಗಿದೆ. ನಾನು ಸ್ಟಾರ್ಟ್ ಮಾಡಿ 3 ತಿಂಗಳಲ್ಲಿ ಒಂದು ಸ್ಟ್ರೈಕ್ ಆಯ್ತು ಅಲ್ಲಿ ಸ್ಟಾಫ್ ಇದ್ದು. ಓಕೆ, ಬಟ್ ಐ ಕುಡ್ ವೆರಿ ಬೋಲ್ಡ್ಲಿ. I could suspend all the 30 people at one stretch and immediately recruit somebody else. ಕರೆಕ್ಟ್. ಅದೊಂದು ಬೋಲ್ಡ್ನೆಸ್ ಇತ್ತು ನನಗೆ. ಹೌದು. ಓಕೆ. 3 ತಿಂಗಳಲ್ಲಿ ಸ್ಟ್ರೈಕ್ ಆಯ್ತು ಮಾಡಿಕ್ಕೆ. ಅದು ಇಲ್ಲೊಂದು ಇಂಟಕ್ಕಿದ್ದೊಂದು ಬ್ರಾಂಚ್ ತಡ್ಡಿ ಅಂತ ಇರೋದು. ಓಕೆ. ಬಟ್ ಐ ಡಿಡ್ ನಾಟ್ ಕೇರ್ ದೆಮ್. ಡಿಸ್ಪ್ಲೇಸ್ ಮಾಡಿಬಿಟ್ಟು 3 ತಿಂಗಳದ್ದು ಸರ್ವಿಸ್ ಅವರಿಗೆ ಸರ್ವಿಸ್ ಇರ್ತದೆ. ಓಕೆ. ಬೋಲ್ಡ್ ಡಿಸಿಷನ್ಗಳು ಬೇಕು ಲೈಫಲ್ಲಿ ಸಮ್ಟೈಮ್ಸ್ ಅಲ್ವಾ ಸರ್? ನಾವು ಅದು ಬೋಲ್ಡ್ ಡಿಸಿಷನ್ ಇಲ್ದಿರ ಆಗೋದಿಲ್ಲ. ಹಾಗೆ ನನಗೆ ಸೆಕೆಂಡ್ ಟೈಮ್ ಇನ್ 90 ಆಗಿದ್ದಂಥ ಅಪರ್ಚುನಿಟಿ ಬಂತು. ದೆನ್ ಐ ಡಿಸ್ಪ್ಯೂಸ್ ಅಂದರೆ 37 ಪೀಪಲ್ ಇನ್ ಒನ್ ಸ್ಟ್ರೆಚ್. ಓಕೆ. ಅವರೆಲ್ಲ ತರಿಸ್ಕೊಟ್ರು. ನಾನು ಹೇಳಿ ಐ ಫೇಸ್ ಯು, ಡೋಂಟ್ ವರಿ. ಓಕೆ. ಆಗ ಸಿ ಐ ವಾಸ್ ವೆರಿ ಯಂಗ್. ಐ ಫೇಸ್ ಎನಿಬಡಿ ಆಲ್ಸೋ. ಓಕೆ. ಹೇಗೆ ಸರ್ ವಿಲ್ ಪವರ್ ಹೇಗೆ ಬರುತ್ತೆ, ಧೈರ್ಯ ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆ? ಯಾಕಂದ್ರೆ ನಂಗೆ ತಿಳಿದು ಅನ್ಯಾಯ ಯಾರಿಗೂ ಮಾಡೋದಿಲ್ಲ. ಐ ಕ್ಯಾನ್ ಬೋಲ್ಡ್ಲಿ ಸೇ ದಟ್ ನೋಯಿಂಗ್ಲಿ ಐ ಆಮ್ ನಾಟ್ ಡೂಯಿಂಗ್ ಎನಿ ನೋಬಡಿ ಇಲ್. ಐ ಡು ನಾಟ್ ಥಿಂಕ್ ಇಲ್ ಆಫ್ ಅದರ್ಸ್. ಆಲೋಚನೆ ಮಾಡುವಲ್ಲಿ ಐ ಕ್ಯಾನ್ ಥಿಂಕ್ ಸಮಥಿಂಗ್ ಪಾಸಿಟಿವ್ ಇಲ್ಲಿ ಅಂತ ನನ್ನ ಕರೆಕ್ಟ್. ಯಾರ ವಿಷಯ ಹಾಳು ಅಂದರೆ ಅವರಿಗೆ ಹಾಳಾಗಲಿ ಅಂತ ಆಲೋಚನೆ ಮಾಡೋದಿಲ್ಲ. ನಾನು ಒಳ್ಳೆ ಹೇಗೆ ಮೇಲೆ ಹೋಗ್ಬೋದು, ಎಲ್ಲರಿಗೂ ಒಳ್ಳೇದು ಮಾಡ್ಬೋದು ನೋಡೋದು ಅಷ್ಟೇ. ಕರೆಕ್ಟ್. ನಾವು ಬೆಳೆದಾಗ ಇತರರನ್ನು ಕೂಡ ನಾವು ಬೆಳೆಸಬೇಕು ಅನ್ನುವಂಥ ವಿಚಾರಗಳಲ್ಲಿ ಸರ್ ಈ ಎಜುಕೇಷನ್ ಅನ್ನುವಂಥದ್ದು ಪ್ರತಿ ಬಾರಿ ನಾನು ರಾಘವೇಂದ್ರ ರಾವ್ ಸರ್ ಮಾತನಾಡಿದಾಗ ಎಜುಕೇಷನ್ ವಿದ್ಯಾಭ್ಯಾಸದ ಬಗ್ಗೆ ಬಹಳಷ್ಟು ಮಹತ್ವವನ್ನು ಕೊಡ್ತೀರಾ ಸರ್? ಆ್ಯಂಡ್ ಈ ಒಂದು ಇಂಪಾರ್ಟೆನ್ಸ್ ಕಾರಣ ಇಷ್ಟೇ. ಎಸ್ ಸರ್. ಅದು ನನಗೆ ಇಲ್ಲಿ ನಾನೀಗ ಮೊನ್ನೆ ಕಳೆದ ವರ್ಷ 2800 ಜನರಿಗೆ ಡಿಗ್ರಿ ಕೊಟ್ಟೆ. ಎಸ್, ಎಲ್ಲ ಪ್ರೊಫೆಷನಲ್ ಡಿಗ್ರಿ. ಆ್ಯಂಡ್ ಅವರಿಗೆ ಹೆಚ್ಚಿನವರಿಗೆ ಜಾಬ್ ಆಫರ್ ಉಂಟು, ಕೈಯಲ್ಲೇ ಉಂಟು. ಓಕೆ. ನನ್ನ ಉದ್ದೇಶ ಏನಂದರೆ ಅವರು ಜಾಬ್ ಹೋಗಿ ಸೇರಿದರೆ ಅವರ ಮನೆಯಲ್ಲಿರೋ 10 ಜನರಿಗೆ ಅನ್ನಕ್ಕೆ ಊಟಕ್ಕೆ ಪ್ರಾಬ್ಲಮ್ ಇಲ್ಲಲ್ವಾ? ದ್ಯಾಟ್ ಈಸ್ ಮೈ ಸ್ಯಾಟಿಸ್ಫ್ಯಾಕ್ಷನ್. ದಿಸ್ ಈಸ್ ವಾಟ್ ಐ ಟೆಲ್ ದೆಮ್ ಓಪನ್ಲಿ. ಎಸ್, ಹೌದು. ಸಿ ಯು ಫೀಡ್ ಯುವರ್ ಪೇರೆಂಟ್ಸ್, ಅದರ್ಸ್ ವೆಲ್. ಕರೆಕ್ಟ್. Come up in life very well. Correct, sir. You make a name for your parents, your village and your nation, country also. Correct. That is what I want, and that is the Guru Dakshina you can give us. Yes. Beautiful, sir. Nija. I'm happy because they can feed their family without much difficulty. ಕರೆಕ್ಟ್. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ನಿಜ ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ನಾವು ಕಲಿಬೇಕು, ಕಲ್ತ್ರೆ ಉದ್ದೇಶನ ಹೇಳಿದ ಕೂಡಲೇ ಅವರು ಪ್ರೊಫೆಷನಲ್ ಯೂನಿವರ್ಸಿಟಿ ನನ್ನ ಕರೆದು ಆನರರಿ ಡಾಕ್ಟರೇಟ್ ಕೊಟ್ಟರು. ಬ್ಯೂಟಿಫುಲ್. ನಿಜ. ಈ ಒಂದು ಕಾರ್ಯಕ್ರಮದಲ್ಲಿ ಬರುವಂಥ ಸಾಧಕರು ಅವರು ಬೆಳೆದಿದ್ದು ಮಾತ್ರ ಅಲ್ಲ, ಇತರರನ್ನು ಬೆಳೆಸ್ತಾರೆ. ಜೊತೆಗೆ ನಮ್ಮ ಸಮಾಜವನ್ನು ಪರಿವರ್ತಿಸಿದಂತಹ ಅದೆಷ್ಟೋ ಸಾಧಕರು, ಆ ಸಾಧಕರ ಮುಂಚೂಣಿಯಲ್ಲಿ ಕಂಡು ಬರುವವರು ನಮ್ಮ ರಾಘವೇಂದ್ರ ರಾವ್ ಸರ್. ಯಾಕಂತ ಬಂದಾಗ ಅವರು ಬೆಳೀತಾರೆ, ಇತರರನ್ನ ಬೆಳೆಸ್ತಾರೆ. ಜೊತೆಗೆ ವಿದ್ಯಾಭ್ಯಾಸ ಇದರ ಮಹತ್ವವನ್ನು ನಮ್ಮ ಸಮಾಜಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಈಗ ರಾಘವೇಂದ್ರ ರಾವ್ ಸರ್, ಈಗ ಬಹಳಷ್ಟು ಕಷ್ಟಗಳನ್ನು ನೋಡಿರ್ತೀರಾ, ರಿಸ್ಕ್ಗಳನ್ನು ನೋಡಿರ್ತೀರಾ. ಯಾಕಂದರೆ ನಾನು ಆಗಲೇ ಹೇಳಿದೆ, ಮಲ್ಟಿಪಲ್ ಜಾಬ್, ಬೇರೆ ಕೆಲಸಗಳನ್ನು ತಾವು ಟ್ರೈ ಮಾಡಿದರೆ ಸರ್ ಹೇಗೆ ಅನ್ನುವಂಥ ವಿಚಾರ ಬರುತ್ತೆ. ನಾನು ಈ ಪ್ರಶ್ನೆ ನಿಮ್ಮಲ್ಲಿ ಕೇಳಲೇಬೇಕು. ಯಾಕಂತ ಬಂದಾಗ ಈಗಿನ ಯೂತ್ಗಳು ಕಂಫರ್ಟ್ ಝೋನಲ್ಲಿ ರಾಘವೇಂದ್ರ ರಾವ್ ಸರ್ ಇರ್ತಾ ಇದ್ದಾರೆ. ಅಂದರೆ ನಾನು CA ಮಾಡಿದ್ದೇನೆ, ಕಷ್ಟಪಟ್ಟಿದ್ದೇನೆ, ಹಾಗೆ ಸುಲಭವಾದಲ್ಲಿ CA ಮಾಡೋಕ್ಕಾಗಲ್ಲ, ಕಷ್ಟಪಟ್ಟು CA ಮಾಡಿದ್ದೇನೆ. ಆದರೆ CAಯಲ್ಲಿ ಒಳ್ಳೆ ಸಂಬಳಗಳು ಬರುತ್ತೆ, ಒಳ್ಳೆ ಇನ್ಕಮ್ ಬರುತ್ತೆ, ಸಾಕು ನನಗೆ ಇಷ್ಟೇ ಅಂತ ಬಂದಾಗ ರಾಘವೇಂದ್ರ ರಾವ್ ಸರ್ ನಮ್ಮ ಸಮಾಜಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ರಾಘವೇಂದ್ರ ರಾವ್ ಸರ್ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀರಾ, ರಿಸ್ಕ್ಗಳನ್ನು ತೆಗೆದುಕೊಂಡಿದ್ದೀರಾ. ಏನು ಹೇಳ್ತೀರಾ ಸರ್? ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು ಅನ್ನೋದು ಭಾಳಷ್ಟು ಜನರು ಹೇಳ್ತಾರೆ. ಆದರೆ ಈಗಿನ ಯುವಕರು ಬರಲ್ಲ. ಕಂಫರ್ಟ್ ಝೋನ್ ಎಸ್ ನನಗೆ ಬೇಡ, ರಿಸ್ಕ್ ತಗೊಳ್ಳುವಂಥದ್ದು ಬೇಡ. ಏನು ಹೇಳ್ತೀರಾ ಸರ್? ದೇ ಆರ್ ನಾಟ್ ಶೂರ್ ವಾಟ್ ದೇ ಕ್ಯಾನ್ ಡೂ ಔಟ್ಸೈಡ್. ನಾನು ಹೇಳಿದೆ ಎಲ್ಲರಲ್ಲಿ ಇನ್ಹರೆಂಟ್ ಕ್ವಾಲಿಟಿ ಇದೆ. ಅದಕ್ಕೆ ಎಕ್ಸಿಬಿಷನ್ ನಾನು ಹೇಳಿದೆಲ್ಲ, ವಯಸ್ಸಾಸ್ತ್ರ ಹತ್ರ ಕೇಳಿದಾಗ ಎಸ್ ನಾನು ಮಾಡಿದ್ದೆ ಅಂತ ಹೇಳಿದ್ರೆ ಆಗುತ್ತೆ. ಹಾಗೆ ಇನ್ನೊಂದು ಇನ್ಸಿಡೆಂಟ್ ಆಗಿತ್ತು. 2013ನಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದು ಕರ್ನಾಟಕ ಬ್ಯಾಂಕಿನ ಟ್ರಿಬ್ಯುನಲ್ ಅಪೀಲಿಗೆ. ಓಕೆ. ಟ್ರಿಬ್ಯುನಲ್ನಲ್ಲಿ ಆ ದಿನ ಮೆಂಬರ್ಸ್ ಇಲ್ಲ, ಅದು ರಜೆ ಅವರಿಗೆ. ಮೆಂಬರ್ ರಜೆಯಲ್ಲಿ ಹೋಗಿದ್ರು, ಕೋರ್ಟ್ ಇಲ್ಲ ಆ ದಿನ.
ಸೊ ನಾನು ಏನು ಮಾಡೋದಪ್ಪ ಸಾಯಂಕಾಲ ನಂದು ಲಾಸ್ಟ್ ಫ್ಲೈಟ್ ರಾತ್ರಿಗೆ ಇದು Okay. 11 ಗಂಟೆಗೆ Okay. ಏನು ಮಾಡೋದು ನಾನು ಕಡೆಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ನಾವು ಹೋಗಿದ್ದು ತುಂಬ ಸಮಯ ಆಯಿತು ಹೋಗು ಅಂತ ಹೋದೆ. ಓಕೆ ಬಟ್ ಅಲ್ಲಿ ಶ್ರೀ ಪ್ರಕಾಶ್ ಅಂತ ವೈಸ್ ಚಾನ್ಸಲರ್ ಇತ್ತು. ಅವ್ರು ನಾನು ಭಾಳ ಚೆನ್ನಾಗಿ ರಿಸೀವ್ ಮಾಡಿದರು. 2.5 hours ಐ ವಾಸ್ ವಿತ್ ಹಿಮ್. ಓಕೆ ಅವ್ರ ಒಟ್ಟಿಗೆ ಅವ್ರದ್ದೇ ಊಟದಲ್ಲಿ ಪಾಲ್ ತಗೊಂಡು ಊಟ ಮಾಡಿದ್ದು ನಾನು. ಆಗ ನಾನು ತುಂಬ ಕನ್ವಿನ್ಸ್ ಮಾಡಿ, ನೀವು ಇನ್ನೀಗ ಇದು ಯೂನಿವರ್ಸಿಟಿ ಮಾಡಬೇಕು, Okay. ನಿಮ್ಮದು ಯೂನಿವರ್ಸಿಟಿ ಆಗಬೇಕು, ನಿಮಗೆ ಬೇಕಿದ್ದಷ್ಟು ಕೋರ್ಸಸ್ ಉಂಟು, ಓಕೆ ಯೂನಿವರ್ಸಿಟಿ ಮಾಡಿ ನೀವು. Okay. ಆ್ಯಂಡ್ ದಿಸ್ ಈಸ್ ದಿ ಪ್ರಾಪರ್ ಟೈಮ್. ಓಕೆ ದಿ ಗೌರ್ಮೆಂಟ್ ಈಸ್ ಗೋಯಿಂಗ್ ಟು ಫಾಲ್ ವಿತ್ ಇನ್ ನೆಕ್ಸ್ಟ್ 20 days. ನಿಮ್ಮದು ಹಾಕಿ ಅರ್ಜೆಂಟ್ ಮಾಡಿ, ಎಂಥ ದುಡ್ಡು ಖರ್ಚಾದರೂ ತೊಂದರೆ ಇಲ್ಲ, ಇಟ್ ಈಸ್ ವರ್ತ್ ಡೂಯಿಂಗ್ ಇಟ್. ನಾನು ಐ ಆಮ್ ನಾಟ್ ಫಾರ್ ಇಟ್, ಸುಮ್ಮನೆ ತಲೆಬಿಸಿ ಬೇಡ ಅಂತ ಹೇಳಿದೆ. ಓಕೆ ಇಲ್ಲ ನೀವು ಮಾಡಲೇಬೇಕು ಅಂತ ಹೇಳಿ. ಓಕೆ ಕಡೆಗೆ ಅವರ ಅಷ್ಟು ನನಗೆ ಹೇಳುವಾಗ ಏನು ಸರಿ ಸಮಥಿಂಗ್ ಅಂತ ದೇವ್ರದ್ದು ಇಚ್ಛೆ ಇರಬೇಕು. ನಾನು ಹೇಳಿ ಎಸ್ ಐ ವಿಲ್ ಡೂ ಇಟ್ ಅಂತ ಹೇಳಿ. ಓ ಓಕೆ ಇಲ್ಲಿಗೆ ಬಂದು ನನ್ನ ವೈಸ್ ಚಾನ್ಸಲರ್ ಕರೆದು, ಆಗ ಅವರು ಪ್ರಿನ್ಸಿಪಾಲ್ ಮಾತ್ರ ಅವರು ಕರೆದು ಹೇಳಿ, ನನಗೆ 1000 ಪೇಜ್ ಇದ್ದು DPR ಮಾಡಿಕೊಡಿ ಯೂನಿವರ್ಸಿಟಿದು, ನಾಳೆ ಬೆಳಿಗ್ಗೆ 12 ಗಂಟೆ ತರಬೇಕು ಹೇಳಿದೆ. ಓಕೆ ಅವರು ನಾಳೆ ಬೆಳಿಗ್ಗೆ 3 ಕಾಪಿ ಮಾಡಿ ತಂದರು. ಕೂಡಲೇ ನಾನು ಅಲ್ಲಿಗೆ ಚಿಕ್ಕಮಗಳೂರಿನ MLA ಓಕೆ ರವಿ ಅವರು, ಹಾಗೆ ಎಜುಕೇಷನ್ ಮಿನಿಸ್ಟರ್, ಓಕೆ ಅವರಿಗೆ ಕಳಿಸಿ ಹೋಗಿ ಹೇಳಿದೆ, ಸಿಟಿ ರವಿ ಅವರು ಇದೊಂದು ಮಾಡಬೇಕು, ನೀವು ಮಾಡಿಕೊಡ್ಬೇಕು, ನಿಮ್ಮನ್ನು ನಾನು ನೋಡಿ ಕೊಡ್ತೇನೆ ಹೇಳಿದೆ. ಹಾಂ ಈ ಡಿಡ್ ಇಟ್. 15ನೇ ತಾರೀಕಿಗೆ ಮಾರ್ಚ್ ನಾವು 2-3 ಕೊಟ್ಟದ್ದು. 5ನೇ ತಾರೀಕಿಗೆ ಇನ್ಸ್ಪೆಕ್ಷನಿಗೆ ಬಂದರು. 15ನೇ ತಾರೀಕಿಗೆ ಬೆಳಗಾವಿ ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಆಯಿತು. ಓ ಓಕೆ ಇದು 15 days ನನ್ನದು ಆ್ಯಕ್ಟ್ ಆಗಿತ್ತು. ಓಕೆ ಅದು ದ್ಯಾಟ್ ಈಸ್ ಗ್ರೇಸ್ ಆಫ್ ಗಾಡ್. ನಿಜ ನಿಜ ಶ್ರೀ ಪ್ರಕಾಶ್ ಹೇಳುವಾಗ ನಾನು ಆಗಲೂ ಮನ್ಸು ಮಾಡಿದ್ರೆ, ಅವರು ಅಷ್ಟು ಒತ್ತಾಯ ಮಾಡೋಗಿ ಮನ್ಸು Correct. ಮಾಡಿದ್ರೆ, ಆಗ ಅದು ದೇವರದ್ದು ನಂಗೆ ಕೊಟ್ಟದ್ದು. ಎಸ್ 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 ದಟ್ ಇಸ್ ವೈ ಐ ಸೇ ಮೈ ಲೈಫ್ ಈಸ್ ಫುಲ್ ಆಫ್ ಆಕ್ಸಿಡೆಂಟ್ಸ್ ಲೈಕ್ ದಟ್. ಆಕ್ಸಿಡೆಂಟಲಿ. ಹೌದು. ಓಕೆ ಓಕೆ ಬ್ಯೂಟಿಫುಲ್ ಸರ್. ಬಟ್ ಸ್ಟಿಲ್ ಎಲ್ಲ ಆಪರ್ಚುನಿಟಿಗಳನ್ನ ಸದುಪಯೋಗ ಪಡೆದುಕೊಂಡಿದ್ದೀರಾ ಸರ್. ಎಲ್ಲೂ ಕೂಡ ಅದರಲ್ಲಿ ರಿಸ್ಕ್ ತೆಗೆದುಕೊಳ್ಬೇಕು, ಆದರೆ ನಾವು ರಿಸ್ಕ್ ತೆಗೆದುಕೊಂಡಾಗ ಎಲ್ಲೋ ಒಂದು ಕಡೆ ಅದು ಪ್ರಾಬ್ಲಮ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನು ಹೇಳ್ತೀರಾ ಸರ್ ಈ ಒಂದು ವಿಚಾರದಲ್ಲಿ? ಅದು ನನಗೆ ರಿಸ್ಕ್ ಅಂತ ಹೇಳಿ ತೋರದೇ ಇಲ್ಲ. ಓಕೆ ಅಂದರೆ ನನ್ನದು ಒಂದಂದರೆ ಡ್ಯಾಶಿಂಗ್. ನಾನು ಓಕೆ ಬಹಳಷ್ಟು ನಮ್ಗಳಿಗೆ ನೋಡಿದಾಗ ರಿಸ್ಕ್ ಅಂತ ನಾವು ಅನ್ಕೊಳ್ತೀವಿ ಸರ್. ಯಾಕಂದ್ರೆ ರಾಘವೇಂದ್ರ ರಾವ್ ಸರ್ ಒಳ್ಳೆಯ ಪ್ರಖ್ಯಾತ CA ಆಗಿದ್ರು. ಅವರು ಇನ್ಸ್ಟಿಟ್ಯೂಷನ್ಗಳನ್ನ ಮಾಡ್ತಾರೆ, ಹೋಟೆಲ್ಗಳನ್ನ ಮಾಡ್ತಾರೆ, ಜೊತೆಗೆ ಇನ್ಸ್ಟಿಟ್ಯೂಷನ್ಗಳನ್ನ ಮಾಡ್ತಾರೆ. ಸ್ವಲ್ಪ ರಿಸ್ಕ್ ಅಲ್ಲ ಅನ್ನುವಂಥದ್ದು ಯಾರಾದರೂ ಹೇಳಿರ್ತಾರ ತಮಗೆ? ಯಾವಾಗಲೂ ಅದಕ್ಕೆ ರಿಸ್ಕಿಂದ ಒಂದು ಆಲೋಚನೆ ಮಾಡೋದಿಲ್ಲ. ಓಕೆ ನಾನು ಆಫೀಸು ಇಟ್ಟ ಟೈಮ್ನಲ್ಲಿ ಹಾಂ ನನ್ನದು ಭಾಳ ಸ್ಟ್ರಿಕ್ಟ್ ಇದೆ. ನಾನು 365 ದಿನದಲ್ಲಿ 2 ದಿನ ಮಾತ್ರ ನನಗೆ ಹಾಲಿಡೇ. ಓಕೆ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ 365 ಮಾತ್ರ ಹಾಲಿಡೇ. ಇವನ್ ಸಂಡೇ ವರ್ಕಿಂಗ್ ಡೇ. ವರ್ಕಿಂಗ್ ಡೇ. ಅದು ಓಕೆ ಸರ್. ಐ ವಾಸ್ ನೋನ್ ಫಾರ್ ದ್ಯಾಟ್. ಓಕೆ ಅದಕ್ಕೆ ನನ್ನ 3 ಜನ ಅಪ್ರೆಂಟಿಸ್ CA ಮಾಡೋರು ಆಫೀಸ್ ಟೈಮ್ನಲ್ಲಿ ಲೈಟ್ ತೆಗಿತಿದ್ರು, ಹಾಂ ಸ್ವಿಚ್ ಆಫ್ ಮಾಡೋದು. ಅದು ಅವ್ರು ಕೂತ್ಕೊಳ್ಳೋ ರೂಮ್ನಲ್ಲಿ ಮೇನ್ ಸ್ವಿಚ್ ಇತ್ತು. ಓಕೆ ನಾನು ಕರೆದೆ, ನನಗೆ ಗೊತ್ತಾಯ್ತು ಅವ್ರು ಮಾಡೋದು ಅಂತ. ಕರೆದೆ, ಯಾಕಾದ್ರೆ ಲೇಟ್ ಆಗಿ ಪಡಿದ್ದು ಅದು ನಾನು ನನಗೆ ಸಮ್ಮಪ್ಪದ ಉತ್ತರ ಕೊಟ್ಟರೆ ಬೇಡದ್ದು ಇನ್ಪರ್ಟಿನೆಂಟ್. ಓಕೆ ಸರ್ ಗೆಟ್ ಔಟ್. ಓಕೆ 2ನೇವನ್ನ ಕರೆದೆ, ಹಾಂ ಅವನು ಹಾಗೆ ಮಾಡಿದೆ, ಗೆಟ್ ಔಟ್ ಅಂತ ಹೇಳಿದೆ. ಓಕೆ 3ನೇವನ್ನ ಕರೆದೆ, ಅವನು ಹಾಗೆ ಹೇಳಿದೆ, ಗೆಟ್ ಔಟ್ ಅಂದೆ. ಓಕೆ ಅವರು ಕಡೆಗೆ ಇನ್ಸ್ಟಿಟ್ಯೂಟಿಗೆಲ್ಲ ಬರೆದು ಎಲ್ಲ ನೋಡಿ ಏನು ಮಾಡ್ಲಿಕ್ಕೆ ಆಗ್ತಂತ. ಬಟ್ ಐ ವಾಸ್ ವೆರಿ ಫರ್ಮ್. ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೈ ಆಫೀಸ್. ಓಕೆ ಇಫ್ ದ್ಯಾಟ್ ಈಸ್ ನಾಟ್ ದೇರ್ ಐ ಕ್ಯಾನಾಟ್ ಕಂಟಿನ್ಯೂ, ಐ ಕ್ಯಾನಾಟ್ ಟೇಕ್ ದಿ ಅಪ್ರೆಂಟಿಸ್ ಅಂತ ಬರ್ದಾಕಿದೆ ಇನ್ಸ್ಟಿಟ್ಯೂಟಿಗೆ. ಓಕೆ ಓಕೆ ದೇ ಸಪೋರ್ಟೆಡ್ ಮೀ. ನನಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಇಲ್ಲದಿದ್ರೆ ನಾರ್ಮಲಿ ಆದರೆ ಅದು ಸಪೋರ್ಟ್ ಇದು ಬರ್ತಿತ್ತು. ಕರೆಕ್ಟ್. ನನಗೆ ಚೂರು ಪ್ರಾಬ್ಲಮ್ ಇದೆ. ಬಟ್ ಅವ್ರು 3 ಜನ ಯಾವ CA ಕಂಪ್ಲೀಟೇ ಮಾಡ್ಲಿಕ್ಕೆ ಆಗಲಿಲ್ಲ, ಮಾಡಿಲ್ಲ. ಓಕೆ 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 ಎಸ್ ಎಸ್ ಅಲ್ಲಿ ನಾನು ಹೇಳೋದು ಕರೆಕ್ಟ್. ಅಷ್ಟು ನಾನು ಡಿಸಿಪ್ಲಿನ್ ಇಲ್ಲದಿದ್ದರೆ Correct. ನನ್ನ ಆಫೀಸ್ ಕ್ಯಾನಾಟ್ ರನ್. ಆ್ಯಂಡ್ ನಾನು ಇದು ಇಲೆಕ್ಷನಿಗೆ ಕಂಟೆಸ್ಟ್ ಮಾಡುವಾಗ 2079ನಲ್ಲಿ ಓಕೆ 1.5 ತಿಂಗಳು ನಾನು ಆಫೀಸ್ನಲ್ಲಿ ಇರಲಿಲ್ಲ. ಬಟ್ ಆಫೀಸ್ ವಾಸ್ ರನ್ನಿಂಗ್ ವೆರಿ ಕೂಲಿ. ಓಕೆ ಓಕೆ ಪಿನ್ ಡ್ರಾಪ್ ಸೈಲೆನ್ಸ್, ಯಾರು ಇಲ್ಲಿ ನಾನು ಇಲ್ಲದೇ ಇದ್ದರೂ ಕೂಡ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು, ವರ್ಕ್ ಆಗ್ತಾ ಇತ್ತು. ಓಕೆ ನಾನು ಥ್ರೂಔಟ್ ರಾತ್ರಿ ಒಂದು ಟೌನಿಂದ ಮತ್ತೊಂದು ಟೌನಿಗೆ ಹೋಗೋದು. ಓಕೆ ಡೇ ಟೈಮ್ನಲ್ಲಿ ಅಲ್ಲಿದ್ದ ಚಾರ್ಟ್ ಅಕೌಂಟೆಂಟ್ಸ್ ಮೀಟ್ ಆಗೋದು ಓಟ್ ಕೇಳಲಿಕ್ಕೆ. ಓಕೆ ಹಾಗೆ ನಾನು ಕೇರಳ, ತಮಿಳುನಾಡು, ಕರ್ನಾಟಕ ತಿರುಗಿದ್ದೆ. ಓಕೆ ಓಕೆ ಹಾಗಾಗಿ ಐ ಕುಡ್ ಬಂದ್. ಎಸ್ ಸರ್. ಈ ಡಿಸಿಪ್ಲಿನ್ ಅನ್ನೋದು ಬಹುಶಃ ರಾಘವೇಂದ್ರ ಸರ್ ಡಿಸಿಪ್ಲಿನ್ಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಿ ಅಲ್ವಾ ಸರ್? ಈ ಡಿಸಿಪ್ಲಿನ್ ಅಂತ ಎಷ್ಟು ಇಂಪಾರ್ಟೆಂಟ್ ಸರ್ ಒಬ್ಬ ವ್ಯಕ್ತಿ ಸಕ್ಸಸ್ ಆಗಬೇಕು ಅಂತ ಬಂದಾಗ? ವೆರಿ ಇಂಪಾರ್ಟೆಂಟ್ ಫಾರ್ ಎನಿಬಡಿ. Okay. ಇಫ್ ಈಸ್ ಎ ಡಿಸಿಪ್ಲಿನ್ ಮ್ಯಾನ್ ಹಿ ಕ್ಯಾನ್ ಗೋ ಅಪ್. ಓನ್ಲಿ ಥಿಂಗ್ ಇಸ್ ಹಿ ಶುಡ್ ಹ್ಯಾವ್ ಎ ಡ್ಯಾಶಿಂಗ್ ನೇಚರ್. ಓಕೆ ಓಕೆ ವಿದೌಟ್ ಡಿಸಿಪ್ಲಿನ್ ಯು ಕಾಂಟ್ ಸಕ್ಸೆಸ್. Okay. ನಾನು ನೋಡಿದ್ದೆ ನನ್ನ ಕ್ಲೈಂಟ್ಸ್ ಜೊತೆಗೆ ತುಂಬ ಅನುಭವ ಇದೆ ನನ್ನ ಕ್ಲೈಂಟ್ಸ್ ಇದ್ದು. Okay. ಡಿಸಿಪ್ಲಿನ್ ಇಲ್ಲದ ಕ್ಲೈಂಟ್ಸ್ ಎಷ್ಟು ಮೇಲೆ ಹೋದರೂ ಕೂಡ ಅವ್ರು ಡಮ್ಮ ಫಾಲ್ ಆಗ್ತಾರೆ. ಓ ಓಕೆ ಓಕೆ ಲೈಫ್ನಲ್ಲಿ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಬೇಕೇ ಬೇಕು ಸರ್. ಬೇಕೇ ಬೇಕು. ಓಕೆ ಓಕೆ ಸರ್. 365 ಡೇಸ್
ಓನ್ಲಿ 2 days ತಾವು ಲೀವ್ ತೆಗೆದುಕೊಂಡಿರುವುದು, 2 ದಿನ ಮಾತ್ರ ರಜೆ. ಕೊರೋನಾ ಬಂದು ಮಾತ್ರ ಚೇಂಜ್ ಆಯ್ತು, ಈಗ ಸಂಡೇ ರಜೆ ಮಾಡಿದ್ದೇನೆ. ಓಕೆ ಹೌದು, ಓಕೆ. ಕೊರೋನಾ ಬರೋ ಮೊದಲು ಅಷ್ಟರವರೆಗೆ 360 2 ದಿನ ರಜೆ ಇದ್ದೆ. 2 ದಿನ ರಜೆ. ಹೌದು ಸರ್, ಟಯರ್ಡ್ ಆಗಲ್ವಾ, ದಣಿವಾಗಲ್ವಾ ಅನ್ನೋ ಪ್ರಶ್ನೆ. ನನ್ನದು ನೇಚರ್ ನಾನು ಬೇರೆ ಬೇರೆ ಅಟೆಂಡ್ ಆಗ್ತಿದ್ದೆ ಅಲ್ಲ. ಚೇಂಜ್ ಆಫ್ ವರ್ಕ್ ಇಸ್ ಎಂಟರ್ಟೈನ್ಮೆಂಟ್ ಓನ್ಲಿ. ಓಕೆ, ದಟ್ ಈಸ್ ಲೀಜರ್. ಓಕೆ. ನನ್ನ ಹತ್ರದ್ದು ಎಲ್ಲ ಟೈಪ್ನ ವರ್ಕ್ ಇತ್ತು, ಆದ್ದರಿಂದ ಚೇಂಜ್ ಆಫ್ ವರ್ಕ್ ಅಂತ ಕೂಡಲೇ ನನಗೆ ನಾನು ಕಡೆಗೆ ಲಾಸ್ಟಿಗೆ ಒಂದೇ ಕನ್ಸಲ್ಟೇಷನ್ ಮಾತ್ರ ಮಾಡ್ತಿದ್ದೆ ಅಷ್ಟು, ಅದಕ್ಕಿಂತ ಜಾಸ್ತಿ ಪುರುಸೊತ್ತು ಇರ್ತಿರ್ಲಿಲ್ಲ. ಓಕೆ, ಇವನ್ನ ಐ ಕುಡ್ ಸಕ್ಸೀಡ್. ಓಕೆ, ಬಟ್ ಸ್ಟಿಲ್ ಸರ್ 365 ಡೇಸ್ ಅಲ್ಲಿ 2 ದಿನ ರಜೆ ಮಾಡ್ತೀರಾ, ಉಳಿದ ದಿನಗಳ ಕೆಲಸಗಳನ್ನು ಮಾಡ್ತೀರಾ ಅಂತ ಬಂದ್ರೆ ಸ್ಟಾಫು ಬರ್ತಿದ್ರು. ಹೌದಾ? ಇವತ್ತಿಗೂ ನಾನು ಸಂಡೇ ಓಪನ್ ಮಾಡಿದ್ರೆ ನನ್ನ ಕೆಲವು ಸ್ಟಾಫ್ ಬರೋರು ಇದ್ದಾರೆ ಈಗ ಸಹ. ಓಕೆ. ಕೊರೋನಾದು ಅಭ್ಯಾಸ ಹೋಗ್ಲಿಲ್ಲ. ಕೇಳ್ತಾರೆ ಯಾಕೆ ಸರ್ ಬಂದ್ ಮಾಡೋದು. ಓಕೆ, ಓಕೆ, ಅದರಿಂದ ಅವರಿಗೂ ಅದು ಹ್ಯಾಬಿಟ್ ಆಗಿ ಹೋಗಿದೆ. ಓಕೆ, ಓಕೆ. ಎಷ್ಟು ಇಂಪಾರ್ಟೆಂಟ್ ಸರ್ ನಾವು ಶ್ರಮಪಟ್ಟು ದುಡಿಯುವಂಥದ್ದು, ಯಾಕಂದರೆ ತಾವು 2 ದಿನ ರಜೆ ಮಾಡ್ತೀರಿ. ಭಾಳಷ್ಟು ಜನರು ಈಗ ಟಯರ್ಡ್ ಆಗುತ್ತೆ, ಸ್ವಲ್ಪ ಕೆಲಸ ಮಾಡಿದಾಗ ಟಯರ್ಡ್ ಆಗುತ್ತೆ, ವೀಕೆಂಡ್ಗಳು, ಸ್ಯಾಟರ್ಡೆ ಸಂಡೇ ರಜೆಗಳು, ಈ ವಿಚಾರಗಳಿದ್ದಾಗ ಎಷ್ಟು ಇಂಪಾರ್ಟೆಂಟ್ ನಾವು ಶ್ರಮಪಟ್ಟು ದುಡಿಯುವಂಥದ್ದು. ಶ್ರಮಪಟ್ಟು ದುಡಿಯೋದ್ರೆ ಅಂದರೆ ನೋಡಿ, ನಾನು ಆಫೀಸ್ನಂತ ಒಂದೇ ವರ್ಕ್ ಮಾಡ್ತಾ ಇದ್ದರೆ ಕರೆಕ್ಟ್. ಓಕೆ. ಅದರ ಬದಲು ಕಾಲೇಜ್ ಮೀಟಿಂಗ್ ಅಟೆಂಡ್ ಆಗ್ತಾನೆ, ಮತ್ತು ಅದೇ ಚೇಂಜ್ ಆಫ್ ವರ್ಕ್ ಆಯಿತು, ಬ್ರೈನ್ ಚೇಂಜ್ ಆಯಿತು. ಫ್ಯಾಕ್ಟ್. ಹಾಗೆ ನನ್ನ ಚೇಂಜ್ ಆಫ್ ವರ್ಕ್ ಆಗಿದೆ. ನಾನು ಹೇಳಿದಲ್ಲ ನಿಮಗೆ, ನಾನೆಲ್ಲ ಬಿಸ್ನೆಸ್ ಮಾಡಿದ್ದೇನೆ, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಿದ್ದೇನೆ. ಅದಕ್ಕೆ ತಲೆ ಕೊಡುವಾಗ ಇದರದ್ದು ಹೋಯ್ತಾಗ ಟೈರ್ನೆಸ್ ಬೇರೆ ಆಯ್ತು. ಓಕೆ, ಆ ರೀತಿ ಎಲ್ಲವೂ ನಮ್ಮ ಮೈಂಡ್ ಅಲ್ಲಿ ಇರುವಂತದ್ದು. ಚೇಂಜ್ ಆಫ್ ಮೈಂಡ್, ಓಕೆ, ಚೇಂಜ್ ಆಫ್ ವರ್ಕ್ ಇಸ್ ಲೆಜರ್ ಫಾರ್ ಅಸ್. ಓಕೆ, ಎಲ್ಲವೂ ನಮ್ಮ ದಣಿವು ಅಥವಾ ಟಯರ್ಡ್ನೆಸ್ ಎಲ್ಲವೂ ಕೂಡ ಮೈಂಡ್ ಅಲ್ಲಿ ನಾವು ಥಿಂಕ್ ಮಾಡಿದ ರೀತಿಯಲ್ಲಿ ಉಂಟು. ಓಕೆ, ಓಕೆ. ಎಂಜಾಯ್ಮೆಂಟ್ ಈ ಸ್ಟೇಟ್ ಆಫ್ ಮೈಂಡ್ ಓನ್ಲಿ. ಓಕೆ, 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 ಬ್ಯೂಟಿಫುಲ್ ಸರ್. ಜೊತೆಗೆ ತಾವು ಬಹಳಷ್ಟು ಜಾಬ್ಗಳನ್ನು ನೋಡಿರ್ತೀರಾ, ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳನ್ನು ನೋಡಿರ್ತೀರ. ಈ ಸಂದರ್ಭಗಳಲ್ಲಿ ನೋಡಿದಾಗ ನಿಮಗೆ ಬಹಳಷ್ಟು ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ತಾವು ಗಮನಿಸಿದದ್ದು ಏನು ಸರ್? ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಯಾಕಂದರೆ ಅವರು ಬೆಳೆದ ವಾತಾವರಣ ಹಾಗಿರ್ತದೆ. ಆದರೆ ಬೈ ಆ್ಯಂಡ್ ಲಾರ್ಜ್ ವಿದ್ಯಾರ್ಥಿಗಳೇ ಓಕೆ, ಸರಿಯಾಗಿ ಟ್ರೈನಿಂಗ್ ಕೊಟ್ಟರೆ, ಸರಿಯಾದ ವಾತಾವರಣದಲ್ಲಿ ನಾವು ಬೆಳೆಸಿದರೆ ದೇ ವಿಲ್ ಬಿ ವೆರಿ ಗುಡ್. ಐ ಟೆಲ್ ಯು, ಅದು ಕರ್ತೃ ಶಕ್ತಿ ಉಂಟು ನಮ್ಮಲ್ಲಿ, ಬ್ಲಡ್ಡಿನಲ್ಲಿ ಉಂಟು. ಅದಕ್ಕೆ ಅದು ಅವರು ಬ್ಯಾಡ್ ಅಟ್ಮಾಸ್ಫಿಯರ್ ಸೇರಿದ್ರೆ ಮಾತ್ರ ಹಾಳಾಗ್ತಾರೆ, ಇಲ್ಲಿ ಹಾಳಾಗೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಇರಬೇಕಾಗ್ತದೆ, ಏನು ಮಾಡಲಿಕ್ಕೆ. ಓಕೆ, ಓಕೆ. ಎಸ್ ಸರ್. ರಾಘವೇಂದ್ರ ಸರ್, 2 ದಿನ ರಜೆ, 365 ದಿನ ಕೆಲಸ ಮಾಡ್ತಾ ಇದ್ದೀರಿ ಅಂತ ಬಂದಾಗ ಇದು ವೆರಿ ಇಂಟ್ರೆಸ್ಟಿಂಗ್ ಸರ್. ತಮ್ಮ ಒಂದು ಜೀವನ ಶೈಲಿ, ದೈನಂದಿನ ಜೀವನ ಎಷ್ಟು ಗಂಟೆಗೆ ಪ್ರಾರಂಭವಾಗುತ್ತೆ, ಹೇಗಿರುತ್ತೆ ಸರ್? ಬೆಳಿಗ್ಗೆ ನಂದು 5:30 6 ಗಂಟೆಗೆ, ಯಾಕಂದರೆ 5:30 6 ಗಂಟೆಗೆ ನಾನು ಹೋಟೆಲಿಗೆ ಬರ್ತಿದ್ದೆ. 5:30 6 ಗಂಟೆಗೆ 9 ಗಂಟೆವರೆಗೆ ಅಲ್ಲಿ ಎಲ್ಲ ಸೂಪರ್ವಿಷನ್ ಮಾಡ್ತಾ ಇದ್ದೆ. ಓಕೆ. ಯಾರು ಕಸ್ಟಮರಿಗೆ ಬಂದವರಿಗೆ ಲೇಟ್ ಆಗ್ಲಿಕ್ಕೆ ರೂಮ್ ಕೊಡೋದಾಗ್ಲಿ, ಕಾಫಿ ಕೊಡದೆ ಅಂತ ಸರ್ ಓಕೆ ಮಾಡ್ತಾ ಇದ್ದೆ. ಓಕೆ. 9 ಗಂಟೆಗೆ ಮನೆ ಹೋಗಿ ಸ್ನಾನ ಮಾಡಿ, ಪೂಜೆ ಮಾಡಿ, ಬ್ರೇಕ್ಫಾಸ್ಟ್ ಮಾಡಿ, ಬ್ರೇಕ್ಫಾಸ್ಟ್ ಮನೆಯಲ್ಲೇ ಮಾಡಿದ್ದೆ. ಇಲ್ಲಿಗೆ ಬರ್ತಿದ್ದೆ, ಆಫೀಸಿಗೆ ಬರ್ತಿದ್ದೆ. ಮತ್ತೆ ಸಾಯಂಕಾಲ 7 ಗಂಟೆವರೆಗೆ ಆಫೀಸ್ನಲ್ಲೇ ಇರ್ತಿದ್ದೆ. 7 ಗಂಟೆಗೆ ಪುನಃ ಹೋಟೆಲಿಗೆ ಬಂದು 10 ಗಂಟೆವರೆಗೆ ಇದ್ದು ಮನೆಗೆ ಹೋಗುದು. ಮತ್ತೆ ಮನೆಗೆ ಹೌದು. ಹಾಗೆ ಮನೆಗೆ ಹೋಗುವಾಗ ನಾನು ಫೈಲ್, ಟ್ಯಾಕ್ಸೇಷನ್ ಜರ್ನಲ್ಸ್ ಎಲ್ಲ ಹಿಡ್ಕೊಂಡು ಹೋಗ್ತಿದ್ದೆ. ಮನೆಗೆ ಹೋದ ಕೂಡಲೇ ಊಟ ಮಾಡಿ ಮಲಗ್ತಿದ್ದೆ, ನಿದ್ರೆ ಬರ್ತಿತ್ತು. 1 ಗಂಟೆ 2 ಗಂಟೆ ನಿದ್ರೆ ಮಾಡಿದ ಮೇಲೆ ಇದೆಲ್ಲ ತೆಗೆದು ಓದ್ತಿದ್ದೆ. ಎಚ್ಚರಿಕೆ ಆದ ಕೂಡಲೇ ಇದನ್ನೇ ಓದುದು. ಓಕೆ ಸರ್, ರೆಸ್ಟ್ ಅನ್ನೋದಿಲ್ವಾ ಸರ್? ಎಷ್ಟು ಗಂಟೆ ನಿದ್ರೆ ಮಾಡ್ತೀರಿ? ನಂಗೆ 3 to 4 hours ಮಾಡಿ ಸಾಕು. ಈಗಲೂ 4 hours ಜಾಸ್ತಿ ನಿದ್ರೆ ಮಾಡೋದಿಲ್ಲ. 3 to 4 hours. ಹೌದು. ಓಕೆ, ಸಾಕು ಅಂತ ಹೇಳ್ತೀರಿ? ಸಾಕಾಗ್ತದೆ. ಓಕೆ, ಓಕೆ. ಆದ್ರೆ ಕೆಲವರು ಹೇಳ್ತಾರೆ 7 ರಿಂದ 8 ಗಂಟೆ ಮಿನಿಮಮ್ ಮಾಡಬೇಕು ಅನ್ನೋಂಥದ್ದು. ಸ್ವಲ್ಪ ಲೇಜಿ ಆಗ್ಲಿಕ್ಕೆ ಒಳ್ಳೆ ಆಗುತ್ತೆ, ಹೆಲ್ಪ್ ಆಗ್ತದೆ ಅಷ್ಟೇ. ಓಕೆ, ಆ ರೀತಿ. ನಂಗೆ ಸಾಕು ಅಂತ ಹೇಳ್ತೀನಿ, ನಮ್ಮ ಮನಸ್ಸಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಸಾಕಾಗ್ತದೆ. ಓಕೆ, ಓಕೆ, ಸಾಕಾಗ್ತದೆ. ಓಕೆ. ಎಲ್ಲೂ ಕೂಡ ಸರ್ ರಾಘವೇಂದ್ರ ರಾವ್ ಸರ್ಗೆ ಸ್ಟ್ರೆಸ್ ಅನ್ನುವಂಥದ್ದು, ದಣಿವು, ಸ್ಟ್ರೆಸ್ ಅನ್ನುವಂಥದ್ದು ಎಲ್ಲೂ ಕೂಡ ಆಗಿಲ್ವಾ? ಹೌದು, ನಂಗೆ ಅದು ಸ್ಟ್ರೆಸ್ಸೇ ಇಲ್ಲ, ಇವತ್ತಿಗೂ ಗೊತ್ತಿಲ್ಲ. ನನಗೆ ಬ್ಲಡ್ ಪ್ರೆಷರ್ ಇಲ್ಲ, ಫಾರ್ ಯುವರ್ ಇನ್ಫಾರ್ಮೇಶನ್. ಓಕೆ, ಓಕೆ. ಸರ್, ತಾವು ವರ್ಕ್ ಮಾಡುವಂಥ ರೀತಿ ನೋಡಿದ್ರೆ ಅಮೇಸಿಂಗ್ ಸರ್, ನೋ ಡೌಟ್. ನಿಜವಾಗ್ಲೂ ಕೂಡ ನಾನು ಹೆಮ್ಮೆ ಪಡ್ತೀನಿ ಸರ್. ಬಟ್ ಸ್ಟಿಲ್ ಹೌ ಅನ್ನುವಂಥದ್ದು ಸರ್, ಹೇಗೆ ಸಾಧ್ಯ ಆಯಿತು ಅನ್ನುವಂಥದ್ದು ದೇವರದೇ, ಅದು ಶ್ರೀನಿವಾಸ. ಓಕೆ, ಯಾವುದು ಅದು ಐ ಕಾಂಟ್ ಫರ್ಗೆಟ್. ಸಿ ಹಿ ಈಸ್ ದೇರ್ ಇನ್ ಮೀ ಆ್ಯಂಡ್ ಹಿ ಮೇಕ್ಸ್ ಮೀ ವರ್ಕ್ ಲೈಕ್ ದ್ಯಾಟ್. ಎಸ್, ಬ್ಯೂಟಿಫುಲ್. ಓಕೆ, ಓಕೆ. ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ ಸರ್. ಜೊತೆಗೆ ತಾವು ಬಹಳಷ್ಟು ನಮ್ಮ ದೇಶದ ಗಣ್ಯ ವ್ಯಕ್ತಿಗಳನ್ನ ತಾವು ಭೇಟಿ ಮಾಡಿದ್ದೀರಾ, ಜೊತೆ ಅವರು ಕೂಡ ತಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಾಷ್ಟ್ರಪತಿಗಳು, ಜೊತೆಗೆ ಪ್ರಧಾನಮಂತ್ರಿಗಳು ಬಂದಾಗ ನಾನು ಫ್ರೆಂಡ್ಸ್ನ ಹಾಗೆ ಇದ್ದೆ ಅವರುಗಳ ಜೊತೆ. ಆಗ ಎಲ್ಲರೂ ನಾನು ಪಾಸ್ಟ್ ಪ್ರೆಸಿಡೆಂಟ್ಸನ್ನೆಲ್ಲ ಎಸ್ಕಾರ್ಟ್ ಮಾಡಿ ಕರ್ಕೊಂಡು ಹೋಗಿದ್ದು ನಾನು ಅಲ್ಲಿಗೆ. ಎಲ್ಲರೂ ಮೀಟ್ ಆಗಬೇಕು ಅಂತ ಹೇಳಿದ್ರು. ಇಲ್ಲಿ ಸ್ಟ್ರೈಟ್ ಆಗಿ ಪರ್ಮಿಷನ್ ಕೊಡೋದಿಲ್ಲ ಇತ್ತು. ನಾನು ನನ್ನೊಟ್ಟಿಗೆ ಬಂದೆ ಅಂತ ಕರ್ಕೊಂಡೋಗಿ ಅವ್ರಿಗೆ ಮೀಟ್ ಆಗಿಸಿ ಎಲ್ಲ ಮಾತಾಡ್ಸಿದ್ದೇನೆ. ಓಕೆ, ಓಕೆ. ಆ ಫೋಟೋ ಬರ್ತಾ ಇದೆ. ರಾಷ್ಟ್ರಪತಿಗಳು ಜೊತೆಗೆ ಪ್ರಧಾನಮಂತ್ರಿಗಳ ಜೊತೆ. ಎಸ್, ಇದು ರಾಜೀವ್ ಗಾಂಧಿ ಅವರು, ಪ್ರಧಾನಿ ರಾಜೀವ್ ಗಾಂಧಿ ಅವರನ್ನು ರಿಸೀವ್ ಮಾಡ್ತಾರೆ. ಚೀಫ್ ಪ್ರೈಮ್ ಮಿನಿಸ್ಟರ್ ಆಗಿರುವಾಗ. ಹೌದು, ಹೌದು.
ಜೊತೆಗೆ ಇದು ಯಾವ ಸಂದರ್ಭ ಸರ್? ಜೊತೆಗೆ VP ಸಿಂಗ್ ಅವರು ಪ್ರಧಾನಿಯವರು ಅವರು ಬಂದಾಗ್ಲೂ ಕೂಡ ತಾವು ಮುಂಚೂಣಿಯಲ್ಲಿದ್ರಿ. VP ಸಿಂಗ್ ನಾನು ಡೆಲ್ಲಿಯಲ್ಲಿ ಮೀಟ್ ಆಗಿದ್ದು, ಇವರೊಂದು ಮಂಗಳೂರು ಏರ್ಪೋರ್ಟ್ ನಲ್ಲಿ ಮೀಟ್. ಮಂಗಳೂರು ಏರ್ಪೋರ್ಟ್ ಅಲ್ಲಿ. ಓಕೆ ಓಕೆ ಓಕೆ. VP ಸಿಂಗ್ ಅವರು ಪ್ರಧಾನಿಯವರು, ನಮ್ಮ ದೇಶದ ಹಿಂದಿನ ಪ್ರಧಾನಿ. ಆ ಸಂದರ್ಭ ರಾಘವೇಂದ್ರ ರಾವ್ ಸರ್ ಇದ್ದಾರೆ ಅಲ್ಲಿ. ಹೌದು, ಅಲ್ಲೇ ಹತ್ರದಲ್ಲಿದ್ದಾರೆ. ವೈಟ್ ಶರ್ಟ್ ಹಾಕೊಂಡು, ಕನ್ನಡಕ ಇದೆ. ಹೌದು, ನಾನು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸರ್. ವೈಟ್ ಶರ್ಟ್ ಹಾಕಿಕೊಂಡು ಕನ್ನಡಕ ಇಟ್ಕೊಂಡವರು ಅವರು ನಮ್ಮ ರಾಘವೇಂದ್ರ ರಾವ್ ಸರ್. ಬಹಳ ಹತ್ರದಿಂದ VP ಸಿಂಗ್ ಅವರು ಪ್ರಧಾನಿಯವರ ಜೊತೆಗೆ ರಾಜೀವ್ ಗಾಂಧಿ ಅವರ ಜೊತೆಗೆ ದ ನೆಕ್ಸ್ಟ್ ಪಿಕ್ಚರ್ ರಾಮಕೃಷ್ಣ ಹೆಗ್ಡೆ ಅವರು, ಮಾಜಿ ಮುಖ್ಯಮಂತ್ರಿಗಳು, ಅವರ ಜೊತೆ ನಮ್ಮ ರಾಘವೇಂದ್ರ ರಾವ್ ಸರ್. ಕಂಪ್ಲೀಟ್ಲಿ ಡಿಫ್ರೆಂಟ್ ಸರ್, ಈಗ ಇರೋದಕ್ಕಿಂತ ಆಗ ಇರೋದು ಅಲ್ವಾ? ಮತ್ತೆ ನಾನು ಹ್ಯಾಂಡ್ಸಮ್ ಆಗಿದ್ರಿ. ನನಗೆ ಟೈರ್ಡ್ನೆಸ್ ಇಲ್ಲ ಇತ್ತು. ನಾನು ಅವರಿಗೆ ಚೆನ್ನಾಗಿ ಮಾತಾಡಿದ್ದೆ, ಉತ್ತರ ಕೊಟ್ಟಿದ್ದೆ ಅವರಿಗೆಲ್ಲ. ಎಸ್ ಸರ್, ಬಹಳಷ್ಟು ಹ್ಯಾಂಡ್ಸಮ್ ಇದ್ರಿ ಆ ಸಂದರ್ಭ. ಬಹಳಷ್ಟು ಒಂದು ಉತ್ಸಾಹ, ಉತ್ಸುಕತೆ ಎಲ್ಲವೂ ಕೂಡ. ಮತ್ತೆ ರಾಷ್ಟ್ರಪತಿ ಜ್ಞಾನಿ ಜೈಲ್ ಸಿಂಗ್ ಅವರು, ಅವರ ಜೊತೆಯೂ ಕೂಡ ವಿಸಿಟ್ ಮಾಡಿದಾಗ ಆಗ ನನಗೆ ಡ್ಯೂಟಿ ಪಾಸ್ ಆಯಿತು ಪೊಲೀಸ್ನವರು ಡಿಪಾರ್ಟ್ಮೆಂಟ್ ಇಂದ. ನಾನು ಯಾವಾಗಲೂ ಹೋಗ್ಬೋದು, ಬಿಟ್ಟು ಆಗಿ ಬರ್ಬೋದು. ಹೌದಾ? ಆಸ್ ಪ್ರೆಸಿಡೆಂಟ್ ಆಫ್ ದಿ ಚೇಂಬರ್ ಡ್ಯೂಟಿ ಪಾಸ್ ಕೊಟ್ಟಿದ್ರು ನನಗೆ. ಎಸ್, ಇದು VS ಆಚಾರ್ಯ ಅವರ ಜೊತೆ. ಹೌದು, ತಾವಿದ್ದೀರಾ, ತಮ್ಮ ಮಗ ಇದ್ದಾರೆ. ದಿ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಮೈ ಸ್ಟಾರ್ಟಿಂಗ್ ದಿ ಮೆಡಿಕಲ್ ಕಾಲೇಜ್. ಅವರು ಈಸ್ ವಂಡರ್ಫುಲ್ ಪರ್ಸನ್, ಐ ಟೆಲ್ ಯು. ಮಾಡಿ ನೀವು ಹೇಳಿದವರು ಅವ್ರು ನಂಗೆ. VS ಆಚಾರ್ಯ ಅವರು ಅಲ್ವಾ? ಎಸ್. ಕೆಲವರು ಹೇಳುವವರಿದ್ದಾರೆ, ರಾಘವೇಂದ್ರ ರಾವ್ ಸರ್ ಅವರು ಸಕ್ಸಸ್ ಆಗಿದ್ದಾರೆ ಲೈಫಲ್ಲಿ, ಅವರಿಗೆ ಯಶಸ್ಸು ಸಿಕ್ಕಿದೆ. ಒಂದ್ ಕಡೆ ಅದೃಷ್ಟ ಇರಬಹುದು ಅನ್ನುವಂಥದ್ದು, ಅಥವಾ ಒಂದು ಹಾರ್ಡ್ ವರ್ಕ್ ಇರಬಹುದು ಅನ್ನುವಂಥದ್ದು. ಏನ್ ಹೇಳ್ತೀರಾ ಸರ್? ಹೇಗೆ ಸಕ್ಸಸ್ ಬಂತು? ಅದೃಷ್ಟ ಅಥವಾ ತಮ್ಮ ಹಾರ್ಡ್ ವರ್ಕ್, ಪರಿಶ್ರಮ, ಏನ್ ಹೇಳ್ತೀರಾ ಸರ್? ಶ್ರೀನಿವಾಸನ ದಯ, ಹಾರ್ಡ್ ವರ್ಕ್ ಎರಡು ಕೂಡ ಇದೆ. ಓಕೆ ಓಕೆ. ಹಾರ್ಡ್ ವರ್ಕ್ ನಾನು ಹೇಳಿದೆಲ್ಲ, ಆ ಟೈಮಿಗೆ ನಾನು ಬೇಡ ಅಂತ ಹೇಳಿದ್ರೆ ಆಗುದಿಲ್ಲ. ಕರೆಕ್ಟ್. ನನ್ನ ಪಾಯಿಂಟ್ ಅಂದ್ರೆ 2 ದಿನ ಮಾತ್ರ ರಜೆ ಮಾಡ್ತಿದ್ದು ಇಡೀ ವರ್ಷದಲ್ಲಿ. ಯಾಕಂತ ಹೇಳಿ ವರ್ಕ್, 50 ವರ್ಕ್ ಆಗ್ಲಿಕ್ಕೆ ನಾನು ಬರುವಾಗ ನನ್ನ ಸ್ಟಾಫ್ ಎಲ್ಲರೂ ಬರ್ತಿದ್ರು. ಕರೆಕ್ಟ್. ಯಾರು ಅದಕ್ಕೆ ಆಫೀಸಿಗೆ ಬರೋದಕ್ಕೆ ಯಾರು ಶರ್ಕ್ ಮಾಡೋದಿಲ್ಲ ಇತ್ತು. ಕರೆಕ್ಟ್. ಸೊ ದ್ಯಾಟ್ ಈಸ್ ಹೌ ವಿ ಹ್ಯಾವ್ ವರ್ಕ್. ನನಗೆ ಅಂದರೆ ಆಫೀಸ್ ವರ್ಕ್ ಫುಲ್ ವರ್ಕ್ ಇರ್ತಿತ್ತು ಆಫೀಸ್ನಲ್ಲಿ ಕೂಡ. ನನ್ನದು ಟ್ಯಾಕ್ಸೇಷನ್ ವರ್ಕ್ ಹ್ಯಾಂಡಲ್ ಮಾಡೋದೇ ತುಂಬ ಇತ್ತು. ಹೌದು, ಹಾಗೆ ಎಲ್ಲ ಕಾಂಪ್ಲಿಕೇಟೆಡ್ ಕೇಸ್ ನಂತರ ಬರ್ತಿತ್ತು. ಬಟ್ ಅದೆಲ್ಲ ನನಗೆ ಅದು ದೊಡ್ಡ ಡಿಫಿಕಲ್ಟಿ ಅಂತ ತೋರುವುದಿಲ್ಲ. ಯಾಕಂದರೆ ನಾನು ರಾತ್ರಿ ನನ್ನದು ಟ್ಯಾಕ್ಸೇಷನ್ ಜರ್ನಲ್ ಓದ್ತಾ ಇದ್ದೆ ಅಲ್ಲ, ನಾನು ಕೊಂಡೋಗಿ ಮನೆಗೆ ಕೊಂಡೋಗಿ ಐ ಯೂಸ್ ಟು ಫೈಂಡ್ ಔಟ್ ಸಮ್ ಕೇಸ್ ಲಾ ಹೌ ಇಟ್ ಕ್ಯಾನ್ ಬಿ ಇಂಟರ್ಪ್ರಿಟೆಡ್ ಅಂತ ಐ ಯೂಸ್ ಟು ಥಿಂಕ್. ಅದು ಎಚ್ಚರಿಕೆ ಆದರೆ ಥಿಂಕ್ ಮಾಡ್ತಾ ಇದ್ದೆ ಪ್ರಾಬ್ಲಮ್ ಎಂಥದ್ದುಂಟು. ಕರೆಕ್ಟ್. ಬಟ್ ಐ ಯೂಸ್ ಟು ಗೆಟ್ ದಿ ಸೊಲ್ಯೂಷನ್. ದ್ಯಾಟ್ ಸೊಲ್ಯೂಷನ್ ವಾಸ್ ಗಿವನ್ ಟು ಮೀ ಬೈ ಗಾಡ್ ಅಂತ. ಓಕೆ ಕರೆಕ್ಟ್. ಇಟ್ಸ್ ಎ ಬ್ರೈನ್ ಮೂವ್. ಅದೃಷ್ಟ ಅಂತ ಬಂದಾಗ ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ಅದೃಷ್ಟ ಸಿಗುತ್ತೆ. ಅದೃಷ್ಟ ಬರಬೇಕಾದ್ರೆ ಹಾರ್ಡ್ ವರ್ಕ್ ಬೇಕೇ ಬೇಕು. ಅದೃಷ್ಟವನ್ನ ನಂಬ್ಕೊಂಡಿದ್ರೆ, ಅದೃಷ್ಟವನ್ನು ನಂಬಿಕೊಂಡು ಹಾರ್ಡ್ ವರ್ಕ್ ಮಾಡದಿದ್ರೆ ಯು ವಿಲ್ ಗೋ ಡೌನ್ ಓನ್ಲಿ. ಕರೆಕ್ಟ್. ಈ ಹಣೆ ಬರ ಅಂತ ಹೇಳ್ತಾರೆ ಸರ್, ಹಣೆ ಬರ ಇದ್ರೆ ನಾವುಗಳು ಸಕ್ಸಸ್ ಆಗ್ತೀವಿ, ಯಶಸ್ಸಾಗ್ತೀವಿ ಅಂತ. ಸಕ್ಸಸ್ ಆಗ್ಲಿಕ್ಕೆ ದೇವ್ರು ಚಾನ್ಸ್ ಕೊಡ್ತಾನೆ. ಆದ್ರೆ ಹಾರ್ಡ್ ವರ್ಕ್ ಮಾಡದಿದ್ರೆ ಅದ್ರ ಒಟ್ಟಿಗೆ ಗಾಡ್ ವಿಲ್ ನಾಟ್ ಬಿ ಹ್ಯಾಪಿ. ಹಿ ವಿಲ್ see that it comes down. Without work it cannot succeed at all. ಓಕೆ. ಹಣೆ ಬರ ಬದಲಾಗಬೇಕಂತ ಹೇಳಿದ್ರೆ ಪರಿಶ್ರಮ, ಶ್ರದ್ಧೆ, ನಾವು ಹಾರ್ಡ್ ವರ್ಕ್ ಮಾಡಲೇಬೇಕಾಗಿದೆ. ಹಾರ್ಡ್ ವರ್ಕ್ ಮಾಡಲೇಬೇಕು. And it should be there. ಇಲ್ಲದ್ರೆ how can you get the satisfaction in life? Correct. Hard work, but grace of God, ಫೈನಲ್ ಸ್ಯಾಂಕ್ಷನ್ ಅವನದ್ದೇ. ಕರೆಕ್ಟ್. ರಾಘವೇಂದ್ರ ಸರ್, ಈಗ ಟೈಮ್ ಅನ್ನುವಂಥದ್ದು ಕೆಲವರು ಹೇಳ್ತಾರೆ, ಪ್ರತಿಯೊಬ್ಬರು ಹೇಳ್ತಾರೆ, ಸಾಧನೆ ಮಾಡೋರು ಟೈಮ್ಗೆ ಭಾಳಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ಒಂದು ಕಡೆ ಡಿಸಿಪ್ಲಿನ್ ಆದರೆ, ಇನ್ನೊಂದು ಕಡೆ ಟೈಮ್ ಅನ್ನೋದು. ಈ ಸಕ್ಸಸ್ ಅಥವಾ ಈ ಒಂದು ಯಶಸ್ಸಿನ ಜೀವನದಲ್ಲಿ ಟೈಮ್ ಅನ್ನೋದು ಎಷ್ಟು ಮುಖ್ಯ ಸರ್? ಯಾಕಂದರೆ ಟೈಮ್ನ ವ್ಯಾಲ್ಯೂ ನಮಗೆ ಭಾಳಷ್ಟು ಗೊತ್ತಿದೆ. ದಾಟ್ಸ್ ವೈ ಆಸ್ಕಿಂಗ್ ವಿತ್ ಯು ಸರ್. ಟೈಮ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾನು ಹೇಳಿದಲ್ಲ ನಿಮಗೆ, ಬೆಳಿಗ್ಗೆ 5 ಎದ್ಕೊಂಡು ಬರ್ತಿದ್ದೆ. ಕರೆಕ್ಟ್. 9 ಗಂಟೆಗೆ ಪುನಃ ಹೋಗ್ತಿದ್ದೆ. ದಟ್ ಈಸ್ ಹೌ ಐ ಬಿಲ್ಟ್ ಅಪ್ ದಿ ಬಿಸ್ನೆಸ್ ಇನ್ ಹೋಟೆಲ್ ಶ್ರೀನಿವಾಸ್ ಆಲ್ಸೋ. ಓಕೆ. ಸಾಯಂಕಾಲ 7 ಗಂಟೆಗೆ ಬಂದು 10 ಗಂಟೆವರೆಗೆ ಇರ್ತಿದ್ದೆ ಅಲ್ಲಿ. ಐ ಯೂಸ್ ಟು ಸ್ಟ್ಯಾಂಡ್ ಇನ್ ದಿ ರಿಸೆಪ್ಷನ್ ಓನ್ಲಿ ಟು ಸಿ ವೆದರ್ ಪ್ರಾಪರ್ ಸರ್ವಿಸ್ ಈಸ್ ಬಿಗಿನ್. ಓಕೆ. ಎಲ್ಲ ಹೇಳ್ತೀರಿ, ನೀವು ಚಾರ್ಟ್ ಅಕೌಂಟೆಂಟ್ ಆಗಿ ಬಂದು ರಿಸೆಪ್ಷನ್ ಹೇಳ್ತೀರಿ. ಡಿಗ್ನಿಟಿ ಆಫ್ ಲೈಫ್ ದಿಸ್ ಇಂಡಸ್ಟ್ರಿ, ವೈ ಶುಡ್ ಐ ನಾಟ್ ಕಮ್ ಅಂತ ಕೇಳ್ತಿದ್ದೆ. ಕೇಳ್ತಿದ್ರು ನನಗೆ. ಯಾಕಂದ್ರೆ ಅದು ಅವ್ರು ಸಂತೋಷದ ಕೇಳೋದ ಬೇಡದ ಕೇಳೋದ ನಂಗೆ ಗೊತ್ತಾಗ್ತಿಲ್ಲ. ಬಟ್ ಕೇಳಿದ್ರೆ ಹೇಳ್ತಿದ್ದೆ, ಎಸ್ ದಿಸ್ ಈಸ್ ಎ ಇಂಡಸ್ಟ್ರಿ, ಇಟ್ ಈಸ್ ನಾಟ್ ಜಸ್ಟ್ ಎ ಹೋಟೆಲ್, ದಿಸ್ ಇಸ್ ಎ ಇಂಡಸ್ಟ್ರಿ, ಆ್ಯಂಡ್ ಇಫ್ ಐ ಕಮ್ ಅಂಡ್ ಸ್ಟಾರ್ಟ್ ವಾಟ್ ಈಸ್ ರಾಂಗ್ ವಿತ್ ಮೀ ಅಂತ. ಓಕೆ ರೈಟ್, ಬ್ಯೂಟಿಫುಲ್. ಎಸ್, ಒಂದು ಕಡೆ ಟೈಮ್ ಡಿಗ್ನಿಟಿ ಆಫ್ ಲೇಬರ್ ವಾಸ್ ದೇರ್ ಫಾರ್ ಮೀ. ಅಲ್ವಾ ಸರ್? ನಿಜ. ಈ ಒಂದು ಟೈಮ್ ಡಿಸಿಪ್ಲೈನ್ ಜೊತೆಗೆ ತಮ್ಮ ಒಂದು ಪರಿಶ್ರಮ, ಹಾರ್ಡ್ ವರ್ಕ್. ಡಿಸಿಪ್ಲಿನ್ ಇಲ್ಲದೆ ಯು ಕಾಂಟ್ ಬ್ರಿಂಗ್ ಎನಿ ಇನ್ಸ್ಟಿಟ್ಯೂಷನ್. ಐ ಟೆಲ್. ಕರೆಕ್ಟ್. ಬಿಕಾಸ್ ಲೇಬರ್ ಶುಡ್ ಬಿ ಕಂಟ್ರೋಲ್ ಬೈ ಡಿಸಿಪ್ಲಿನ್ ಓನ್ಲಿ. ಅಲ್ವಾ? ನೀವು ಡಿಸಿಪ್ಲಿನ್ ಆಗಿದ್ರೆ ತನ್ನಷ್ಟಕ್ಕೆ ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗೋದಿಲ್ಲ. ಕರೆಕ್ಟ್. ನಾನೇ ಡಿಸಿಪ್ಲಿನ್ ಇಲ್ಲ ಆದ್ರೆ ಮಾತ್ರ ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ. ಓಕೆ. ರಾಘವೇಂದ್ರ ಸರ್, ಸೋತಿದ್ದೀರಾ ಸರ್? ಸೋತದ್ದು ಅಂತ ಹೇಳಿದ್ರೆ
2 ವರ್ಷ ನನಗೆ ಮೆಡಿಕಲ್ನಲ್ಲಿ ಅಪ್ರೂವಲ್ ಸಿಗಲಿಲ್ಲ ಇತ್ತು. ಓಕೆ. ಆವಾಗ ಸೋತು ಗೆದ್ದದ್ದು. ಸೋತು ಗೆದ್ದದ್ದು. ಹೌದು ಹೌದು. ಹೌದು ಸರ್. 2 ವರ್ಷ ಸಿಗಲಿಲ್ಲ ಇತ್ತು. ಆಗ ತುಂಬ ಕಷ್ಟ ಆಗಿತ್ತು. ಓಕೆ. ಪ್ರಾಬಬ್ಲಿ ನನಗೆ ಹುಚ್ಚು ಹಿಡಿದಿದ್ದು ಭಾಳ ವಿಶೇಷದ್ದು. ಬಿಕಾಸ್ ಆಫ್ ಬ್ಯಾಲೆನ್ಸ್ ಆಫ್ ಮೈಂಡ್ ಓದಿತ್ತು, ಏನಾಗಲಿಲ್ಲ. ಬಟ್ ಆವಾಗ ಆಯ್ತಾ ಅಂದರೆ ಬ್ಯಾಂಕಿನವ್ರದ್ದು, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಹ್ಯಾಡ್ ಸಮ್ ಪ್ರಾಬ್ಲಮ್ ಇನ್ ಪೂನಾ. ಓಕೆ. ಆದ್ದರಿಂದ ಅವರು ದೇ ಕುಡ್ ನಾಟ್ ಎಕ್ಸ್ಟೆಂಡ್ ಫರ್ದರ್ ಕ್ರೆಡಿಟ್ ಟು ಮೀ ಅಟ್ ದ್ಯಾಟ್ ಟೈಮ್. ಫಾರ್ ದ ಸ್ಮಾಲ್ ಟೈಮ್ ದೇ ಕುಡ್ ನಾಟ್ ಎಕ್ಸ್ಟೆಂಡ್. ಓಕೆ. ಆ್ಯಂಡ್ ನನ್ನದು ಪರ್ಮಿಷನ್ ಹೋಯ್ತು ಇಲ್ಲಿದ್ದು. ಅಡ್ಮಿಷನ್ ನನ್ನದು ಹೋಯ್ತು, ಅಡ್ಮಿಷನ್ ಮಾಡಲಿಕ್ಕಿಲ್ಲ ಅಂತಾಯಿತು. ಐ ಹ್ಯಾಡ್ ಟು ರನ್ ದಿ ಕಾಲೇಜ್, I had to run the hospital, free hospital. I had to pay the doctors. That has put me a little difficulty. Correct. But I was sure that I will come out of the wood. And I came out of the wood. And ಬೇರೆ ಯಾರಿಗೆ ತೋರಿಸ್ತಿರ್ಲಿಲ್ಲ ಅದೆಲ್ಲ. ಬಟ್ ಗೊತ್ತಿದ್ದವ್ರಿಗೆ ಗೊತ್ತಾಗ್ತಿತ್ತು. ಓಕೆ. ಹೌದು. ಆ ಸಂದರ್ಭ ಸೋತಿದ್ದೀರಿ, ಫೇಲ್ಯೂರ್ಗಳನ್ನು ನೋಡಿದ್ದೀರಿ, ಬಟ್ ನಾವು ಅದನ್ನ ಮೆಟ್ಟಿ ನಿಂತು ಸಾಧಿಸಿದ್ದೀರಿ. ಅದು ದೇವರು ಸ್ವಲ್ಪ ಕಷ್ಟ ಕೊಟ್ಟಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ ವ್ಯಾಲ್ಯೂ ಅಂತದ್ದು ಅಂತ. ಅವ್ರು ಸುಖ ಕೊಟ್ಟು ಕೂಡಲೇ ಪೂರ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಎಸ್. ಬಟ್ ಐ ಫೀಲ್ ದಟ್ ಇಟ್ಸ್ ಪಾರ್ಟ್ ಆಫ್ ದಿ ಜಾಬ್ ಓನ್ಲಿ. ಕರೆಕ್ಟ್. ಜೀವನದಲ್ಲಿ ಕಷ್ಟ ಸುಖ ಎರಡು ಕೂಡ ಆಗ್ಲೇಬೇಕು ಅನ್ನೋದು. ಹೋದ್ರೆ ಮತ್ತೆ ಬೆಳಗ್ಗೆ ಆಗ್ಲೇಬೇಕಲ್ವಾ. ಓಕೆ, ನಿಜ ಸರ್. ಬಹಳಷ್ಟು ಖುಷಿ ಕೊಟ್ಟದ್ದು ಜೀವನದಲ್ಲಿ ರಾಘವೇಂದ್ರ ರಾವ್ ಸರ್ಗೆ ಬಹಳಷ್ಟು ಖುಷಿ ಕೊಟ್ಟ ಘಟನೆ ಇದು ಅಂತ ಹೇಳಿದ್ರೆ ಯಾವುದು ಸರ್? ಬಹಳಷ್ಟು ಖುಷಿ, ಸಂತೋಷ ತುಂಬಾ ಇದೆ ರೀ. ಎಲ್ಲ ಮೆಡಿಕಲ್ ಕಾಲೇಜ್ ಸೆಲೆಕ್ಷನ್ ಬಂದ ಕೂಡಲೇ ಸಂತೋಷ ಆಗಿದೆ. ನನ್ನ ಮದುವೆ ಆದ ಕೂಡಲೇ ಸಂತೋಷ ಆಗಿದೆ. 80 ಶಾಂತಿ ಆದ ಕೂಡಲೇ ಸಂತೋಷ ಆಗಿದೆ. ನನ್ನ ಮಗಳು ಹುಟ್ಟಿದ ಕೂಡಲೇ ಮಗ ಹುಟ್ಟಿದ ಕೂಡಲೇ ಸಂತೋಷ ಆಗಿದೆ. ನಿಜ ಸಂತೋಷದ ಘಟನೆಗಳು. ಒಂದು ಎಕ್ಸ್ಟ್ರಾ ಅಂತ ಹೇಳಿ, ದೊಡ್ಡದು ಅಂತ ಹೇಳಿ, ಸಣ್ಣದು ಅಂತ ಹೇಳಿ ಎಲ್ಲ ಐ ವಾಸ್ ಹ್ಯಾಪಿ. ಓಕೆ. ಬಹುಶಃ ಕಹಿ ಘಟನೆ ಅಂತ ಹೇಳಿದ್ರೆ ತಾವು ಮೆಡಿಕಲ್ ವಿಚಾರವಾಗಿ ಹೇಳ್ತೀರಾ ಅಥವಾ ಬೇರೆ ಏನಾದರೂ ವಿಚಾರ ಇದೆ ಕಹಿ ಘಟನೆ ಜೀವನದಲ್ಲಿ? ಅದೇ ಮೆಡಿಕಲ್ ಕಾಲೇಜ್ ವಿಚಾರವಾಗಿ ಬಹಳಷ್ಟು ಬೇಸರ ಇದೆ ಅಲ್ವಾ ಸರ್? ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇತ್ತು. ಓಕೆ. ಬಟ್ ಅದು ಐ ವಾಸ್ ಡಿಸರ್ವಿಂಗ್ ಫಾರ್ ಕಂಟಿನ್ಯೂಯೇಷನ್. ಓಕೆ. ಬಟ್ ಸಮ್ ಅವರ್ ದ ಮೈ ಲಕ್ ವಾಸ್ ಬ್ಯಾಡ್. ಬಂದವರು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಬಂದವರು ರಿಪೋರ್ಟ್, ನಾನು ಇನ್ಸ್ಪೆಕ್ಟರ್ ಹತ್ರ ನಾನು ಕೂತ್ಕೊಂಡಿದ್ದೆ. ಅವ್ರು ರಿಪೋರ್ಟ್ ಬರುವಾಗ ಅವರು ಹೋಗಿ ನೋಡಿದ್ದಾರೆ. ಆ ದಿನ ವಿ ಹ್ಯಾವ್ ಕಂಡಕ್ಟೆಡ್ 35 ಸರ್ಜರಿ, ಮೇಜರ್ ಸರ್ಜರಿ. ಅವರು ಆಪರೇಷನ್ ಓಪನ್ ಮಾಡಿ ನೋಡಿದ್ದಾರೆ, ಸರಿ ಉಂಟಾ ಒಬ್ಬರು ಹೌದಲ್ಲ. ಮತ್ತು ಇಲ್ಲಿ ರಿಪೋರ್ಟ್ ಬರುವಾಗ ನಾವು ಕೂತ್ಕೊಂಡಿದ್ದೆ. ಅವರು 5 ಸರ್ಜರಿ ಮಾತ್ರ ಇವತ್ತು ಅಂತ ಬರ್ತಾರೆ. ಓಕೆ. ನಾ ಕೇಳಿದೆ ಯಾಕೆ ಬರೀತೀನಿ, ನೀವು ನೋಡಿದ್ದೀರಲ್ವ ಅಂತ. ಐ ವಾಸ್ ಇನ್ಸ್ಟ್ರಕ್ಟೆಡ್ ಅಂದರು. ದೆನ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಟಾಕ್ ಟು ಯು ಅಂತ ಇದಕ್ಕೆ ನಾನು ಬಂದುಬಿಟ್ಟೆ. ಓಕೆ. ನಿಮಗೆ ಮಾತಾಡಲಿಕ್ಕೆ, ನಿಮಗೆ ಅದು ಬರೀಲಿಕ್ಕೆ ಬೇರೆಯವರು ಅಲ್ಲಿಂದ ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸಿದ್ದಂತಂದರೆ ಐ ಕ್ಯಾನ್ ಡು ನಥಿಂಗ್. ನಾನು ಎಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ಬೇಕಂದ್ರೆ ಹೌದು 100% ಎದ್ಕೊಂಡು ಬಂದುಬಿಟ್ಟೆ. ದೋಸ್ 2 years I lost, I do admit. But later on I got it. ಓಕೆ. ಸ್ವಲ್ಪ ಬೇಸರ ತಂದಿರುವಂತಹ ಘಟನೆಗಳು ಅದೆಲ್ಲ ಅಲ್ವಾ? ಬೇಸರ ಅಂತ ನನ್ಗೆ ಬೇಸರ ವಿಶೇಷ ಆಗಲಿ, ಯಾಕಂದ್ರೆ ಪಾರ್ಟ್ ಆಫ್ ದಿ ಗೇಮ್ ಅಂತಲೇ ಅಂತ. ಬಟ್ ಏನಾಗ್ತದೆ, ನೋಡಿದವರೆಲ್ಲ ತುಂಬಾ ಬೇಸರ ಮಾಡಿ ತೋರಿಸ್ತಾರೆ ನನ್ನ ಹತ್ರ. ನಾನು ಅವ್ರಿದ್ರು ಬೇಸರ ತೋರಿಸ್ತಿದ್ದೆ, ಅವ್ರಿಗೆ ಬೇಜಾರಾಗೋದು ಬೇಡ ಅಂತ ಬೇಸರ ತೋರಿಸ್ತಿದ್ದೆ. ಬ್ಯೂಟಿಫುಲ್ ಸರ್. ಯಾಕಂದ್ರೆ ಬಹಳಷ್ಟು ಸಕ್ಸಸ್, ಫೇಲ್ಯೂರ್ ಎಲ್ಲವೂ ಕೂಡ ನೋಡಿದ್ದೀರಾ. ಸೊ ದಟ್ಸ್ ವೈ ಎಲ್ಲವನ್ನು ಕೂಡ ಒಂದೇ ರೀತಿಯಲ್ಲಿ ನಾವು ತೆಗೆದುಕೊಳ್ಬೇಕು ಅಲ್ವಾ ಸರ್? ನೋ ಡೌಟ್ ಆ ಒಂದು ವಿಚಾರಗಳು. ಜೊತೆಗೆ ಸೌದರ್ನ್ ಇಂಡಿಯಾ ರೀಜನ್ ಕೌನ್ಸಿಲ್ಗೆ ಇಲೆಕ್ಟ್ ಆಗಿ ರಿಸಲ್ಟ್ ಬಂದ ಕೂಡಲೇ ಐ ವಾಸ್ ವೆರಿ ಹ್ಯಾಪಿ ಅಲ್ವಾ ಸರ್? ಬಿಕಾಸ್ ದಟ್ ವಾಸ್ ನೋಬಡಿ ಹ್ಯಾಸ್ ವನ್ ಫ್ರಮ್ ದಿಸ್ ಏರಿಯಾ. ಎಸ್, ನಿಜ. ಔಟ್ಸೈಡ್ ಬ್ಯಾಂಗ್ಳೂರ್ ನೋಬಡಿ ವನ್ ಅಂಟಿಲ್ ದೆನ್. ಕರೆಕ್ಟ್. ನಿಜವಾಗ್ಲೂ ಕೂಡ ಸರ್. ಜೊತೆಗೆ ರಾಘವೇಂದ್ರ ಸರ್ ತಮ್ಮ ಒಂದು ರೋಲ್ ಮಾಡೆಲ್, ತಾವು ಈ ಸಾಧನೆ ಮಾಡಬೇಕು ಅಂತ ಬಂದಾಗ ತಮ್ಮ ಒಂದು ರೋಲ್ ಮಾಡೆಲ್ ಅಂತ ಹೇಳಿದ್ರೆ ಯಾರು ಸರ್? ಯಾರಿಲ್ಲ, ನಮ್ಮ ಪಪ್ಪ ನಾನು ಮಾತ್ರ ಫಾಲೋ ಮಾಡಿ. ಓಕೆ. ತಮ್ಮ ತಂದೆಯನ್ನು ನೋಡಿ ಫಾಲೋ. ತಂದೆ ಡಿಸಿಪ್ಲಿನ್, ಅವರು ಹಾಗೆ ಹಾರ್ಡ್ ವರ್ಕ್. ಐ ಥಿಂಕ್ ಪ್ರಾಬಬ್ಲಿ ಹ್ಯಾವ್ ನಾಟ್ ಡನ್. ಆಫ್ಟರ್ ಕಮಿಂಗ್ ಟು ಮ್ಯಾಂಗ್ಳೂರ್ ಆಲ್ಸೋ ಅವ್ರು ಇಲ್ಲಿಂದ ಕಟಪಾಡಿವರೆಗೆ ಸೈಕಲ್ನಲ್ಲಿ ಹೋಗಿ ಬರ್ತಾ ಇದ್ರು. ಇಲ್ಲಿಂದ ಕಟಪಾಡಿ. ಹಾರ್ಡ್ ವರ್ಕ್ ಐ ಹ್ಯಾವ್ ನಾಟ್ ಡನ್. ಓಕೆ. ಹಿ ವಾಸ್ ವೆರಿ ಹಾರ್ಡ್ ವರ್ಕರ್. ಜೊತೆಗೆ ಸರ್ ತಮ್ಮಲ್ಲಿರುವಂತಹ ಪ್ಲಸ್ ಪಾಯಿಂಟ್ ಸರ್, ರಾಘವೇಂದ್ರ ರಾವ್ ಸರ್ ಅನ್ನ ಈ ಸ್ಥಾನಮಾನಕ್ಕೆ ತಂದು ನಿಲ್ಲಿಸಿದೆ ಅಂತ ಬಂದಾಗ ತಮ್ಮಲ್ಲಿರುವ ಒಂದು ಪ್ಲಸ್ ಪಾಯಿಂಟ್, ಇದನ್ನ ನನ್ನನ್ನ ಈ ಸ್ಥಾನದಲ್ಲಿ ನಿಲ್ಲಿಸಿದೆ ಅಂತ ಹೇಳಿದಾಗ ಯಾವುದು ಸರ್? ತಮ್ಮಲ್ಲಿರೋ ಒಂದು ಪ್ಲಸ್ ಪಾಯಿಂಟ್? ಬಿಲೀಫ್ ಇನ್ ಗಾಡ್. ಓಕೆ. ಅದೇ ಮೇನ್ ಪಾಯಿಂಟ್ ಅಂತ ಹೇಳ್ತೀರಿ. ನಂಬಿಕೆ, ಭರವಸೆ, ವಿಶ್ವಾಸ. ಬಿಲೀವ್ ಇನ್ ಗಾಡ್ ಅಂಡ್ ಮೈ ಪೇರೆಂಟ್ಸ್. ಐ ರಿಮೆಂಬರ್ ದಮ್ ಎವ್ರಿ ಡೇ ಮಾರ್ನಿಂಗ್. ಓಕೆ. ಆ ಒಂದು ವಿಚಾರಗಳಲ್ಲಿ. ಓಕೆ. ತಮ್ಮಲ್ಲಿರುವಂತಹ ಒಳ್ಳೆಯ ಗುಣ ಅಂತ ಹೇಳಿದ್ರೆ ಸರ್? ಸ್ಪೀಕ್ ವೆರಿ ಫ್ರಾಂಕ್ಲಿ. ಓಕೆ. ಓಪನ್ ಸ್ಪೀಕಿಂಗ್. ಓಕೆ. I do not hide anything. Okay. And I do not care also. ಅವ್ರಿಗೆ ನಿಮಗೆ ಪ್ಲೀಸ್ ಆಗಬೇಕಂತ ನಾನು ಮಾತಾಡೋದು. ಎಸ್, ಕರೆಕ್ಟ್. ಆಗಿದ್ದೇನಾರು ಇದ್ದರೆ ನಾನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಕು, ಮಾತಾಡೋದೇ ಪ್ಲೇನಾಗಿ ಹೇಳಿ ಬಿಡ್ತೇನೆ. ಓಕೆ, ಬ್ಯೂಟಿಫುಲ್. ಓಕೆ. ಜೊತೆಗೆ ಸರ್ ಈ ಬಡತನ ಅಂತ ಹೇಳ್ತಾರೆ ಸರ್, ಬಡತನ ಅಂತ ಹೇಳಿದ್ರೆ ಏನು ಸರ್ ತಮ್ಮ ಪ್ರಕಾರ? ಬಡತನ ಅಂತ ಹೇಳಿದ್ರೆ ನೀವು ಮನಸ್ಸಲ್ಲಿ ದಿವಾಳಿಯಾಗಿರ್ಬೇಕಷ್ಟೇ, ಮತ್ತೇನಿಲ್ಲ. ಯು ಕ್ಯಾನ್ ಬಿ ವೆರಿ ಹ್ಯಾಪಿ. ನಾನು ಹೇಳಿದಲ್ಲ, ಸ್ಟೇಟ್ ಆಫ್ ಮೈಂಡ್ ಅದು. ಕರೆಕ್ಟ್.
ಸ್ಟೇಟ್ ಆಫ್ ಬಡತನ ಅಂತ ಹೇಳಿ ತಿಳ್ಕೊಂಡ್ರೆ ಬಡತನ, ಹಾ ನಾನು ಸಂತೋಷದಿದ್ದರೆ ಸಂತೋಷ ಅಷ್ಟೇ. Okay. ಸ್ಟೇಟ್ ಆಫ್ ಮೈಂಡ್ ಓನ್ಲಿ. ಓಕೆ ಓಕೆ ಬಡತನ ಇಲ್ಲಿ ಇರ್ತದೆ ಇವ್ರಿ, ನಾನು ಹೇಳ್ತೇನೆ ನಿಜ. ಅದು ಬಡತನ ಅಲ್ಲ, ನಮಗೆ ನೀವು ದೊಡ್ಡ ಲಕ್ಸುರಿ ಮಾಡ್ಲಿಕ್ಕೆ ಆಗದೆ ಇರ್ಬೋದು ಅಷ್ಟೇ. ಬಟ್ Correct. ವೆದರ್ ಇಟ್ ಈಸ್ ನೆಸರಿ, ಇಟ್ ಈಸ್ ನಾಟ್ ನೆಸರಿ ಆಫ್ ಲೈಫ್. ಓಕೆ ಓಕೆ. ಜೊತೆಗೆ ದೇವರು ಪ್ರತ್ಯಕ್ಷವಾಗಿ ಬಂದ್ರೆ ರಾಘವೇಂದ್ರ ರಾವ್ ಸರ್ ಮುಂದೆ ಒಂದು ವರ ಕೇಳಿದ್ರೆ ಯಾವ ವರನ ಕೇಳ್ತೀರಾ ಸರ್? ಸೇರ್ಲಿಕ್ಕೆ ಹೇಳುದು, ನೀನೇ ನಾನು ಅಡ್ಮಿಟ್ ಮಾಡಿಬಿಡು ಅಂತ ಹೇಳುದು. ಓಕೆ, ಆ ರೀತಿ ನಿನ್ನಲ್ಲೇ ಸೇರ್ತೇವೆ ಬಂದದ್ದು. ಓಕೆ ಸರ್, ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ತಮ್ಮ ಪ್ರಕಾರ ಏನು ಸರ್? ಇದು ಜಾಬ್ ಓರಿಯೆಂಟ್. ನನಗೆ ಅಂದರೆ ಯಂಗ್ಸ್ಟರ್ಸಿಗೆ ಜಾಬ್ ಸಿಗಬೇಕು. ಜಾಬ್ ಅವ್ರು ಕಲಿತು ಮೇಲೆ ಬಂದು ಲೈಫ್ನಲ್ಲಿ ದೇ ಶುಡ್ ಬಿ ಏಬಲ್ ಟು ಫೀಡ್ ದೇರ್ ಫ್ಯಾಮಿಲಿ ಆ್ಯಂಡ್ ದೇ ಶುಡ್ ಮೇಕ್ ಎ ನೇಮ್ ಇನ್ ದಿ ಕಂಟ್ರಿ. ದ್ಯಾಟ್ ಈಸ್ ಮೈ ಇಂಟೆನ್ಷನ್. ಓಕೆ, ನಾನು ಹೇಳೋದು ನಮಗೆ ಗುರುದಕ್ಷಿಣೆ ನಮಗೆ ಏನು ಕೊಡೋದು ಬೇಡ. ನೀವು ಇದು ಹೆಸರು ಮಾಡಿ, ಕಂಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡಿ, ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡಿ, ಆ್ಯಂಡ್ ಯು ಶುಡ್ ಕಮ್ ಅಪ್ ವೆರಿ ವೆಲ್. ಆ್ಯಂಡ್ ವೆನ್ ಎವರ್ ಯು ವಿಸಿಟ್ ಬ್ಯಾಂಗ್ಳೂರ್, ವಿಸಿಟ್ ಅಸ್. ದಟ್ ಈಸ್ ದಿ ಗುರುದಕ್ಷಿಣೆ ಈ ಕೈ ಗಿವ್. ಓಕೆ ಓಕೆ. ಇದು ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಜೊತೆಗೆ ಶ್ರೀನಿವಾಸ್ ಹೋಟೆಲ್ಸ್. ಶ್ರೀನಿವಾಸ್ ಹೋಟೆಲ್ನಲ್ಲಿ ನನಗೆ ಅಲ್ಲಿ ಬಾರ್ ಮಾಡೋದಿದ್ರೆ, ಗರ್ಲ್ ರನ್ನಿಂಗ್ಗೆ ಕೊಡೋದಿದ್ರೆ, ಅಥವಾ ನಾನ್ ವೆಜ್ ಮಾಡೋದಿದ್ರೆ, ಪ್ರಾಬಬ್ಲಿ ಐ ಕುಡ್ ಹ್ಯಾವ್ ಮಿಂಟೆಡ್ ಮನಿ. ಹೌದು. None of the things I have done since commencement of the hotel, because that is God fearing. My father and mother, they do not like such things at all, and I have never contributed their desire. Correct. Shamrao Foundation. Shamrao Foundation, ಅದಕ್ಕೆ ಫಸ್ಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಲಿಕ್ಕೆ ಐ ವಾಂಟೆಡ್ ಎ ಟ್ರಸ್ಟ್. ಅದಕ್ಕೆ ನಾನು ಐ ಸ್ಟಾರ್ಟೆಡ್ Shamrao Foundation. Okay. Then almost all until the university came up to the picture, Okay. almost all the institutions started under Shamrao Foundation only. ಓಕೆ ಓಕೆ, ಎಸ್ ಸರ್. ಜೊತೆಗೆ CA, ಜೊತೆಗೆ ಹೋಟೆಲ್ ಬಿಸ್ನೆಸ್ ಮ್ಯಾನ್, ಜೊತೆಗೆ ಇನ್ಸ್ಟಿಟ್ಯೂಷನ್ ರನ್ ಮಾಡ್ತೀರಾ. ಮೂರು ವಿಭಾಗಗಳಲ್ಲಿ ತಮಗೆ ಬಹಳಷ್ಟು ಇಷ್ಟ, ಮನಸ್ಸಿಗೆ ತುಂಬಾ ನೆಮ್ಮದಿ ತಂದಿದೆ ಅಂತ ಹೇಳಿದಾಗ ಯಾವುದು ಸರ್? ಐ ಆಮ್ ಈಕ್ವಲಿ ಇಂಟ್ರೆಸ್ಟೆಡ್. ಈಕ್ವಲಿ ಎಲ್ಲವೂ ಕೂಡ ಖುಷಿ ತಂದಿರುವಂತಹ ವಿಚಾರ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಓಕೆ. ಜೊತೆಗೆ ಬದುಕಲ್ಲಿ ಸರ್ ಈ ಸಂದರ್ಭ ಎಷ್ಟು ಸಾರ್ಥಕತೆ ಇದೆ ಸರ್? Capacity maybe I am doing to help to the society, that's all. And that gives me lot of satisfaction. Whenever somebody approaches who cannot afford education, Yes. and approaches me for help, Okay. I do it. Yes. Get yourself in my institution. If you are saying whatever you can pay, get yourself admitted. Forget about the fees. ರಾಘವೇಂದ್ರ ರಾವ್ ಚಾರಿಟೇಬಲ್ ಟ್ರಸ್ಟ್ ಇದೆ ಸರ್, ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಾ ಸರ್? Our charitable trust and A. Shamarao and Indiramma charitable trust, there are two trusts ಓಕೆ which are only helping the education. Okay. ನನಗೆ ಪ್ರಾಕ್ಟೀಸ್ ಸೆಟಪ್ ಮಾಡುವ ದಿನದಲ್ಲಿ I was feeling that I should be able to do 1,000 rupees donation for education purpose every day. ಓಕೆ. So for some years I could not do it, but I accumulated funds in such a way, now I can do not less than about 18 lakhs rupees donation every year towards education. ಓಕೆ ಓಕೆ ಓಕೆ. ಈ ಎಜುಕೇಷನ್ ಅಂತದ್ದು ಕೆಲವೊಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಸರಿಯಾಗಿರುವಂಥ ಪೂರಕವಾಗಿರುವಂಥ ಎಜುಕೇಷನ್ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಏನು ಹೇಳ್ತೀರಾ ಸರ್? ವಿದ್ಯಾರ್ಥಿಗಳಿಗೆ ಯಾವ ರೀತಿ ಎಜುಕೇಷನ್ ಸಿಗಬೇಕು? ಸಿಗುವುದಿಲ್ಲ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ. Okay. Skill development we are giving lot of importance. Okay. Practical training we are giving lot of importance. Right. And industry training we are giving lot of importance. Okay. One semester we are dedicating for industrial training only. apprenticeship only. Okay. And that will make them a ready-made food when they join the industry. ಕರೆಕ್ಟ್. So this is what we are doing. In the only thing is practical exposure is very much important. Correct. And solving the problem is important. Okay. Than reading more theory. Theory, most of them know what it is. Okay. And it can be studied independently. But practical skill development, Okay. hands training, ರೈಟ್ ಸರ್. that can be done only when they are put in use. ಓಕೆ. When you are thrown to this pond, then only you can learn swimming. ಕರೆಕ್ಟ್. ಓಕೆ. So you should directly put them in the industry. Okay. And get the hands-on training for them. ಓಕೆ ಓಕೆ And ಓಕೆ. when they get the degree and go back to the industry, they will be ready-made food for the industry. No further training is required. ಕರೆಕ್ಟ್. ಎಸ್ ಸರ್. ಜೊತೆಗೆ ಸರ್, ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕಲಿತು ಹೊರಗೆ ಬರ್ತಾರೆ, ಬಹಳಷ್ಟು ಡಿಗ್ರಿಗಳಿರುತ್ತೆ, ಆದರೆ ಕೆಲವರಿಗೆ ಮಾತ್ರ ಕೆಲಸಗಳು ಸಿಗುತ್ತೆ, ಇನ್ನು ಕೆಲವರಿಗೆ ಸಿಗಲ್ಲ. ಏನು ಕಾರಣ ಆಗಿರುತ್ತೆ ಸರ್ ಇಡೀ ನಮ್ಮ ದೇಶದಲ್ಲಿ ನಾವು ನೋಡಿದಾಗ ನಿರುದ್ಯೋಗ ಸಮಸ್ಯೆ? ನಾನು ಒಪ್ಪುದಿಲ್ಲ ಅದನ್ನು. ಹಾಂ. ಯಾಕಂದರೆ those who have got good knowledge, practical experience, Okay. they will get the job. That Correct. is my experience in all my institutions. ಕರೆಕ್ಟ್. And those who do not want to work and come up in life, they will not study also, they will not be able to get the skill. Okay. If you know the job and if you intend to do the job, there is a job. ಅದೆಲ್ಲ Yes. ಸುಮ್ಮನೆ ಎಂಪ್ಲಾಯ್ಮೆಂಟ್ ಸಿಗುವುದಿಲ್ಲ ಅಂತ ಹೇಳೋದು. ಹಾಂ. ಯು ಮಸ್ಟ್ ಬಿ ಪ್ರಿಪೇರ್ ಟು ಡೂ ದಿ ಜಾಬ್. ಕೆಲವರು ಊರಿನಿಂದ ಬಿಟ್ಟು ಹೋಗೋದಿಲ್ಲ ಅಂತಾರೆ, ಹಾಗೆ ಜಾಬ್ ಸಿಗ್ತಂತ ನಾ ಗ್ಯಾರಂಟಿ ಕೊಡೋದಿಲ್ಲ. ಬಟ್ ಜಾಬ್ ಸಿಗಬೇಕಾದ್ರೆ ಎಲ್ಲಿ ಇಂಡಸ್ಟ್ರಿ ಉಂಟು ಅಲ್ಲಿಗೆ ಹೋಗಬೇಕು.
And when before they leave our college, in my Valachil college, engineers are having 100% placement offer, and most of them are having more than 1 or 2 offers. ಜೊತೆಗೆ ಜಾಬ್ ಗೊತ್ತಿದ್ದವರಿಗೆ ಕೆಲಸ ಇಲ್ಲ ಅಂತ ಹೇಳಿ ಇಲ್ಲ, ಕರೆಕ್ಟ್. ಜಾಬ್ ಗೊತ್ತಿಲ್ಲದವ್ರಿಗೆ ಕೆಲಸ ಇಲ್ಲ ಯಾವಾಗಲೂ. ಓಕೆ, ಸ್ಕಿಲ್ ಅನ್ನುವಂಥದ್ದು ಪ್ರಮುಖವಾಗಿರುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಆಗಲೇಬೇಕು ವಿದ್ಯಾರ್ಥಿಗಳಲ್ಲಿ. ಪ್ರಾಕ್ಟಿಕಲ್ ಆಗಿರುತ್ತೆ, ಎಕ್ಸ್ಪೋಜರ್ಗಳು ಬೇಕೇ ಬೇಕು. ಬೇಕೇ. They should be exposed to, they should be thrown to the Industry. pond Okay. to learn swimming. ಎಸ್ 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 ಇಲ್ದಿದ್ರೆ And ಬಹಳಷ್ಟು I always ಕಷ್ಟ. say, we teach you, we do not want to give you fish, we want to teach you fishing. Okay. So that lifelong you can get the fish. ಕರೆಕ್ಟ್. ಆ ರೀತಿ ಇದ್ದಾಗ ಮಾತ್ರ ನಮಗೆ ಸಕ್ಸಸ್ ಸಿಗುತ್ತೆ, ಇಲ್ದಿದ್ರೆ ಬಹಳಷ್ಟು ಕಷ್ಟ ಅನ್ನುವಂಥದ್ದು. ಕಷ್ಟ ನಿಮಗೆ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಟು ವರ್ಕ್, ಹೌ ಕ್ಯಾನ್ ಯು ಗೆಟ್ ದಿ ಜಾಬ್, ಹೌ ಕ್ಯಾನ್ ಯು ಲಿವ್? ಯಾರು ತಂದು ಬಾಯಿಗೆ ಹಾಕಬೇಕಷ್ಟೇ. ಸರ್, ಒಂದು ವ್ಯಕ್ತಿಗೆ ಸಕ್ಸಸ್ ಯಾವ ಮೇಲೆ ಆಧಾರಿತವಾಗಿರುತ್ತೆ? Success, yes, when whatever we desire, when it comes up, it is success only. ಓಕೆ, Because I tell you, when I started the engineering college or the medical college, I started to that extent successful. But when they go out with the flying colors, it is a great success. Because so many families will be happy. That is my happiness. ಎಸ್, ಓಕೆ, ಅದು ಸಕ್ಸಸ್ ಅಲ್ವಾ ಸರ್? That is ನಿಜ success. ನಿಜ. Real success is when you help the society, that is success only. ಓಕೆ. And when you give something to the others, that is success. That gives you peace of. ಜೊತೆಗೆ ಬಹಳಷ್ಟು ನಾವು ಪ್ರಥಮವಾಗಿ 7 ವಿದ್ಯಾರ್ಥಿಗಳಿಂದ ಹೋಟೆಲ್ ಮ್ಯಾನೇಜ್ಮೆಂಟ್ ಶುರುವಾಗುತ್ತೆ. ತದನಂತರ ಅಲ್ಲಿ ಶುರುವಾಗಿರುವಂಥದ್ದು ಬಹಳಷ್ಟು ವಿಭಾಗಗಳು, ಬಹಳಷ್ಟು ವಿದ್ಯಾಸಂಸ್ಥೆಗಳು, ಬಹಳಷ್ಟು ಸಹಸ್ರಾರು ಜನರಿಗೆ ಈ ಒಂದು ವಿದ್ಯಾದೇಗುಲದಲ್ಲಿ ವಿದ್ಯಾದಾನ ಆಗುತ್ತೆ ಅಂತ ಬಂದಾಗ ಇವರು ಮಾಡಿರುವಂತಹ ಸಾಧನೆ, ಜೊತೆಗೆ ಜನಪರವಾಗಿರುವಂತಹ ಸೇವೆ, ಚಾನ್ಸಲರ್ ಆಗಿ, ಜೊತೆಗೆ ಈ ಒಂದು ಶಿಕ್ಷಣ ಸಂಸ್ಥೆ ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇದರ ಚೇರ್ಮನ್ ಆಗಿ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತ ಬಂದಾಗ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಒಂದು ಸಣ್ಣ ಗೌರವ ಇದೀಗ ನಿಮ್ಮ ಮುಂದೆ. ಇವತ್ತು ನಮ್ಮ ಜೊತೆ ನಮ್ಮ ಕುಡ್ಲ ವಾಹಿನಿಯ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ಉಡುಪಿಯ ಒಂದು ಹಳ್ಳಿಯಿಂದ ಬಂದಂತಹ ವ್ಯಕ್ತಿ, ನಾಡಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂತಹ ಕಥೆಯನ್ನ ತಾವು ಕೇಳ್ತಾ ಇದ್ದೀರಾ. ನಮ್ಮ ಜೊತೆ ನಮ್ಮೆಲ್ಲರ ಹೆಮ್ಮೆ ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇದರ ಚೇರ್ಮನ್, ಜೊತೆಗೆ ಶ್ರೀನಿವಾಸ್ ಯೂನಿವರ್ಸಿಟಿ ಇದರ ಹೊನರೇಬಲ್ ಚಾನ್ಸಲರ್ ಆಗಿರುವಂತಹ ನಮ್ಮ ಹೆಮ್ಮೆಯ ಶ್ರೀಯುತ CA ರಾಘವೇಂದ್ರ ರಾವ್ ಸರ್ ಇವರಿಗೆ ನಮ್ಮ ಕುಡ್ಲ ವಾಹಿನಿಯ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಇವರಿಂದ ಒಂದು ಸಣ್ಣ ಗೌರವದ ನೆನಪು. ಯಾಕಂದ್ರೆ ಇವರು ಮಾಡಿರುವಂತಹ ಸಾಧನೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಇವರಿಗೆ ಸಂದಿರುವಂತಹ ಪ್ರಶಸ್ತಿಗಳು ಶ್ರೀ ಶಿರೂರು ಮಠ ಉಡುಪಿಯಿಂದ ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ, ಜೊತೆಗೆ ಪರ್ಯಾಯ ಶ್ರೀ ಕಾಣಿಯೂರು ಮಠ ಉಡುಪಿಯಿಂದ ಕೃಷ್ಣಾನುಗ್ರಹ ಪ್ರಶಸ್ತಿ, ಜೊತೆಗೆ ಲೋಕಶಾಸ್ತ್ರ ಸೇವಾ ಪ್ರವೀಣ ಪ್ರಶಸ್ತಿ, ಜೊತೆಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ, ವಿಪ್ರಜನ ಪ್ರಶಸ್ತಿ, ದಕ್ಷಿಣ ಕನ್ನಡ ದ್ರಾವಿಡ ಬ್ರಾಹ್ಮಣರ ಸಂಘದಿಂದ ಪ್ರಶಸ್ತಿ, ಅತ್ಯುತ್ತಮ ವ್ಯವಸ್ಥಾಪಕ ಪ್ರಶಸ್ತಿ 2008, ಹೀಗೆ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವಂತಹ ನಮ್ಮ ಹೆಮ್ಮೆಯ ಶ್ರೀಯುತ ರಾಘವೇಂದ್ರ ರಾವ್ ಸರ್ ಇವರು ಕಟ್ಟಿ ಬೆಳೆಸಿದಂತಹ ಶಿಕ್ಷಣ ಸಂಸ್ಥೆಗಳು ಕೂಡ ನಮಗೆ ಹೆಮ್ಮೆ ತರುವಂತಹ ವಿಚಾರ. 7 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರುವಂತಹ ಈ ಒಂದು ಶಿಕ್ಷಣ ಸಂಸ್ಥೆ ಏನಿದೆ, ಇದೀಗ ಶ್ರೀನಿವಾಸ್ ಕಾಲೇಜ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್, ಶ್ರೀನಿವಾಸ್ ಕಾಲೇಜ್ ಆಫ್ ಫಿಸಿಯೋಥೆರಪಿ, ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಜೊತೆಗೆ ಶ್ರೀನಿವಾಸ್ ಕಾಲೇಜ್ ಆಫ್ PG ಮ್ಯಾನೇಜ್ಮೆಂಟ್ ಸ್ಟಡೀಸ್, ಶ್ರೀನಿವಾಸ್ ಕಾಲೇಜ್ ಆಫ್ ಫಾರ್ಮಸಿ B.Pharm, ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ BSc, ಜೊತೆಗೆ ಶಾಮರಾವ್ ನರ್ಸಿಂಗ್ ಸ್ಕೂಲ್, ಜೊತೆಗೆ ಶ್ರೀನಿವಾಸ್ ಕಾಲೇಜ್ ಆಫ್ ಎಜುಕೇಷನ್, ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ವಿಜಯಲಕ್ಷ್ಮಿ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸೈನ್ಸಸ್, ಅದೇ ರೀತಿ ರಾಘವೇಂದ್ರ ರಾವ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಮ್ಮ ಸಮಾಜಕ್ಕೆ ಬಹಳಷ್ಟು ಕೊಡುಗೆಗಳನ್ನು ನೀಡ್ತಾ ಇರುವಂತಹ ಹೆಮ್ಮೆಯ ಶ್ರೀ ರಾಘವೇಂದ್ರ ರಾವ್ ಸರ್ ನಮ್ಮ ಕುಡ್ಲ ವಾಹಿನಿಯ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ಸಾಧಕರಾಗಿ ಇದೀಗ ನಿಮ್ಮ ದೇವರು ಮಾಡಿರುವಂತಹ ಸಾಧನೆಯ ಬಗ್ಗೆ, ಜೊತೆಗೆ ಗೌರವ ಡಾಕ್ಟರೇಟ್ ಗೌರವವನ್ನು ಕೂಡ ಪಡೆದುಕೊಂಡಿದ್ದಾರೆ ಶ್ರೀನಿವಾಸ್ ಯೂನಿವರ್ಸಿಟಿಯಿಂದ, ಜೊತೆಗೆ ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಚೇರ್ಮನ್, ಜೊತೆಗೆ ಇವೆಲ್ಲದರ ಜೊತೆಗೆ ಶ್ರೀನಿವಾಸ್ ಯೂನಿವರ್ಸಿಟಿಯ ಚಾನ್ಸಲರ್ ಕೂಡ ಹೌದು ನಮ್ಮ ಹೆಮ್ಮೆಯ ರಾಘವೇಂದ್ರ ರಾವ್ ಸರ್. ಉಡುಪಿಯ ಒಂದು ಪುಟ್ಟ ಹಳ್ಳಿಯಿಂದ ಬಂದಂತಹ ವ್ಯಕ್ತಿ ಇದೀಗ ಒಂದು ಪ್ರತಿಷ್ಠಿತವಾಗಿರುವಂತಹ ಶಿಕ್ಷಣ ಸಂಸ್ಥೆಯನ್ನ ನಡೆಸಿ ಇಡೀ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಮಾದರಿ ಆಗ್ತಾರೆ ಅಂತ ಬಂದಾಗ ಅಂತಿಂತ ಸಾಧನೆ ಅಲ್ಲ. ಹಾಗಾಗಿ ಒಂದು ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಒಂದು ಸಣ್ಣ ಗೌರವ, ದೀಪದ ಒಂದು ಗೌರವ ಸರ್. ಯಾಕಂತ ಬಂದಾಗ ತಾವು ಬಹಳಷ್ಟು ಜನರ ಬದುಕಿನ ದೀಪವನ್ನು ಪ್ರಜ್ವಲಿಸಿದ್ದೀರಾ, ಬೆಳಕಾಗಿಸಿದ್ದೀರಾ. ತಾವು ಈಗಾಗಲೇ ಒಂದು ಮಾತನ್ನು ಹೇಳಿದ್ರಿ, ಎಜುಕೇಷನ್ ವೈ ಇಂಪಾರ್ಟೆಂಟ್ ನಾನು ಅಂತ ಕೇಳಿದಾಗ ತಾವು ಹೇಳಿದ್ರಿ ವಿದ್ಯಾಭ್ಯಾಸದಿಂದ ಆ ವ್ಯಕ್ತಿ ಕಲಿತಾನೆ, ಓದ್ತಾನೆ, ತದನಂತರ ಆತನ ಮನೆಯ ದೀಪ ಬೆಳಗುತ್ತೆ, ಆತನ ಮನೆಗೆ ಕುಟುಂಬಕ್ಕೆ ಕುಳಿತು ತಿನ್ನುವಂತಹ ಮಟ್ಟಿಗೆ ಅವರುಗಳು ಬೆಳೀತಾರೆ, ಜೊತೆಗೆ ಅವರಿಗೆ ಒಂದು ಚೆನ್ನಾಗಿರುವಂಥ ಒಂದು ಜೀವನ ಒಂದು ನಡೆಸಿಕೊಟ್ಟಂತಹ ರೂಪಿಸಿಕೊಟ್ಟಂತಹ ಒಂದು ಶಕ್ತಿ ಬರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ನಿಮ್ಮ ಮುಂದೆ ದೀಪದ ಒಂದು ಬೆಳಕಿದೆ ಸರ್. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಕುಡ್ಲ ವಾಹಿನಿಯ ರಿಯಲ್ ಹೀರೋಸ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ತುಂಬ ಧನ್ಯವಾದಗಳು. ಇಂಥ ಕಾರ್ಯಕ್ರಮ ನೀವು ಮಾಡೋದ್ರಿಂದ
ಸಮಾಜಕ್ಕೆ ಒಳ್ಳೆ ಹೆಲ್ಪ್ ಆಗ್ತದೆ. ನಾವು ಮಾಡಿದ ಕೆಲಸವನ್ನೇ ನೀವು ಸಹ ಮಾಡ್ತಾಯಿದ್ದೀರಿ. ಇದು ಸಹ ಒಂದು ರೀತಿ ಎಜುಕೇಷನ್ ಆಗ್ತದೆ. ಇದು ಸಮಾಜದಲ್ಲಿ ಯಂಗ್ಸ್ಟರ್ಸ್ ನೋಡಬೇಕಾದ್ದು. ಆ್ಯಂಡ್ ನನಗೆ ಈ ಸನ್ಮಾನ ಬೇಕಾಗಿಲ್ಲ, ಇದು ಯಂಗ್ಸ್ಟರ್ಸಿಗೆ ಫಾಲೋ ಮಾಡಲಿಕ್ಕೆ ಬೇಕಾದ್ದು. ಅವರು ಈ ಆದರ್ಶವನ್ನು ಇಂಥದ್ದನ್ನು ಫಾಲೋ ಮಾಡಿ ಅವರು ಹೀಗೆ ಮಾಡಲಿಕ್ಕೆ ಕಲಿಬೇಕು. ಇದನ್ನು ನಾನು ನಮ್ಮ ಕಾಲೇಜ್ನಲ್ಲೂ ಕೂಡ ಹೇಳ್ತಾ ಇದ್ದೇನೆ. ನಮಗೆ ಒಂದು ಲೆವೆಲ್ ಮುಟ್ಟಿದವರಿಗೆ ಮತ್ತೆ ಪುನಃ ಆನರ್ ಬೇಕಾಗಿಲ್ಲ. ಬಟ್ ಯಾರನ್ನು ನಾವು ಆನರ್ ಮಾಡೋದಿದ್ರೆ ರೀಸನ್ ಏನಂದರೆ ನೀವೆಲ್ಲ ಕಲಿಬೇಕಿದೆ. ಇದನ್ನು ನೀವು ಆದರ್ಶ ಆಗಿ ತಗೊಂಡು ಮಾಡಿ ಅಂತೇಳಿ ಹೇಳಿ. ಇದು ನಮ್ಮ ಕಾರ್ಯಕ್ರಮ ಉಂಟಲ್ಲ, ಇದು ಸೊಸೈಟಿಗೆ ಬೇಕಿದ್ದ ಕಾರ್ಯಕ್ರಮ ನೀವು ಮಾಡ್ತಿದ್ವಿ. ಈಗ ನನಗೀಗ ಸಂತೋಷ, ನನ್ನ ನೀವು ಸನ್ಮಾನ ಮಾಡಿದ್ರಿ ಅದಲ್ಲ, ಅದು ನಾನು ಮೆಚೂರ್ ಆಗಿದ್ದೇನೆ ಈಗ. ನನಗೆ ಬೇಕಿದ್ದದ್ದು ಅಂದರೆ ಈ ಕೆಲಸಕ್ಕೆ ನಾನು ನಿಮ್ಮನ್ನು ಮೆಚ್ಚುವುದಕ್ಕೆ ಹೇಳಿದೆ. ಈ ಕೆಲಸ ಸಮಾಜಕ್ಕೆ ಬೇಕಿದ್ದ ಕೆಲಸ. ಇದು ತುಂಬ, ಅದು ನೀವು ದೃಶ್ಯ ಇದರಲ್ಲಿ ಮಾಡ್ತಿದ್ವಿ, ಪಬ್ಲಿಕ್ ಆಟೋಮೆಟಿಕ್ಕಾಗಿ ಹೋಗ್ತದೆ, ಅವ್ರ ಮನೆಗೆ ಕೂತ್ಕೊಂಡು ನೋಡುವಂಥದ್ದು. ಖಂಡಿತದ್ದು ಆಲೋಚನೆ, ಒಂದು ಸಂದೇಶ ಮುಟ್ತದೆ ಅವರಿಗೆ. ಅಲ್ಲಿ ಅವ್ರ ಮನೆಯವರು ಬಾಕಿಯವ್ರನ್ನ ಇದೇ ರೀತಿ ಟ್ರೈನ್ ಮಾಡ್ತಾರೆ. ಎಲ್ಲರಿಗೂ ಹೇಳ್ತಾರೆ ಅಟ್ಲೀಸ್ಟ್ ಅಂತ ಅಲ್ಲೇ. ಕರೆಕ್ಟ್ ಸರ್, ಕರೆಕ್ಟ್. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಯಾಕಂತ ಬಂದಾಗ ನಮ್ಮ ಕೊಡ್ಲಿಕ್ಕೆ ನನ್ನದು ತುಂಬ ಧನ್ಯವಾದಗಳು. ಕರ್ಕರಿಗೆ ಅವರು ಮಾಡಿದ ಸಾಧನೆ ದೊಡ್ಡ ಸಾಧನೆ. ಅದು ಒಂದು ಸಾಧನೆ. ಅವರು ಪ್ರಶಂಸನಾರ್ಹರು ಮತ್ತು ಅಭಿನಂದನಾರ್ಹರು. ಮತ್ತು ಅವರಿಗೂ ಇಂಥ ಸನ್ಮಾನಗಳು ಖಂಡಿತ. ಬ್ಯೂಟಿಫುಲ್ ಸರ್, ಥ್ಯಾಂಕ್ ಯು ಸೊ ಮಚ್. ಯಾಕಂತ ಬಂದಾಗ ಭಾಳಷ್ಟು ವಿದ್ಯಾರ್ಥಿಗಳು ತಮ್ಮ ಕಾಲೇಜಿಗೆ ಬರ್ತಾರೆ, ತಮ್ಮ ಒಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡ್ತಾರೆ. ಬಂದಾಗ ಏನೂ ಇರಲ್ಲ, ಆದರೆ ಅವರ ತಂದೆ ತಾಯಿಯಲ್ಲಿ ಒಂದು ಬೆಟ್ಟದಷ್ಟು ಕನಸುಗಳಿರ್ತದೆ. ತನ್ನ ಮಗ ಕಲಿಬೇಕು ಅಥವಾ ಮಗಳು ಕಲಿಬೇಕು, ಒಂದು ಉತ್ತಮ ಹುದ್ದೆಯನ್ನು ಅಲಂಕರಿಸಬೇಕು, ತದನಂತರ ನಮ್ಮಗಳನ್ನೆಲ್ಲ ನೋಡ್ಕೊಳ್ಬೇಕು, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು ಆ ನಿಟ್ಟಿನಲ್ಲಿ ತಮ್ಮ ಒಂದು ಆಶೆ ಆಕಾಂಕ್ಷೆ ಇರುವಂಥದ್ದು. ಅದೆಲ್ಲವೂ ಕೂಡ ಇದೀಗ ಪೂರಕ ಆಗಿದೆ, ಅದೆಲ್ಲವೂ ಕೂಡ ನನಸಾಗಿದೆ ಸರ್. ಯಾಕಂದರೆ 7 ವಿದ್ಯಾರ್ಥಿಗಳನ್ನ ಪ್ರಾರಂಭ ಮಾಡಿದರೆ ಈಗ ಸಹಸ್ರಾರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಕಲಿತಾ ಇರ್ತಾರೆ. ಜೊತೆಗೆ ತಮ್ಮ ಒಂದು ಶ್ರೀನಿವಾಸ್ ಯೂನಿವರ್ಸಿಟಿಯು ಕೂಡ ಬಹಳಷ್ಟು ಬೆಳೀತಾ ಇದೆ ಸರ್. ಏನು ಹೇಳ್ತೀವಿ? ಮತ್ತು ಯಾರೂ ಕೂಡ ಹಣ ಇಲ್ಲ ಅಥವಾ ಅಪರ್ಚುನಿಟಿ ಇಲ್ಲ ಅಂತೇಳಿ ಕಲಿಯೋದು ನಿಲ್ಲಿಸ್ಲಿಕ್ಕೆ ಕಲೀಲಿಕ್ಕೆ ಮನಸ್ಸಿದ್ದವರಿಗೆ ಅದಕ್ಕೊಂದು ಅಪರ್ಚುನಿಟಿ ಕ್ರಿಯೇಟ್ ಮಾಡಲೇಬೇಕು ಅವರು. ಎಸ್ ನಿಜ. ಶ್ರೀನಿವಾಸ್ ಯೂನಿವರ್ಸಿಟಿ ಬಹಳಷ್ಟು ಬೆಳೀತಾ ಇದೆ. ಏನು ಹೇಳ್ತೀರಾ ಸರ್? ಬಹಳಷ್ಟು ಸಮಾಜದಲ್ಲಿ ಬಹಳಷ್ಟು ನಮ್ಮೆಲ್ಲರ ಕೂಡ ಪ್ರಶಂಸೆಗೆ ಪಾತ್ರವಾಗಿರುವಂಥ ಒಂದು ಸಂಸ್ಥೆ. ಏನು ಹೇಳ್ತೀರಾ ಸರ್? ಹ್ಯಾಪಿ ಇನ್ನೂ ಬೆಳೀಲಿ, ಸಾರ್ವಜನಿಕ ಬೇಕಿದ್ದ ಒಂದು ಉಪಯೋಗದ ಸಂಸ್ಥೆಯಾಗಿ ಬೆಳೀಲಿ ಅಂತ ಹೇಳಿ. ಓಕೆ ರೈಟ್. ಥ್ಯಾಂಕ್ ಯು. ಎಲ್ಲರೂ ಸಮಾಜವನ್ನು ಬೆಳೆಸಲಿಕ್ಕೆ ಸಹಾಯ ಮಾಡಬೇಕು ಅಲ್ವಾ? ನಮ್ಮ ಭಾರತಕ್ಕೆ ಒಂದು ಹೆಸರು ತರುವ ವಿದ್ಯಾರ್ಥಿಗಳನ್ನು ಹೊರ ಹಾಕಿದರೆ ನನಗೆ ಅದೇ ಸಂತೋಷ ಅಲ್ವಾ? ನಿಜ. ಎಷ್ಟು ಖುಷಿ ಇದೆ ಸರ್. ಉಡುಪಿಯಿಂದ ಬಂದವರು ಇನ್ನಂಜೆಯಿಂದ ಬರ್ತೀರಾ. ಇನ್ನಂಜೆಯಿಂದ ಬಂದಂತಹ ವ್ಯಕ್ತಿ ಇದೀಗ ನಮ್ಮ ನಾಡು ನೋಡುತ್ತೆ ನಿಮ್ಮನ್ನು. ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಇದೀಗ ರಾಘವೇಂದ್ರ ರಾವ್ ಸರ್ ಯಾರು ಅಂತ ಹೇಳಿ. ಬಹುಶಃ ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನೋಡಿದ್ದೇವೆ, ಶ್ರೀನಿವಾಸ್ ಹೋಟೆಲ್ಗಳನ್ನು ನೋಡಿದ್ದೇವೆ, ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಶ್ರೀನಿವಾಸ್ ಯೂನಿವರ್ಸಿಟಿ ಇದೆಲ್ಲವೂ ಕೂಡ ನಾವು ನೋಡಿದ್ದೇವೆ. ಆಸ್ಪತ್ರೆಗಳನ್ನು ನೋಡಿದ್ದೇವೆ, ಮೆಡಿಕಲ್ ಕಾಲೇಜ್ಗಳನ್ನು ಅಥವಾ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಎಲ್ಲವೂ ಕೂಡ ನೋಡಿದ್ದೇವೆ. ಆದರೆ ಅದರ ಹಿಂದಿರುವಂಥವರು ರಾಘವೇಂದ್ರ ರಾವ್ ಸರ್ ಅಂತ ಹೇಳಿ ಶ್ರೀಸಾಮಾನ್ಯರಿಗೆ ಬಹುಶಃ ಇವತ್ತಿಂದ ಗೊತ್ತಾಗುತ್ತೆ. ಹೌದು. ಹಾಗಾಗಿ ಅದು ಗೊತ್ತು ಮಾಡಬೇಕಂತ ಬಂದಾಗ ತಾವು ಬಂದಿದ್ದೀರಾ ಸರ್, ತಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಬಂದಿದ್ದೀರಾ, ನನ್ನ ಜೊತೆ ಇಷ್ಟು ಟೈಮ್ಗಳನ್ನು ತಾವು ಕೊಟ್ಟಿದ್ದೀರಾ. ಯಾಕೆಂದರೆ 4 ಗಂಟೆ ಮಲಗ್ತೀರಾ, ಟೈಮ್ಗೆ ಭಾಳಷ್ಟು ಮಹತ್ವವನ್ನು ಕೊಡ್ತೀರಾ. ನಿಮ್ಮಿಂದ ಕಲಿಯುವಂಥದ್ದು ಭಾಳಷ್ಟು ಇದೆ ಸರ್. ಭಾಳಷ್ಟು ಖುಷಿ ಆಯಿತು. ಇಂದಿನಿಂದ ನಮ್ಮ ಕುಡ್ಲ ವಾಹಿನಿಯ ವೀಕ್ಷಕರು ಕೂಡ ತಮ್ಮನ್ನು ನೋಡಿದ್ದಾರೆ. ಭಾಳಷ್ಟು ಖುಷಿ ಆಯಿತು. ರಾಘವೇಂದ್ರ ರಾವ್ ಸರ್ ಮಾಡಿದಂತಹ ಸಾಧನೆ ಜೊತೆಗೆ ಸಮಾಜಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಪಾರವಾಗಿರುವಂಥದ್ದು. ಹಾಗಾಗಿ ನಮ್ಮ ಕುಡ್ಲ ವಾಹಿನಿಯ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಿಜವೂ ಕೂಡ ಹೆಮ್ಮೆ ಇದೆ. 86 ವರ್ಷ ಆದರೂ ಕೂಡ ಕಾಯಕವೇ ಕೈಲಾಸ ಅನ್ನುವಂತಹ ಧ್ಯೇಯ ವಾಕ್ಯದಲ್ಲಿ ಇನ್ನೂ ಕೂಡ ಸಮಾಜದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ರಾಷ್ಟ್ರ ನಿರ್ಮಾಣವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಉತ್ಕೃಷ್ಟ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸ್ತಾ ಇರುವಂತಹ ವ್ಯಕ್ತಿ. ನಿಜವಾಗ್ಲೂ ಕೂಡ ಪ್ರೌಡ್ ಸರ್, ಪ್ರೌಡ್ ಫೀಲ್. ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ. ನಿಮಗೆ ಯಾವಾಗಲೂ ಅಭಿನಂದನೆಗಳು. ತಮ್ಮ ಜೊತೆ ಮಾತಾಡುವಂಥ ಭಾಗ್ಯ ಸಿಕ್ಕಿದೆ, ಯೋಗ ಭಾಗ್ಯ ಅಂತ ಹೇಳ್ತಾರೆ. ಸೊ ದ್ಯಾಟ್ಸ್ ವೈ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ನಮ್ಮ ಜೊತೆ CA ರಾಘವೇಂದ್ರ ರಾವ್ ಸರ್, ಶ್ರೀನಿವಾಸ್ ಯೂನಿವರ್ಸಿಟಿಯ ಹಾನರೇಬಲ್ ಚಾನ್ಸಲರ್, ಅಟ್ ದ ಸೇಮ್ ಟೈಮ್ ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಏನಿದೆ ಇದರ ಚೇರ್ಮನ್, ಜೊತೆಗೆ ಆಗಲೇ ಹೇಳಿದಾಗೆ ಹೋಟೆಲ್ ಉದ್ಯಮವನ್ನು ಮಾಡಿದ್ದಾರೆ, ಜೊತೆಗೆ ಪ್ರಖ್ಯಾತ CA ಹೌದು, ದಕ್ಷಿಣ ಭಾರತದ ಪ್ರಖ್ಯಾತ CA. ಇವೆಲ್ಲದರ ಜೊತೆಗೆ ಒಂದು ಬಹಳ ದೊಡ್ಡ ಮಟ್ಟದ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅದರಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಬದುಕು ರೂಪಿಸುವಲ್ಲಿ, ಭವಿಷ್ಯ ಕಟ್ಟಿಕೊಳ್ಳುವಲ್ಲಿ ಬಹಳಷ್ಟು ಕಾರಣಕರ್ತರಾಗಿರುವಂತಹ ಹೆಮ್ಮೆಯ ವ್ಯಕ್ತಿ, ನಮ್ಮ ಹೆಮ್ಮೆಯ ತುಳುವ ರಾಘವೇಂದ್ರ ರಾವ್ ಸರ್ ಉಡುಪಿಯಿಂದ ಬಂದಿದ್ದಾರೆ. ಶ್ರೀನಿವಾಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದು ನಮ್ಮ ಕುಡ್ಲ ವಾಹಿನಿಯ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ಈ ವಾರದ ಅತಿಥಿ, ಈ ವಾರದ ಸಾಧಕರು
ಮತ್ತೆ ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಮ್ಮ ಕೂಡಲ ನ್ಯೂಸ್ 24/7. This program sponsored by New Mangalore Port Authority, powered by PNC, #1 brand in coastal Karnataka, Gold winner. Co-sponsored by Hotel Trishna, Multi-Cuisine Family Restaurant, Airport Road, Padavinangadi. BNI Mangalore and Udupi, Prestige Enterprises, RJR Herbal Hospital, Rohan Corporation.